ಸಮರ್ಪಣೆ ಮಾಡುತ್ತಾ ಇಲ್ಲಿಯ ಗುರುಗಳನ್ನು ವಂದನೀಯ ಸ್ವಾಮಿ ಜೋಸೆಫ್ ಅನಂತರ ಹಾಗೂ ವಂದನೀಯ ಸ್ವಾಮಿ ಜಾಲಿ ಇವರಿಗನ್ನು ಸಮರ್ಪಣೆ ಮಾಡುತ್ತಾ ಹಾಗೂ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಬಂದಂಥ ಸಹೋದರಿ ಅಣ್ಣಮ್ಮ ಇವರನ್ನು ಸಮರ್ಪಣೆ ಮಾಡುತ್ತಾ ಈ ಧ್ಯಾನಕೂಟಕ್ಕೆ ಪ್ರತ್ಯೇಕವಾಗಿ ಅವರು ದೂರದಿಂದ ಬಂದು ಈ ಧ್ಯಾನಕೂಟವನ್ನು ನಡೆಸಿಕೊಡಲಿಕ್ಕೆ ಬಂದಿದ್ದಾರೆ. ಅವರಿಗಾಗಿ ವಿಶೇಷವಾಗಿ ನಾವು ಪ್ರಾರ್ಥಿಸೋಣ. ಎಲ್ಲರನ್ನೂ ಹೇಳಿ, ಪರಲೋಕದಲ್ಲಿರುವ ಮತ್ತೊಂದು ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ, ನಮಗೆ ತಪ್ಪು ಮಾಡಿದವನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿದೆ ಕೇಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮ್ಮ ಮರಿಯವರ ಸಾದ ಪೂರ್ಣೇ ಕರ್ತರು ಮಾಡಿದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗ ಈಗ ಅಲ್ಲಿ ಯಾವಾಗಲೂ ಗಂಧರಕ್ಕೂ. ಆಮೇನ್. ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯ ಅಗತ್ಯಗಳ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಆಮೇನ್. ಮೂರನೇ ರಹಸ್ಯವನ್ನು ಧ್ಯಾನಿಸೋಣ. ಬೆತ್ಲೆಹೇಮ್ ಜಲ್ಮದ ಈ ಪ್ರತ್ಯೇಕವಾಗಿ ಮೂರನೇ ರಹಸ್ಯವನ್ನು ಧ್ಯಾನಿಸುವಾಗ ನಾವು ಪ್ರಾರ್ಥಿಸೋಣ. ಇಲ್ಲಿ ಈ ಧ್ಯಾನಕೂಟಕ್ಕಾಗಿ ಸ್ಪಾನ್ಸರ್ ಆಗಿ ಎಷ್ಟೋ ಜನರು ಸಹಾಯ ಮಾಡ್ತಾ ಇದ್ದಾರೆ. ಎಷ್ಟೋ ಲಕ್ಷಗಟ್ಟಲೆ ಖರ್ಚಿದೆ ಈ ಧ್ಯಾನಕೂಟಕ್ಕಾಗಿ. ಇದು ಎಲ್ಲವೂ ನಮಗೆ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡುವವರು ಹಾಗೂ ಇದಕ್ಕೆ ಸ್ಪಾನ್ಸರ್ ಆಗಿ ನಮಗೆ ಸಹಾಯ ಮಾಡಿದ ಪ್ರತಿಯೊಬ್ಬರನ್ನು ಈ ಶಾಮಿಯಾನ ಹಾಕಲಿಕ್ಕೆ, ಇಲ್ಲಿ ಚೇರ್ಗಳನ್ನು ಏರ್ಪಡಿಸಲಿಕ್ಕೆ, ಸ್ಟೇಜಸ್ ಎಲ್ಲ ಸರಿಯಾಗಿ ವ್ಯವಸ್ಥಿತ ರೀತಿಯಲ್ಲಿ ಮಾಡಲಿಕ್ಕೆ, ಇಲ್ಲಿನ ಸೌಂಡ್ ಸಿಸ್ಟಮ್, ಇಲ್ಲಿನ ಲೈಟಿಂಗ್ಸ್, ಇಲ್ಲಿ LCD ಇದೆಲ್ಲ, ಇಲ್ಲಿ ಪ್ರತ್ಯೇಕವಾಗಿ ಆನ್ಲೈನ್ ಯೂಟ್ಯೂಬ್ ಚಾನೆಲ್, ಇದರ ಕ್ಯಾಮರಾಸ್ ಎಲ್ಲ ಅಳವಡಿಸಿಕೊಂಡು ಕೆಲಸ ಮಾಡುವವರು ಎಷ್ಟೋ ಜನ ಇದ್ದಾರೆ. ಇವರಿಗೆಲ್ಲರಿಗಾಗಿ ನಾವು ಪ್ರಾರ್ಥಿಸೋಣ. ಒಂದು ವೇಳೆ ಇವರು ಇಲ್ಲದಿದ್ದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬರುವಂಥ ಜನರನ್ನು ಹಾಗೂ ಇಲ್ಲಿ ಈ ಧ್ಯಾನಕೂಟವನ್ನು ನಡೆಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಇವರೆಲ್ಲರೂ ಈ ಧ್ಯಾನಕೂಟಕ್ಕೆ ಒಂದಾದ ಸಹಾಯ ಮಾಡಿ ಕಾರಣಕರ್ತರಾಗಿದ್ದಾರೆ. ಅವರಿಗಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನನ್ನ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರಿ ಮಾಡಿದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರಿ ಮಾಡಿದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರಿ ಮಾಡಿದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರಿ ಮಾಡಿದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರಿ ಮಾಡಿದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರಿ ಮಾಡಿದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರಿ ಮಾಡಿದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರಿ ಮಾಡಿದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರಿ ಮಾಡಿದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೇನ್. ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆ ಅಗತ್ಯವುಳ್ಳ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಆಮೇನ್. 4ನೇ ರಹಸ್ಯವನ್ನು ಧ್ಯಾನಿಸೋಣ. ಮರಿಬಾಳು ಜೊತೆ ಪ್ಲಾನ್ ಬಡೀತ ಪ್ರತ್ಯೇಕವಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ, ಭಾರತ ದೇಶಕ್ಕಾಗಿ, ಇಲ್ಲಿ ಬರುವ ಪ್ರತ್ಯೇಕವಾಗಿ ನಮ್ಮ ಮತದಾನ ಇದೆ. ಮೇ ತಿಂಗಳಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಆಗಲಿಕ್ಕೆ ನಮ್ಮ ಮಂಗಳೂರು ಕೇಂದ್ರಕ್ಕೆ ಇನ್ನೂ ಸರಿಯಾದ ನಮ್ಮ ಜನಪ್ರತಿನಿಧಿ ಸಿಗಲಿಲ್ಲ. ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಪ್ರತ್ಯೇಕವಾಗಿ ಭಾರತ ದೇಶದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ನೆಲೆಸಲಿ. ಕ್ರೈಸ್ತರ ಮೇಲೆ ಆಗುವಂಥ ದೌರ್ಜನ್ಯಗಳು, ಕ್ರೈಸ್ತರ ಮೇಲೆ ಆಗುವಂಥ ಎಲ್ಲ ದುರಾಡಳಿತಗಳು ನಾಶವಾಗಲಿ, ದೂರ ಹೋಗಲಿ. ಹಾಗೂ ಕ್ರೈಸ್ತರಿಗೆ ಶುಭ ಸಂದೇಶವನ್ನು ಸಾರಲು ಯಾವ ಅಡೆತಡೆಗಳು ನಮಗೆ ಇರದೆ ಒಳ್ಳೆಯ ರೀತಿಯಲ್ಲಿ ಇದನ್ನು ಮಾಡಲು, ಸಂವಿಧಾನದ ಪ್ರಕಾರ ಒಳ್ಳೆಯ ರೀತಿಯಲ್ಲಿ ಮಾಡಲು ಬೇಕಾದ ಕೃಪೆ ವರದಾನಗಳು ಹಾಗೂ ಯಾರೆಲ್ಲ ದೇವರು ಕೊಟ್ಟ ಅಧಿಕಾರವನ್ನು ದುರುಪಯೋಗಪಡಿಸ್ತಾ ಇದ್ದರೋ ಅವರ ಅಧಿಕಾರವನ್ನು ತೆಗೆದು ಬೇರೆಯವರಿಗೆ ದೇವರು ಕೊಡಲಿ ಎಂದು ನಾವು ಪ್ರಾರ್ಥಿಸೋಣ. ಯಾಕೆಂದರೆ ಅವರು ಆ ಜಾಗದಲ್ಲಿ ಕೂತ್ಕೊಂಡು ಅಧಿಕಾರ ನಡೆಸಲು ಯೋಗ್ಯರಲ್ಲ ಅವರು. ಯಾಕೆಂದರೆ ದೇವರು ಕೊಟ್ಟಂಥ ಅಧಿಕಾರವನ್ನು ದುರುಪಯೋಗಪಡಿಸ್ತಾರೆ. ಖಂಡಿತವಾಗಿ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಎಷ್ಟೋ ಜನರ ಆಡಳಿತವನ್ನು ದೇವರು ತೆಗೆದುಬಿಟ್ಟಿದ್ದಾರೆ, ಬೇರೆಯವರಿಗೆ ಕೊಟ್ಟಿದ್ದಾರೆ. ಆಗ ಸೌಲ್ ರಾಜನು ದೇವರ ವಿರುದ್ಧವಾಗಿ ಹೋದಾಗ ಅವನ ಅಧಿಕಾರವನ್ನು ತೆಗೆದು ದಾವೀದನಿಗೆ ಕೊಟ್ಟರು. ಅದೇ ರೀತಿಯಲ್ಲಿ ಈ ಭಾರತ ದೇಶದಲ್ಲಿ ಅಲ್ಲಿ ಇಲ್ಲಿ ದೌರ್ಜನ್ಯಗಳು ನಡೀತಾ ಇವೆ. ಇದಕ್ಕೆಲ್ಲ ನಾವು ಒಂದುಗಳಿಗೆ ಈ ಪ್ರತ್ಯೇಕವಾಗಿ ಧ್ಯಾನಕೂಟದಲ್ಲಿ ಅವರಿಗಾಗಿ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತನೆ ಮಾಡಿದ್ದಾರೆ ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತನೆ ಮಾಡಿದ್ದಾರೆ ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತನೆ ಮಾಡಿದ್ದಾರೆ ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತನೆ ಮಾಡಿದ್ದಾರೆ ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತನೆ ಮಾಡಿದ್ದಾರೆ ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ
ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ, ಸ್ತ್ರೀಗಳಿಂದ ಧನ್ಯರು, ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ, ಸ್ತ್ರೀಗಳಿಂದ ಧನ್ಯರು, ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ, ಸ್ತ್ರೀಗಳಿಂದ ಧನ್ಯರು, ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ, ಸ್ತ್ರೀಗಳಿಂದ ಧನ್ಯರು, ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ, ಸ್ತ್ರೀಗಳಿಂದ ಧನ್ಯರು, ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ, ಸ್ತ್ರೀಗಳಿಂದ ಧನ್ಯರು, ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ, ಸ್ತ್ರೀಗಳಿಂದ ಧನ್ಯರು, ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ. ಆಮೆನ್. ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯ ಅತ್ಯುತ್ತಮ ಅಗತ್ಯಗಳ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಆಮೇನ್. 5ನೇ ರಹಸ್ಯವನ್ನು ಧ್ಯಾನಿಸೋಣ. ಶುಕ್ಲಲ ಬುರ್ಗಜಿತಂ ಪ್ಲಾನ್ ಮೇಳ್ತಾಯಿ. 5ನೇ ರಹಸ್ಯವನ್ನು ಧ್ಯಾನಿಸುವಾಗ ಎಲ್ಲ ರೋಗಿಗಳಿಗಾಗಿ ಪ್ರಾರ್ಥಿಸೋಣ. ಈ 3 ದಿವಸಗಳಲ್ಲಿ ಇಲ್ಲಿ ಬರುವಂಥ ಎಲ್ಲ ರೋಗಿಗಳು ಗುಣಮುಖವಾಗಲಿ, ಎಲ್ಲ ರೋಗಿಗಳಿಗೆ ಸ್ವಸ್ಥತೆ ದೇವರು ದಯಪಾಲಿಸಲಿ, ಆರೋಗ್ಯ ಭಾಗ್ಯ ದಯಪಾಲಿಸಲಿ, ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು, ಸೈತಾನನ ಸತ್ಫಲಗಳು ಯಾವುದಾದರೂ ಅವರಲ್ಲಿ ಇದ್ದರೆ ಎಲ್ಲವೂ ನಾಶವಾಗಲಿ, ಅವರನ್ನು ಬಿಡುಗಡೆಗೊಳಿಸಲೆಂದು ನಾವು ಪ್ರತ್ಯೇಕವಾಗಿ ದೇವರ ಹತ್ರ ಬೇಡಿಕೊಳ್ಳೋಣ. ಪವಿತ್ರ ಪರಮ ಪ್ರಸಾದದಲ್ಲಿ ಇರುವಂಥ ದೇವರು ಇವತ್ತು ನಮ್ಮೆಲ್ಲರನ್ನು ಗುಣಪಡಿಸಲಿ ಎಂದು ನಾವು ಬೇಡಿಕೊಳ್ಳೋಣ. ಎಲ್ಲರೂ ಒಂದುಗಳಿಗೆ ಕರಗಳನ್ನು ಮೇಲಕ್ಕೆತ್ತಿ ರೋಗಿಗಳಿಗಾಗಿ ಪ್ರಾರ್ಥಿಸೋಣ. ಹಾಲೆಲುಯಾ 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 ಹಾಲೆಲುಯಾ. ಹೀರಬಬರೆ ಕಲವರೆದಗ ಶಂದರ ಬರಗ ಭಾಷಾ ಬರಗಳಿಂದ ಪ್ರಾರ್ಥಿಸಿ. ಹೀರಬಬರೆ ಕಲವರೆದಗ ಶಂದರ ಬರೆ ಕರಬಲರೆ ಕಲೆ ಜೀಸ. The mighty anointing of the Holy Spirit, the power of God will come upon us in the name of Jesus Christ. Hallelujah, 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 hallelujah. Hírababare kalavaradaga shandar bare karbalare kala Jesus, 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 Jesus. The mighty anointing of the Holy Spirit, the power of God will come upon us in the name of Jesus Christ. Every sick people will be, Lord Jesus, healed in the name of Jesus Christ. They will be set free in the name of Jesus Christ. Hallelujah, hallelujah, hallelujah. ಎಲ್ಲರೂ ಎದ್ದು ನಿಂತುಕೊಂಡು ಈ 5ನೇ ರಹಸ್ಯವನ್ನು ಧ್ಯಾನಿಸೋಣ. ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ, ಸ್ತ್ರೀಯರಲ್ಲಿ ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ, ಸ್ತ್ರೀಯರಲ್ಲಿ ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ, ಸ್ತ್ರೀಯರಲ್ಲಿ ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ, ಸ್ತ್ರೀಯರಲ್ಲಿ ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ, ಸ್ತ್ರೀಯರಲ್ಲಿ ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ, ಸ್ತ್ರೀಯರಲ್ಲಿ ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ, ಸ್ತ್ರೀಯರಲ್ಲಿ ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತಾಮರಿಯ
ಸಂತಾಮರಿ ದೇವಮಾತೆ ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರಿ ಮಾಡಿದ್ದಾರೆ ಸ್ತ್ರೀಯರಿಂದ ಧನ್ಯರು ಮತ್ತೆ ನಿಮ್ಮದ ಫಲವಾದ ಯೇಸು ಧನ್ಯರು. ಸಂತಾಮರಿ ದೇವಮಾತೆ ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರಿ ಮಾಡಿದ್ದಾರೆ ಸ್ತ್ರೀಯರಿಂದ ಧನ್ಯರು ಮತ್ತೆ ನಿಮ್ಮದ ಫಲವಾದ ಯೇಸು ಧನ್ಯರು. ಸಂತಾಮರಿ ದೇವಮಾತೆ ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ, ಆದೀತ ಹಾಗೆ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೇನ್. ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆ ಅತ್ಯಧಿಕ ಅಗಿತಳ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಆಮೇನ್. ನಮ್ಮ ಅರಣ್ಯ ಕಾಕುಲ್ ದುಚ್ಚಮಯ ನಮ್ಮ ಸಜೀವನೆ ಅಮೃತ ಭರೋಷ ತುಕ ಮೇಲ ಮಾಡ್ತಾಂ ಪ್ರದೇಶ ಬಳಕ ಯಾವುದು ಚಕಣ ದಸ್ತನ ಅಸ್ಕಾರ ಸೊನ್ನಮಯ ತುಕರ ದಾನಗಡ್ತ ತೋರ್ತಂ ಶಿಕ್ಷಕ ಅದು ಕಾಕುಲ್ ಜದ್ದಳೆ ಅಂಶ ವೇರ್ಪರ್ತಿ ಅನಿಯ ಪ್ರದೇಶ ಪ್ರಾಂತಲೆ ಸದೈ ಪಾಳ್ಯೋಗಿ ಶಂಜಸು ಕಂಕಾಂದಕ್ಕೆ ಏದಾಲಿ ಮಗಳಿದಲ್ಲಿ ವ್ಯಾಮಕಾರ ಮರಿ ಭಗವಂತಿ ಇದಾವಚಮಯ ಮಸೋತುನತಿಕಾನ್ ಕ್ರಿಸ್ತच्या बसवण्याकमी फौजोंच्या कटी. Praise the Lord. Praise the Lord. Praise the Lord. Praise the Lord. ಒಂದು ಗಳಿಗೆ ಕೂತ್ಕೊಳ್ಳೋಣ. ಅನೌನ್ಸ್ಮೆಂಟ್ ಸ್ವಲ್ಪ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ನಾವು ಪ್ರತ್ಯೇಕವಾಗಿ. ಈ ಹೆಣ್ಣು ಮಕ್ಕಳಿಗೆ ಹೆಂಗಸರಿಗೆ ಟಾಯ್ಲೆಟ್ಸ್ಗಳು ಹಿಂದುಗಡೆ, ಈ ಸಲ ಗಂಡಸರಿಗೆ ಅಲ್ಲಿ ಯಾವುದೇ ಅವಕಾಶ ಇಲ್ಲ. ಈ ಕೆಳಗಡೆ ಈ ಇದರ ಹೊರಗಡೆ ಅಲ್ಲಿ ಟಾಯ್ಲೆಟ್ಸ್ ಇದೆ, ಇದು ಗಂಡಸರಿಗೆ ಅಲ್ಲಿ ಟಾಯ್ಲೆಟ್ಸ್, ಅಲ್ಲಿ ಹೋಗ್ಬೋದು. ಮತ್ತು ಮುಂದಿನ ಸೀಟುಗಳು ಬರೀ ರೋಗಿಗಳಿಗೆ ಮಾತ್ರ. ಒಳ್ಳೆಯವರು ಕೂತ್ಕೊಂಡು ರೋಗಿಗಳಾಗಬೇಡಿ ದಯಮಾಡಿ, ಯಾಕಂದರೆ ಖಂಡಿತ ನೀವು ಮುಂದೆ ಬಂದು ಕೂತ್ಕೊಳ್ಬೇಕು. ಯಾವುದೇ ರೋಗಗಳು ನಡೆಯದೇ ಇದ್ದವರಿಗೆ ಮಾತ್ರ, ಯಾರಿಗೆ ನಡೆಯಲಿಕ್ಕೆ ಆಗೋದಿಲ್ಲ, ಪ್ಯಾರಲೈಸ್ ಆಗಿದೆ, ಬ್ರೈನ್ ಸ್ಟ್ರೋಕ್ ಆಗಿದೆ, ಅಂಥವರಿಗೆ ಮಾತ್ರ ಈ ಮುಂದಿನ ಸೀಟಿಗೆ. ಯಾಕೆಂದರೆ ನಮಗೆ ಮತ್ತೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಅವರನ್ನು ಮುಂದಕ್ಕೆ ತರಲಿಕ್ಕೆ ಆಗೋದಿಲ್ಲ. ದಯಮಾಡಿ ಯಾರೆಲ್ಲ ಸರಿ ಇದ್ದೀರಿ ನೀವು ಮುಂದೆ ಕೂತ್ಕೊಳ್ಬೇಡಿ, ಹಿಂದಕ್ಕೆ ಹೋಗಿ ಕೂತ್ಕೊಳ್ಳಿ. ಈಗ ನಿಮಗೆ ಜಾಗ ಉಂಟು, ಮತ್ತು ಸ್ವಲ್ಪ ಮತ್ತೆ ನಾವು ಎಬ್ಬಿಸಿದ್ರೆ ನಿಮಗೆ ಒಳಗೆ ಜಾಗ ಸಿಗಲಿಕ್ಕಿಲ್ಲ, ಹೊರಗೆ ಹಾಕಬೇಕಾದ ಅಷ್ಟೇ. ಯಾಕೆಂದರೆ ವಾಲಂಟಿಯರ್ಸ್ಗೆ ದಯಮಾಡಿ ಕೇಳಿ, ನೀವು ವಾಲಂಟಿಯರ್ಸ್ಗೆ ಒಬೆ ಆಗೋದಿಲ್ಲ, ನೀವು ದೇವರಿಗೂ ಕೂಡ ಒಬೆ ಆಗೋಲ್ಲ. ನೀವು ಬಂದು ಸರಿ ಇದ್ದವರು ಮುಂದೆ ಬಂದು ಏನು ನಿಮಗೆ ಮುಟ್ತಾರೆ ಅಂತ ಖಂಡಿತ ಮುಟ್ಟಲ್ಲ. ಹಾಗೇ 3 ದಿವಸ ಕೂತ್ಕೊಂಡು ಹೊರಗೆ ಹೋಗ್ತೀರಾ ಅಷ್ಟೇ. ಯಾಕೆಂದರೆ ದೇವರು ನಿಮ್ಮ ವಿಧೇಯತೆಯನ್ನು ನೋಡ್ತಾರೆ. ಅದ್ಭುತ ಮಾಡುವ ಮೊದಲು ವಿಧೇಯತೆಯನ್ನು ನೋಡಿ. ನಿಮಗೆ ವಿಧೇಯತೆ ಇಲ್ಲದಿದ್ದರೆ ಎಲ್ಲಿ ಅದ್ಭುತ ಆಗೋದು ಸಾಧ್ಯನೇ ಇಲ್ಲ. ವಾಲಂಟಿಯರ್ಸ್ ಹತ್ರ ಯಾರು ಜಗಳ ಆಡಬಾರ್ದು. ಜಗಳ ಮನಸ್ಸಿದ್ದವರು ದಯಮಾಡಿ ಕಂಪೌಂಡ್ನ ಹೊರಗೆ ಹೋಗಿ ಜಗಳ ಮಾಡಿ, ಇದರ ಒಳಗೆ ಅವಕಾಶ ಇಲ್ಲ ಯಾರಿಗೂ. ಅವರಿಗೆ ಒಂದು ಮಾತು ನೀವು ಹಾಡಬಾರ್ದು. ಯಾಕಂದರೆ ಅವರು 15 ವರ್ಷದಿಂದ ಇಲ್ಲಿ ಒಂದು ಸ್ವಾರ್ಥ ತ್ಯಜಿಸಿ ನಿಸ್ವಾರ್ಥವಾಗಿ ಧ್ಯಾನ ಕೇಂದ್ರಕ್ಕಾಗಿ ಕೆಲಸ ಮಾಡ್ತಾರೆ. ಇವತ್ತೊಂದು ದಿವಸ ನಾಳೆ ಒಂದು ದಿವಸ ಬಂದು ಅವರ ಮೇಲೆ ದೌರ್ಜನ್ಯ ನಡೆಯಬೇಡಿ, ಇದು ದೇವರ ಮೆಚ್ಚಲ್ಲ. ಇಂಥ ಕೆಲಸಗಳನ್ನು ಮಾಡಬೇಡಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದರೆ ನಾವು ಸ್ವಲ್ಪ ಇದರಲ್ಲಿ ಹೇಳಬೇಕಾಗದೆ, ಯಾಕೆಂದರೆ ಇಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತೆ ಅದಕ್ಕಾಗಿ. ಯಾಕೆಂದರೆ ಖಂಡಿತವಾಗಿ ಇದು ದೇವರ ಮೆಚ್ಚುವಂಥ ಕೆಲಸ ನಾವು ಮಾಡಬೇಕು. ದೇವರ ಮೆಚ್ಚದ ಕೆಲಸ ಈ ಜಾಗದಲ್ಲಿ ಮಾಡಬಾರ್ದು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಒಂದು ದೇವರ ಕೃಪೆ, ದೇವರ ವರದಾನಗಳು ನಮಗೆ ಸಿಗಲಿಕ್ಕಾಗಿ ಧ್ಯಾನಕೂಟವನ್ನು, ಈ 3 ದಿವಸ ಧ್ಯಾನಕೂಟವನ್ನು ಪವಿತ್ರಾತ್ಮರಿಗೆ ಅರ್ಪಿಸೋಣ. ನಾವು ಪ್ರತಿಯೊಬ್ಬರು ದೇವರ ಕೃಪೆಗೆ ಪಾತ್ರರಾಗುವಂತೆ ನಾವು ಇವತ್ತು ಪ್ರಾರ್ಥಿಸೋಣ. ಪವಿತ್ರ ಪರಮ ಪ್ರಸಾದದಲ್ಲಿ ಹಾಗೂ ಇವತ್ತು ದೇವರ ವಾಕ್ಯದಲ್ಲಿ ಇಲ್ಲಿ ಬಲಿಪೂಜೆ ಆಗುವಾಗ ನಮ್ಮೆಲ್ಲರನ್ನು ಯೇಸು ಮುಟ್ಟಲಿ. ಯಾರೊಬ್ಬನು ಬರೀ ಕೈಯಲ್ಲಿ ಹೋಗಲಿಕ್ಕೆ ಬಿಡಬಾರ್ದು. ಅಂಥ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಈ 3 ದಿವಸದಲ್ಲಿ ನಡೀಬೇಕು. ಅದಕ್ಕಾಗಿ ಒಂದು ಗಳಿಗೆ ನಾವು ಈ ಗೀತೆಯೊಂದಿಗೆ ನಾವು ಹಾಡೋಣ. ಈ ಗೀತೆಯೊಂದಿಗೆ ನಾವು ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. Praise the Lord. Praise the Lord. Hallelujah. 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 ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಯೇಸುವೆ ಮಹಿಮೆ. Hallelujah. 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 Praise the Lord. ಇವತ್ತು ದೇವರ ವಾಕ್ಯ ಹೀಗೆ ಹೇಳ್ತದೆ. ನಾವು ಓದುವುದಾದರೆ ಯೆಶಾಯನ ಗ್ರಂಥದಲ್ಲಿ 53ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. ಇವತ್ತು ಈ ಧ್ಯಾನಕೂಟಕ್ಕಾಗಿ ನಾವು ಪ್ರಾರ್ಥಿಸೋಣ ಈ ವಾಕ್ಯದೊಂದಿಗೆ. ಈ ವಾಕ್ಯ ಹೀಗೆ ಹೇಳ್ತದೆ: ದೇವರ ಪವಿತ್ರ ಮಗನಾದ ಯೇಸು ತನ್ನ ಶಿಲುಬೆಯ ಯಾತನೆಗಳಿಂದ
ನಮಗಾಗಿ ಏನೆಲ್ಲ ಮಾಡಿದರೆಂದು ಇವತ್ತು ನಾವು ಒಂದು ಗಳಿಗೆ ಈ ವಾಕ್ಯವನ್ನು ನಾವು ನಮ್ಮದಾಗಿಸಿಕೊಳ್ಳೋಣ. ಅಲ್ಲಿ ಹೀಗೆ ಹೇಳ್ತದೆ ನೋಡಿ, ಗಾಯಗೊಂಡನಾಥ ನಮ್ಮ ಪಾಪಗಳ ನಿಮಿತ್ತ. ಎಲ್ಲರೂ ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ, ಎಲ್ಲರೂ ಈ ವಾಕ್ಯವನ್ನು ಪಠಿಸೋಣ. ಗಾಯಗೊಂಡನಾಥ, ಗಾಯಗೊಂಡನಾಥ, ದೊಡ್ಡ ಸ್ವರದಲ್ಲಿ ಗಾಯಗೊಂಡನಾಥ, ಗಾಯಗೊಂಡನಾಥ, ನನ್ನ ಪಾಪಗಳ ನಿಮಿತ್ತ, ನನ್ನ ಪಾಪದ ನಿಮಿತ್ತ, ಜರ್ಜರಿತನಾದ ಜರ್ಜರಿತನಾದ, ನನ್ನ ದ್ರೋಹಗಳ ದೆಸೆಯಿಂದ, ನನ್ನ ದ್ರೋಹಗಳ ದೆಸೆಯಿಂದ, ಶಿಕ್ಷೆಗೊಳಗಾದ ಶಿಕ್ಷೆಗೊಳಗಾದ, ನನ್ನ ರಕ್ಷೆಗಾಗಿ, ನನ್ನ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ, ನನ್ನ ಸ್ವಸ್ಥತೆಗಾಗಿ ತೊಳಲುತ್ತಿದ್ದೆವು ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ ಹಿಡಿಯುತ್ತಿದ್ದನು ಪ್ರತಿಯೊಬ್ಬನು ತನ್ನ ದಾರಿಯನ್ನೇ. ನಮ್ಮೆಲ್ಲರ ದೋಷವನ್ನು ಸರ್ವೇಶ್ವರ ಹಾಕಿದ ಆತನ ಮೇಲೆ ಬಾಧೆಗೊಳಗಾದ ಹಿಂಸೆ ಸಹಿಸಿದ ಆತ ಬಾಯಿ ತೆರೆಯದೆ, ಹೌದು ಬಾಯಿ ತೆರೆಯದಿದ್ದ ಬಲಿಗೊಯ್ಯುದ ಕುರಿಮರಿಯಂತೆ ತುಪ್ಪಟ ಕತ್ತರಿಸುವವನ ಮುಂದಿರುವ ಮೂಕ ಕುರಿಮರಿಯಂತೆ ಎಳೆದೈದರು ಬಂಧನದಿಂದ ನ್ಯಾಯಸ್ಥಾನದಿಂದ, ಹೌದು ದೂರ ಮಾಡಿದರು ಆತನನ್ನು ಜೀವಲೋಕದಿಂದ. ವಧೆಯದನಾಥ ನಮ್ಮ ಜನರ ಪಾಪದ ದೆಸೆಯಿಂದ, ಆದರೂ ಸಮಕಾಲೀನವರಾರು ಮರುಗಲಿಲ್ಲ ಕನಿಕರದಿಂದ. ಹಾಲೆಲೂಯ 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 ಹಾಲೆಲೂಯ. ಹೀರುವವರೆ ಕಲವರೆ ತಗ ಸುಂದರವರೆ ಕರಬಲರೆ ಕಾಲ ಜೀಸಸ್ ಜೀಸಸ್ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಹೀರುವವರೆ ಕಲವರೆ ತಗ ಸುಂದರವರೆ ಕರಬಲರೆ ಕಾಲ ಜೀಸಸ್ 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 ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ವರ್ಗವ ತೆರೆದಿರಿಸಿ ಹಾರಿ ಬನ್ನಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಚಪ್ಪಾಳೆ ತಟ್ಟುತ್ತಾ ಸ್ವರ್ಗವ ತೆರೆದಿರಿಸಿ ಹಾರಿ ಬನ್ನಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ, ಸ್ವರ್ಗವ ತೆರೆದಿರಿಸಿ ಹಾರಿ ಬನ್ನಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಸ್ವರ್ಗವ ತೆರೆದಿರಿಸಿ ಹಾರಿ ಬನ್ನಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ, ಸ್ವರ್ಗವ ತೆರೆದಿರಿಸಿ ಹಾರಿ ಬನ್ನಿರಿ, ಪರಿಶುದ್ಧ ಆತ್ಮರೇ
ಅಭಿಷೇಕ ಮಾಡಿರಿ. ಎಲ್ಲರೂ ಗಟ್ಟಿ ಚಪ್ಪಾಳೆ ತಟ್ಟಿದ್ದ. ಜೀವ ಜಲವಾಗಿ ಜೀವ ತನ್ನಿರಿ, ಅಗ್ನಿಜ್ವಾಲೆಯಾಗಿ ಪ್ರಜ್ವಲಿಸಿರಿ. 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 ತಂಗಾಳಿಯಾಗಿ ಬಿಸಿ ಬನ್ನಿರಿ, ಆತ್ಮಾಭಿಷೇಕವ ಕರುಣಿಸಿರಿ. ತಂಗಾಳಿಯಾಗಿ ಬಿಸಿ ಬನ್ನಿರಿ, ಆತ್ಮಾಭಿಷೇಕವ ಕರುಣಿಸಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಹಾಲೆಲೂಯಾ Hallelujah, 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 Hallelujah. ಎಲ್ಲರೂ ಗಟ್ಟಿ ಸ್ವರದಿಂದ Hallelujah, ಯೇಸುವೇ Hallelujah, ಆಮೆನ್. Hallelujah, 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 ಆಮೆನ್. ಶಿಷ್ಯರಲ್ಲಿ ಶಕ್ತಿಯಾಗಿ ಶಕ್ತಿಯಾಗಿ ಬಂದವರೇ, ದಿವ್ಯವರಗಳ ಸುರಿಸಿರಿ. ಶಿಷ್ಯರಲ್ಲಿ ಶಕ್ತಿಯಾಗಿ ಬಂದವರೇ, ದಿವ್ಯವರಗಳ ಸುರಿಸಿರಿ. ಶಿಷ್ಯರಲ್ಲಿ ಶಕ್ತಿಯಾಗಿ ಬಂದವರೇ, ದಿವ್ಯವರಗಳ ಸುರಿಸಿರಿ. ಶಿಷ್ಯರಲ್ಲಿ ಶಕ್ತಿಯಾಗಿ ಬಂದವರೇ, ದಿವ್ಯವರಗಳ ಸುರಿಸಿರಿ. ಅನುಗ್ರಹವಾಗಿ ತುಂಬಿಸಿರಿ, ಜ್ಞಾನ ಪ್ರದಾಯಕ ಪಾವನಾತ್ಮರೇ. ಅನುಗ್ರಹವಾಗಿ ತುಂಬಿಸಿರಿ, ಜ್ಞಾನ ಪ್ರದಾಯಕ ಪಾವನಾತ್ಮರೇ. ಸ್ವರ್ಗವ ತೆರೆದಿರಿಸಿ ಹಾರಿ ಬಂದಿರಿ, ಪರಿಶುದ್ಧ ಆತ್ಮರೇ. ಅಭಿಷೇಕ
ತೆರೆದಿರಿಸಿ ಹಾರಿ ಬನ್ನಿರಿ ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ ಸ್ವರ್ಗವ ತೆರೆದಿರಿಸಿ ಹಾರಿ ಬನ್ನಿರಿ ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ ಸ್ವರ್ಗವ ತೆರೆದಿರಿಸಿ ಹಾರಿ ಬನ್ನಿರಿ ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ ಆತ್ಮರೇ ಆತ್ಮರೇ ಬೇಗ ಬನ್ನಿರಿ 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 ಬೇಗ ಬನ್ನಿರಿ ಬೇಗ ಬನ್ನಿರಿ. ಒಂದು ಗಟ್ಟಿಯಾದ ಚಪ್ಪಾಳೆ ನಾವು ಕೊಡೋಣ, ಶಕ್ತಿಯುತವಾದ ಚಪ್ಪಾಳೆ. ಪ್ರೈಸ್ ದ ಲಾರ್ಡ್. ಕೇಳುವುದಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ 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 ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಡಿವೈನ್ ಪ್ರೇಯರ್ ಸೆಂಟರ್ ನಡೆಸಿಕೊಡುವ 3 ದಿನದ ಬೈಬಲ್ ಕನ್ವೆನ್ಷನ್, ಇದಕ್ಕೆ ಸಾಕ್ಷಿಯಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಪ್ರಿಯರೇ, ಕಳೆದ ಹಲವಾರು ವರ್ಷಗಳಿಂದ ಪ್ರತಿ ವರ್ಷವೂ ಬೈಬಲ್ ಕನ್ವೆನ್ಷನ್ ನಡೀತಾ ಇದೆ. ಅನೇಕ ಜನರು ದೇವರ ವಾಕ್ಯವನ್ನು ಆಲಿಸಿ ಆ ವಾಕ್ಯದಿಂದ ಬಿಡುಗಡೆಯನ್ನು ಪಡೆದಿದ್ದಾರೆ. ಅದಕ್ಕೆ ನೀವೇ ಸಾಕ್ಷಿಗಳು. ಒಂದು ಗಟ್ಟಿಯಾದ ಚಪ್ಪಾಳೆಯನ್ನು ಮತ್ತೊಮ್ಮೆ ನಾವು ಕೊಡೋಣ. ಒಂದು ಬಲವಾದ ಚಪ್ಪಾಳೆ ದೇವರ ವಾಕ್ಯಕ್ಕೆ. ಪ್ರೈಸ್ ದ ಲಾರ್ಡ್. ಮತ್ತಾಯ ಸುವಾರ್ತೆ 8:17 ವಾಕ್ಯ ಹೇಳ್ತಾ ಇದೆ, ನಮ್ಮ ದುರ್ಬಲತೆಗಳನ್ನು ವಹಿಸಿಕೊಂಡನು, ನಮ್ಮ ರೋಗ ರುಜಿನಗಳನ್ನು ಆತನೇ ಪರಿಹರಿಸಿದನು ಎಂಬ ಯೆಶಾಯನ ಪ್ರವಾದನೆ ಈಡೇರಿತು. ಸಾವಿರ ಜನರು ಪ್ರಭು ಯೇಸುವಿನ ಹತ್ತಿರ ಬರುವಾಗ ಆತನ ಗುಣಪಡಿಸುವ ಶಕ್ತಿ ಪ್ರತಿಯೊಬ್ಬರನ್ನು ಮುಟ್ಟುತ್ತಿತ್ತು. ಆತನನ್ನು ಮುಟ್ಟಿದವರು, ಪ್ರಭು ಯೇಸು ಮುಟ್ಟಿದ ಪ್ರತಿಯೊಬ್ಬರು ಗುಣ ಹೊಂದುತ್ತಾ ಇದ್ದರು. ಕೈಗಳನ್ನು ಎತ್ತಿ ಒಂದು ಗಟ್ಟಿಯಾದ ಚಪ್ಪಾಳೆಯನ್ನು ಕೊಡಿರಿ. ಅದಕ್ಕಾಗಿ ಸಾಕ್ಷಿ ಎಂಬಂತೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಪ್ರಿಯರೇ, ಈ 3 ದಿನದ ಕನ್ವೆನ್ಷನ್ ಇದೀಗ ಆರಂಭವಾಗ್ತಾ ಇದೆ. ಬೈಬಲ್ ಈ ಸಮಯದಲ್ಲಿ ನಮ್ಮ ಜನಪ್ರಿಯ ನೆಚ್ಚಿನ ಗುರುಗಳಾದ ಫಾದರ್ ಸಿಪ್ರಿಯನ್ ಪಿಂಟೋ ಅವರ ನೇತೃತ್ವದಲ್ಲಿ ಮೆರವಣಿಗೆಯಲ್ಲಿ ಇದೀಗ ಬೈಬಲ್ ಪ್ರತಿಷ್ಠಾಪನೆ ಇಲ್ಲಿ ನೆರವೇರಲಿದೆ. ದಯವಿಟ್ಟು ಬೈಬಲಿಗೆ ಗೌರವ ಕೊಟ್ಟು ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಇದೀಗ ಈ ಬೈಬಲ್ ಕನ್ವೆನ್ಷನ್ ಆರಂಭಗೊಳ್ಳುವ ಈ ಸಮಯ, ಈ ಭವನದಲ್ಲಿ ದೇವರ ವಾಕ್ಯವನ್ನು ಹೊತ್ತು ಫಾದರ್ ಸಿಪ್ರಿಯನ್ ಪಿಂಟೋ ಜೊತೆಗೆ ಫಾದರ್ ಜೋಸೆಫ್ ವಾಣಿಯಂತರ, ಫಾದರ್ ಜಾಲಿ ತಡತಿಲ್ ಹಾಗೂ ಅನೇಕ ಯಾಜಕರು, ದೇವ ಸೇವಕರು, ಸ್ವಯಂ ಸೇವಕರು ಈ ಸ್ಥಳಕ್ಕೆ ಆಗಮಿಸಲಿದ್ದಾರೆ. ಪ್ರಿಯರೇ, ಈ ಹಾಡಿನ ಮೂಲಕ ನಾವು ಪ್ರಭು ಯೇಸುವನ್ನ, ಈ ವಾಕ್ಯವನ್ನ ನಮ್ಮ ನಡುವೆ ಬರಮಾಡಿಕೊಳ್ಳೋಣ. ಇವತ್ತು ಮುಖ್ಯ ಪ್ರಧಾನ
ಪ್ರವಚಕರಾಗಿ ನಮ್ಮ ನಡುವೆ ಇದ್ದಾರೆ. ಬ್ರದರ್ ಸಾಜಿದ್ ಜೋಸೆಫ್ ಇದೀಗಲೇ ಆಗಮಿಸಲಿದ್ದಾರೆ. ಪ್ರಿಯರೇ, ಅವರ ಜೊತೆಗೂಡಿ ನಾವು ದೇವರನ್ನ ಮಹಿಮೆ ಪಡಿಸೋಣ. ಈ ಸಮಯ ದೇವರಿಗೆ ಮಹಿಮೆ ಪಡಿಸುವ ಸಮಯ. ಈ ಹಾಡು ಹಾಡುತ್ತಾ ದೇವರನ್ನ ಮಹಿಮೆ ಪಡಿಸೋಣ. ಯೇಸು ನನ್ನ ದೇವಾ, ಯೇಸು ನನ್ನ ರಾಜ, ಯೇಸು ನನ್ನ ದೇವಾ, ಯೇಸು ನನ್ನ ರಾಜ. ಕೊಡಿ ಚಪ್ಪಾಳೆ ಶಕ್ತಿಯುತವಾಗಿ. ಜಗವೆಲ್ಲ ಸಾವಿರಿ ಶ್ರೀ ಯೇಸು ನಾಮವನು, ಜಗವೆಲ್ಲ ಸಾವಿರಿ ಶ್ರೀ ಯೇಸು ನಾಮವನು. ಯೇಸು ನನ್ನ ದೇವ, ಯೇಸು ನನ್ನ ರಾಜ, ಯೇಸು ನನ್ನ ದೇವ, ಯೇಸು ನನ್ನ ರಾಜ, ಯೇಸು ನನ್ನ ದೇವ, ಯೇಸು ನನ್ನ ರಾಜ, ಯೇಸು ನನ್ನ ದೇವ, ಯೇಸು ನನ್ನ ರಾಜ. ಜಗವೆಲ್ಲ ಸಾವಿರಿ ಶ್ರೀ ಯೇಸು ನಾಮವನು, ಸಾರಿರಿ ಶ್ರೀ ಯೇಸು ನಾಮವನು, ಜಗವೆಲ್ಲ ಸಾವಿರಿ ಶ್ರೀ ಯೇಸು ನಾಮವನು. ಜಗವೆಲ್ಲ ಸಾರಿ ಶ್ರೀ ಯೇಸು ನಾಮವನು. ಯೇಸು ನನ್ನ ದೇವ, ಯೇಸು ನನ್ನ ರಾಜ, ಯೇಸು ನನ್ನ ದೇವ, ಯೇಸು ನನ್ನ ರಾಜ, ಯೇಸು ನನ್ನ ದೇವ, ಯೇಸು ನನ್ನ ರಾಜ, ಯೇಸು ನನ್ನ ದೇವ, ಯೇಸು ನನ್ನ ರಾಜ. ಕಾಲದಿಂದ ನೀ ಹಾಡು, ನೀ ಹಾಡು, ಕಾಲೆಚ್ಚೆ ಹಾಕಿ ನೀ ಕುಣಿದು, ನೀ ಕುಣಿದು, ಕೈತಾಳದಿಂದ ನೀ ಹಾಡು, ನೀ ಹಾಡು, ಕಾಲೆಚ್ಚೆ ಹಾಕಿ ನೀ ಕುಣಿದು, ನೀ ನಲಿದು. ಯೇಸು ನನ್ನ ದೇವ, ಸಂತೋಷದಿಂದ ಯೇಸು ನನ್ನ ರಾಜ, ಯೇಸು ನನ್ನ ದೇವ, ದೇವರ ಯೇಸು ವಾಕ್ಯವನ್ನು ನನ್ನ ರಾಜ, ಯೇಸು ನನ್ನ ದೇವ, ಯೇಸು ನನ್ನ ರಾಜ, ಯೇಸು ನನ್ನ ದೇವ, ಯೇಸು ನನ್ನ ರಾಜ. ಜಗವೆಲ್ಲ ಸಾರಿ ಶ್ರೀ ಯೇಸು ನಾಮವನು, ಜಗವೆಲ್ಲ ಸಾರಿ ಶ್ರೀ ಯೇಸು ನಾಮವನು. ಯೇಸು ನನ್ನ ದೇವ, ಯೇಸು ನನ್ನ ರಾಜ, ಯೇಸು ನನ್ನ ದೇವ, ಯೇಸು ನನ್ನ ರಾಜ, ಯೇಸು ನನ್ನ ದೇವ, ಯೇಸು ನನ್ನ ರಾಜ, ಯೇಸು ನನ್ನ ದೇವ, ಯೇಸು ನನ್ನ ರಾಜ. ಯೇಸು ನನ್ನ ಜೀವನದಾತ, ಯೇಸು ನನ್ನ ಜೀವನದಾತ, ಯೇಸು ನನ್ನ ಸೌಖ್ಯದಾತ,
ಯೇಸು ನನ್ನ ಸೌಖ್ಯದಾತ, ಯೇಸು ನನ್ನ ಜೀವನದಾತ, ಯೇಸು ನನ್ನ ಜೀವನದಾತ, ಯೇಸು ನನ್ನ ಸೌಖ್ಯದಾತ, ಯೇಸು ನನ್ನ ಸೌಖ್ಯದಾತ, ಯೇಸು ನನ್ನ ದೇವ, ಯೇಸು ನನ್ನ ರಾಜ, ಯೇಸು ನನ್ನ ದೇವ, ಯೇಸು ನನ್ನ ರಾಜ. ಜಗವೆಲ್ಲ ಸಾರಿರಿ ಶ್ರೀ ಯೇಸು ನಾಮವನು, ಜಗವೆಲ್ಲ ಸಾರಿರಿ ಶ್ರೀ ಯೇಸು ನಾಮವನು. ಯೇಸು ನನ್ನ ದೇವ, ಯೇಸು ನನ್ನ ರಾಜ, 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 ಯೇಸು ನನ್ನ ದೇವ, ಯೇಸು ನನ್ನ ರಾಜ. ಯೇಸು ನನ್ನ ದೇವ, ಯೇಸು ನನ್ನ ರಾಜ. ಹಲ್ಲೆಲೂಯಾ, 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 Hallelujah, ಹಲ್ಲೆಲೂಯಾ, ಹಲ್ಲೆಲೂಯಾ, hallelujah, hallelujah, ಹಲ್ಲೆಲೂಯಾ, ಹಲ್ಲೆಲೂಯಾ, hallelujah, hallelujah, ಹಲ್ಲೆಲೂಯಾ, ಹಲ್ಲೆಲೂಯಾ, hallelujah, hallelujah, ಹಲ್ಲೆಲೂಯಾ, ಹಲ್ಲೆಲೂಯಾ. hallelujah, hallelujah. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವರ ವಾಕ್ಯಕ್ಕೆ ಒಂದು ಬಲವಾದ ಚಪ್ಪಾಳೆಯನ್ನು ಕೊಡೋಣ ಪ್ರಿಯರೇ. ಬಿಡುಗಡೆ ನೀಡುವ, ನಿತ್ಯ ಜೀವ ನೀಡುವ ಈ ವಾಕ್ಯ ಇದೀಗಲೇ ಪ್ರತಿಷ್ಠಾಪನೆ ಫಾದರ್ ಸಿಪ್ರಿಯನ್ ಪಿಂಟೋ ಅವರ ನೇತೃತ್ವದಲ್ಲಿ ನಡೆಸಲಾಗಿದೆ. ಪ್ರಿಯರೇ, ಈಗ ಈ ಧ್ಯಾನ ಕೇಂದ್ರದ ನಿರ್ದೇಶಕರಾದ ಫಾದರ್ ಜೋಸೆಫ್ ವಾಣಿಯಂತರವರು ಈಗ ಎಲ್ಲರನ್ನು ಸ್ವಾಗತಿಸಲಿದ್ದಾರೆ. ಪ್ರಿಯರೇ, ನೀವೆಲ್ಲರೂ ಎದ್ದು ನಿಂತುಕೊಳ್ಳುತ್ತಾ ಅದೇ ರೀತಿಯಲ್ಲಿ ಸಹಕಾರ ನೀಡೋಣ. ಪ್ರಿಯರೇ, ಈ ಸಮಯದಲ್ಲಿ ಫಾದರ್ ಜೋಸೆಫ್ ವಾಣಿಯಂತರ ಮುಂದೆ ಬರುತ್ತಿದ್ದಾರೆ. പ്രിയ ബഹുമാനപ്പെട്ട ഫാദർ വിക്കർ സെൻറ്റ് സെബാസ്റ്റ്യൻ ചർച്ച് പറമണ്ണൂർ, ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಪರಮನ್ನೂರ್ വിചാരണ ഗുരുകളെ, നിങ്ങളെല്ലാവരുടെയും പേരിൽ ഹൃദ്യമായി ബഹുമാനപ്പെട്ട അച്ഛനെ ഈ വേദിയിലേക്ക് സ്വാഗതം ചെയ്യുകയാണ്. ನಿಮ್ಮೆಲ್ಲರ ಹೆಸರಿನಲ್ಲಿ ಹೃತ್ಪೂರ್ವಕವಾಗಿ ವಂದನೀಯ ಸಿಪ್ರಿಯನ್ ಪಿಂಟೋ ಗುರುಗಳನ್ನು ವೇದಿಕೆಯಲ್ಲಿಗೆ ಸ್ವಾಗತಿಸುತ್ತಿದ್ದಾನೆ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾ. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. സ്നേഹമുള്ളവരെ, ಪ್ರಿಯರೇ, ഈ ശുശ്രൂഷയുടെ പ്രധാന നിർദ്ദേശകരായ ബ്രദർ സജിത്ത് ജോസഫ്, ಈ ಧ್ಯಾನ ಕೂಟವನ್ನು ನಡೆಸಿಕೊಡಲು ಬಂದಿರುವಂಥ ಬ್ರದರ್ ಸಜಿತ್ ಜೋಸಫ್ ദൈവത്തിൻ്റെ പ്ലാനും പദ്ധതിയും നമുക്ക് വിവരിച്ചറിയുവാൻ, ದೇವರ ಯೋಜನೆ ಏನೆಂದು ಪದ್ಧತಿ ಏನೆಂದು ನಮಗೆ ತಿಳಿಸಿಕೊಡಲು, ഈ നിമിഷങ്ങളെയും ദിവസങ്ങളെയും വിശുദ്ധമാക്കുവാൻ, ಈ ದಿನಗಳನ್ನು ಪವಿತ್ರಗೊಳಿಸಲು നമ്മുടെ ഇടയിലേക്ക് വന്നിട്ടുണ്ട്. ನಮ್ಮ ಮಧ್ಯದಲ್ಲಿಗೆ ಬಂದಿದ್ದಾರೆ. നിങ്ങളുടെ എല്ലാവരുടെയും പേരിൽ ನಿಮ್ಮೆಲ್ಲರ ಹೆಸರಿನಲ್ಲಿ സ്നേഹത്തോടെ ಪ್ರೀತಿಯಿಂದ ബഹുമാനത്തോടെ ಗೌರವದಿಂದ ബ്രദർ സജിത്ത് ജോസഫിനെയും
അതോടൊപ്പം തന്നെ ടീം അംഗങ്ങളെയും ಬ್ರದರ್ ಸಜಿತ್ ಜೋಸೆಫ್ ಅವರ ಟೀಮಿನಲ್ಲಿರುವವರನ್ನು ಸ್ನೇಹಪೂರ್ವಂ ಸ್ವಾಗತ ചെയ്യുകയാണ്. ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಪ್ರಿಯರೇ, ನಾವೆಲ್ಲರೂ ದಯವಿಟ್ಟು ಕುಳಿತುಕೊಳ್ಳೋಣ. ನಮ್ಮ ಹತ್ತಿರದ ವಿಚಾರಣೆಯ ಸೇಂಟ್ ಸೆಬಾಸ್ಟಿಯನ್ ವಿಚಾರಣೆಯ ಪ್ರಧಾನ ಗುರುಗಳು ಫಾದರ್ ಸಿಪ್ರಿಯನ್ ಪಿಂಟೋ ಒಂದು ಮಹಾ ಸಾಧಕರು, ಕಾರ್ಯಕರ್ತರು, ಹಿಡಿದ ಕಾರ್ಯವನ್ನು ಸಂಪೂರ್ಣಗೊಳಿಸುವವರು, ದೇವರ ಶಕ್ತಿಯುಳ್ಳವರು. ಅವರನ್ನು ನಾವು ವಿಶೇಷವಾಗಿ ಈ ಕಾರ್ಯಕ್ಕೆ ಬರಮಾಡಿಕೊಂಡೆವು. ಪ್ರಿಯರೇ, ಇವತ್ತು ಅವರು ನಮ್ಮನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ನಮಗೆ ನೀಡಲಿದ್ದಾರೆ. ನಾವು ಅವರನ್ನು ಕೇಳೋಣ. ಆತ್ಮೀಯ ಫಾದರ್ ಜೋಸೆಫ್, ಬ್ರದರ್ ಸಾಜಿತ್, ಫಾದರ್ ಆ್ಯಂಡ್ ತಮಗೆಲ್ಲರಿಗೂ ಈ ಶುಭ ದಿನದ ಶುಭಕಾಮನೆಗಳು. ಪ್ರಿಯರೇ, ದೇವರ ಶಕ್ತಿ ಮೂರು ಕಡೆಗಳಲ್ಲಿ ಪ್ರದರ್ಶಿಸಲ್ಪಡುತ್ತದೆ. ಪ್ರಪ್ರಥಮವಾಗಿ ಯೇಸು ಹೇಳಿದ ಹಾಗೆ, ಎಲ್ಲಿ ನನ್ನ ನಾಮದಲ್ಲಿ ನೀವು ಸೇರುತ್ತೀರೋ ಅಲ್ಲಿ ನಾನಿರುತ್ತೇನೆ. ನಾವೆಲ್ಲ ದೇವರ ನಾಮದಲ್ಲಿ ಸೇರಿದವರು. ಆದ್ದರಿಂದ ಯೇಸು ಹೇಳಿದ ಹಾಗೆ ಖಂಡಿತವಾಗಿ ಅವರಿಲ್ಲಿ ನೆಲೆಸ್ತಾ ಇದ್ದಾರೆ, ನಮ್ಮೊಟ್ಟಿಗೆ ಅವರು ಇದ್ದಾರೆ. ಎರಡನೇದಾಗಿ, ದೇವರ ಶಕ್ತಿ ನಮಗೆ ಪ್ರದರ್ಶಿಸಲ್ಪಡುವುದು, ಸಿಗುವುದು ಈ ದೇವರ ವಾಕ್ಯದಿಂದ. ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ. ಒಂದೇ ಒಂದು ದೇವರ ವಾಕ್ಯ ಆದಿಕಾಂಡದಲ್ಲಿ, ಬೆಳಕಾಗಲಿ, ಲೆಟ್ ದೇರ್ ಬಿ ಲೈಟ್, ಉಸ್ ವಾಡ್ಸಾವ್. ತಕ್ಷಣ ಕತ್ತಲೆ ನೀಗಿ ಬೆಳಕು ಬಂತು. ದೆರ್ ವಾಸ್ ಲೈಟ್. ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಒಂದೊಂದೇ ಮಾತುಗಳನ್ನು ತೆಗೆದುಕೊಳ್ಳಿ. ಲಾಜರ ಭೈರ್ಯೆ, ಲಾಜರ ಹೊರಗೆ ಬಾ. ಗೋರಿಯಿಂದ ಒಮ್ಮೆಲೆ ಹೊರಗೆ ಬಂದ ಲಾಜರ್ ಜೀವಂತ ಇರಲಿಲ್ಲ, ಅವನು ಸತ್ತು ಹೋಗಿದ್ದ. 4 ದಿವಸಗಳು ಕಳೆದಿದ್ದವು. ಆದರೂ ಒಂದೇ ಒಂದು ಮಾತಿನಲ್ಲಿ ಆ ಶಕ್ತಿ ನೋಡಿ ಲಾಜರಸ್ ಗೋರಿಯಿಂದ ಹೊರಗೆ ಬಂದು ಜೀವಂತವಾಗಿ ಕಾಣಿಸಿಕೊಂಡ. ತಲಿತ ಕುಂ ಸಲಿಯೆ ಊಟ್, ಕನ್ಯೆ ಎದ್ದೇಳು. ಸತ್ತ ಕನ್ಯೆ ಎದ್ದು ಕೂತುಕೊಂಡಳು. ಒಂದೇ ಒಂದು ಮಾತು, ಆ ಮಾತಿನಲ್ಲಿ ಶಕ್ತಿ ನೋಡಿ, ಆ ಶಕ್ತಿಯ ಪರಿಣಾಮ ಎಷ್ಟು ನೋಡಿ. ಚುಪ್ ರಾವ್ ಥಂಡ್ಸ. ಯಾವುದಕ್ಕೆ ಹೇಳಿದ್ದು ಯೇಸು? ಸಮುದ್ರಕ್ಕೆ ಹೇಳಿದ್ದು. ಸಮುದ್ರದಲ್ಲಿ ಅಲೆಗಳು ಮೇಲೇಳುವಾಗ ಶಿಷ್ಯರು ಹೆದರಿಕೊಂಡರು. ಯೇಸುವಿನ ಬಳಿ ಹೋಗಿ, ನೀನು ನಿಲ್ಲಿಸ್ತಾ ಇದ್ದೀಯಾ, ಎದ್ದೇಳು ಅಂತ ಹೇಳುವಾಗ, ನೀವು ಯಾಕೆ ಇಷ್ಟು ಹೆದರಿಕೊಂಡಿದ್ದೀರಿ? ಒಂದೇ ಒಂದು ದೇವರ ವಾಕ್ಯ, ದೇವರ ಒಂದು ಮಾತು, ಚುಪ್ ರಾವ್ ಥಂಡ್ಸ, ಒಮ್ಮೆಲೆ ಶಾಂತವಾಗಿ ಹೋಯಿತು. ಈ ದಿವಸ ನಾನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡುತ್ತೇನೆ ಒಬ್ಬ ಮಹಾನ್ ವ್ಯಕ್ತಿಯನ್ನು. ಆ ಮಹಾನ್ ವ್ಯಕ್ತಿಯ ಹಬ್ಬವನ್ನು ಪವಿತ್ರ ಸಭೆ ಇವತ್ತು ಆಚರಣೆ ಮಾಡ್ತಾ ಇದೆ. ಆ ಮಹಾನ್ ವ್ಯಕ್ತಿ ಸಂತ ಜೋಸೆಫರು. ಸಂತ ಜೋಸೆಫರು, ಫಾದರ್ ಜೋಸೆಫ್ ಇಲ್ಲಿದ್ದಾರೆ. ಅವರಿಗೆಲ್ಲರಿಗೂ ಚಪ್ಪಾಳೆ ತಟ್ಟಿ ಇವತ್ತಿನ ಹಬ್ಬದ ಶುಭಾಶಯ ಕೊಡೋಣ. ವೆರಿ ಹ್ಯಾಪಿ ಫೀಸ್ಟ್ ಟು ಯು ಫಾದರ್. ಮಾರ್ಚ್ 19 ಅವರ ಹಬ್ಬ. ಈಗ ತಪಸ್ಸು ಕಾಲ, ಆದ್ದರಿಂದ ತಪಸ್ಸು ಕಾಲದ ಭಾನುವಾರ ದಿವಸ ಈ ಹಬ್ಬ ಬಂದರೆ ಇದನ್ನು ಸೋಮವಾರ ದಿವಸ ಆಚರಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಮಾರ್ಚ್ 19 ಸಂತ ಜೋಸೆಫರ ಹಬ್ಬ, ಅದನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಸಂತ ಜೋಸೆಫ್ ವಿಷಯ ತುಂಬ ವಿಷಯ ಹೇಳ್ಬೋದು. ನಾನು ಹೇಳ್ತಾ ಹೋದರೆ ಬ್ರದರ್ ಸಾಜಿತ್ ಅಲ್ಲಿಯೇ ಕೂತ್ಕೊಳ್ಬೇಕು. ಅದನ್ನೆಲ್ಲ ಹೇಳಲಿಕ್ಕೆ ಹೋಗುವುದಿಲ್ಲ.
ಅದೆಷ್ಟೋ ಒಳ್ಳೆಯ ಗುಣಗಳು, ಅವರು ನಿಷ್ಠಾವಂತರು, ಅವರು ನೀತಿವಂತರು. ಈ ವಾಸ್ ಎ ಜಸ್ಟ್ ಮ್ಯಾನ್, ಈ ವಾಸ್ ಎ ಫೇತ್ಫುಲ್ ಪರ್ಸನ್, ವಿಶ್ವಾಸಿ, ಜವಾಬ್ದಾರಿ, ಎ ರೆಸ್ಪಾನ್ಸಿವ್ ಪರ್ಸನ್, ಸೋ ಮೆನಿ ಥಿಂಗ್ಸ್. ಆದರೆ ಒಂದು ವಿಷಯ ನಾನು ಇವತ್ತು ಹೇಳ್ತಾ ಇರೋದು, ಈ ದೇವ ವಾಕ್ಯಕ್ಕೆ ಸಂಬಂಧವಾಗಿ ಅವರು ಕೇಳಿಸಿಕೊಳ್ಳುವ ವ್ಯಕ್ತಿ, ಅವರು ಕೇಳಿಸಿಕೊಳ್ಳುವ ವ್ಯಕ್ತಿ, ಕೇಳಿಸಿಕೊಂಡಂತೆ ನಡೆಯುವ ವ್ಯಕ್ತಿ. ಏನು ಕೇಳಿಸಿಕೊಂಡರು? ದೇವ ವಾಕ್ಯವನ್ನು ಕೇಳಿಸಿಕೊಂಡರು. ಹೇಗೆ ನಡೆದರು? ದೇವರ ವಾಕ್ಯದಂತೆ ನಡೆದರು. ಅದು ವಿಶಿಷ್ಟತೆ. ನೋಡಿ, ಪವಿತ್ರ ಪುಸ್ತಕದಲ್ಲಿ ಅನೇಕರು ಮಾತನಾಡಿದ್ದಾರೆ. ದೇವರು ಮಾತನಾಡಿದ್ದಾರೆ, ಯೇಸು ಮಾತನಾಡಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ, ಹೊಳ ಒಡಂಬಡಿಕೆಯಲ್ಲಿ ಅನೇಕ ವ್ಯಕ್ತಿಗಳು ಮಾತನಾಡಿದ್ದಾರೆ. ಅವರ ಮಾತುಗಳೆಲ್ಲ ಇದರಲ್ಲಿ ಇವೆ. ಆದರೆ ಸಂತ ಜೋಸಫರ ಒಂದೇ ಒಂದು ಮಾತು ಈ ಪವಿತ್ರ ಪುಸ್ತಕದಲ್ಲಿ ಇಲ್ಲ. ಅದು ಅಗತ್ಯವೂ ಇಲ್ಲ. ಅವ್ರು ಮಾತನಾಡೋದು ಅಗತ್ಯ ಇಲ್ಲ. ನಾವು ತುಂಬ ಮಾತಾಡ್ತೇವೆ, ಮಾತಾಡುವಾಗ ಮಾತಾಡಬೇಕು. ಆದರೆ ಹಲವಾರು ಸಾರಿ ನಾವು ಕಿವಿಗಳಲ್ಲಿ ಕೇಳಬೇಕು. ಅದನ್ನು ದೇವರ ವಾಕ್ಯವೋ ಹೌದೋ ಅಲ್ವೋ ಅಂದ ಡಿಸೈಡ್ ಮಾಡಿ ಆ ಪ್ರಕಾರ ನಡೆದುಕೊಳ್ಳಬೇಕು. ಅದರಲ್ಲಿ ಈ ವ್ಯಕ್ತಿ ಸಂತ ಜೋಸಫರು ಪ್ರವೀಣರು. ಹ್ಯಾಟ್ಸ್ ಆಫ್ ಟು ಹಿಮ್. ಅವರಿಗೆ ಮಾತು ಅಗತ್ಯ ಇಲ್ಲ, ಅವರಿಗೆ ಕೃತಿ ಅಗತ್ಯ. ಆ ಕೃತಿ ದೇವರ ವಾಕ್ಯದ ಪ್ರೇರಣೆಯಿಂದ. ಎದ್ದೇಳು ಎದ್ದೇಳು ಅನೇಕ ಸಲ ಹೇಳಿದರು. ಅಲ್ಲಿ ಹೋಗು, ಇಲ್ಲಿ ಹೋಗು, ಹಾಗೆ ಮಾಡು, ಹೀಗೆ ಮಾಡು. ಅವರು ಪ್ರಶ್ನಿಸಿಲ್ಲ, ಯಾಕೆ ಹೋಗಬೇಕು, ಯಾಕೆ ಮಾಡಬೇಕು, ನನಗೆ ಅಗತ್ಯವಿಲ್ಲ. ಇಲ್ಲ, ಅವರು ಆಲಿಸ್ತಾರೆ, ದೇವರ ವಾಕ್ಯವನ್ನು ಆಲಿಸ್ತಾರೆ. ಇದು ದೇವರ ವಾಕ್ಯ ಅಂತ ಖಚಿತವಾಗುವಾಗ ಅವರು ಎದ್ದೇಳ್ತಾರೆ, ಹೋಗ್ತಾರೆ. ಅಷ್ಟು ಸುಲಭ ಅಲ್ಲ. ನಾವು ಮನೆಯಿಂದ ಇಲ್ಲಿ ಬಂದ ಹಾಗೆ ಅಲ್ಲ, ಅಷ್ಟು ಸುಲಭ ಅಲ್ಲ. ನೀವು ಭಾವಿಸಿ ನೋಡಿ, ಎಷ್ಟು ವರ್ಷಗಳ ಹಿಂದೆ, 2000 ವರ್ಷಕ್ಕಿಂತಲೂ ಮುಂಚೆ, ಆವಾಗ ಈಗ ಇರುವ ಎಲ್ಲ ಸೌಲಭ್ಯಗಳು ಏನೂ ಇರಲಿಲ್ಲ. ಏನೂ ಸೌಲಭ್ಯವಿಲ್ಲದ ಒಂದು ಬಡಗಿ, ಏನೋ ದೇವರು ಕನಸಿನಲ್ಲಿ ಹೇಳ್ತಾರೆ. ಕನಸನ್ನು ನನಸು ಮಾಡಬೇಕು, ಅಷ್ಟು ವಿಶ್ವಾಸ ಬೇಕು, ಅಷ್ಟು ಧೈರ್ಯ ಬೇಕು, ಅಷ್ಟು ಛಲ ಬೇಕು. ಆಗಿನ ಕಾಲದಲ್ಲಿ ಅದು ಎಷ್ಟೋ ನಡೆದುಕೊಂಡು, ಕೆಲವು ವಿಷಯಗಳು ಇಲ್ಲಿಯೇ ನೋಡಿ, ಮರಿಯಳನ್ನು ನಿನ್ನ ಹೆಂಡತಿಯಾಗಿ ಅವಳು ಪವಿತ್ರ ಆತ್ಮದಿಂದ ಗರ್ಭಿತರಾಗಿದ್ದಾಳೆ. ಇದೆಂತ ಅವರಿಗೆ ಅರ್ಥ ಆಗಲಿಕ್ಕೆ ಎಷ್ಟು ಕಷ್ಟ, ನಮಗೆ ಅರ್ಥ ಆಗಲಿಕ್ಕೆ ಕಷ್ಟ. ಪವಿತ್ರ ಆತ್ಮರು ಅವರಿಂದ ಗರ್ಭಿತ ಆದರು, ಅವರನ್ನು ನಿನ್ನ ಮನೆಗೆ ಹೆಂಡತಿಯಾಗಿ ಇಟ್ಟುಕೊಳ್ಳು. ಇದೆಲ್ಲ ಆಜ್ಞೆಗಳನ್ನು ಅಷ್ಟು ಸುಲಭವಾಗಿ ಪಾಲಿಸಲು ನಮ್ಮಿಂದ ಆಗಲಿಕ್ಕಿಲ್ಲ, ಖಂಡಿತವಾಗಿ ನನಗೆ ಆಗಲಿಕ್ಕಿಲ್ಲ. ಆದರೆ ಆ ಒಂದು ವ್ಯಕ್ತಿ ಇದೆಯಲ್ಲ, ಅದರಲ್ಲಿ ತುಂಬ ನನಗೆ ಅವರಲ್ಲಿ ಅಭಿಮಾನ, ಪ್ರೀತಿ. ಯಾಕೆಂದರೆ ನಾನು ವಾಮಂಜೂರು ಚರ್ಚಲ್ಲಿ ಇದ್ದೆ 7 ವರ್ಷ. ಅಲ್ಲಿ ಅನೇಕ ಸಂಗತಿಗಳು ಅಸಾಧ್ಯ ಅಂತಲೇ, ಜನರು ಬೇಡ, ನಮ್ಮ ಹಿರಿಯವರೇ, ನನಗೆ ಸಂಬಂಧಪಟ್ಟವರು ಅನೇಕರು ಹೇಳಿದ್ರು ಅದು ಅಸಾಧ್ಯ, ಅದು ಆಗುವುದೇ ಇಲ್ಲ ಅಂತ. ಆದರೆ ನಾನೊಂದೇ ಒಂದು ಬೇಡಿದ್ದು ಸಂತ ಜೋಸಫರ ಹತ್ರ. ಯಾಕೆಂದರೆ ಅವರು ಆಲಿಸಿದ್ದು ಮತ್ತು ದೇವವಾಕ್ಯವೊಂದು ಅರ್ಥ ಮಾಡಿಕೊಂಡು ಆ ಪ್ರಕಾರ ಮಾಡಿದ್ದು. ಅದಕ್ಕಾಗಿ ದೇವರನ್ನು ಆಲಿಸುವುದು ಅಷ್ಟು ಕಷ್ಟ ಬಂದಿದೆ ನನಗೆ. 8 ತಿಂಗಳ ಕಷ್ಟದ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಪುನಃ ಓದಿ ಧ್ಯಾನಿಸಿ, ಕಿವಿಯಲ್ಲಿ ಮಾತ್ರ ಅಲ್ಲ ಹೃದಯದಲ್ಲಿ ಇಟ್ಟುಕೊಂಡು ಆ ಪ್ರಕಾರ ದೇವರು ನನಗೆ ಶಕ್ತಿ ಕೊಟ್ಟದ್ದು. ಆದ್ದರಿಂದ ಅಸಾಧ್ಯ ಎಂದು ನಮ್ಮ ಹಿರಿಯವರೇ ಹೇಳಿದ ಮಾತು ಅದು ಸಾಧ್ಯ ಆಗಿ ಹೋಯಿತು. ದೇವರಿಗೆ ಯಾವುದು ಅಸಾಧ್ಯ ಅಲ್ಲ, ದೇವರಿಗೆಲ್ಲ ಸಾಧ್ಯ. ಆದರೆ ಸಂತ ಜೋಸಫರ ಪ್ರತ್ಯೇಕ ವಿನಂತಿಯಿಂದ ಸಾಧ್ಯ ಮಾಡಿಕೊಟ್ಟದ್ರಿಂದ ಅದು ಒಂದು ಯೋಜನೆ ಅಲ್ಲ, 3-4 ಯೋಜನೆಗಳು. ನನಗೆ ಸಂತ ಜೋಸಫದಲ್ಲಿ ಭಕ್ತಿ ಜಾಸ್ತಿ ಆಯಿತು, ಪ್ರೀತಿ ಜಾಸ್ತಿ ಆಯಿತು, ವಿಶ್ವಾಸ ಜಾಸ್ತಿ ಆಯಿತು, ಅಭಿಮಾನ ಜಾಸ್ತಿ ಆಯಿತು. ಅಂಥ ಮಹಾನ್ ಸಂತರ ಹಬ್ಬವನ್ನು ಇವತ್ತು ಪವಿತ್ರ ಸಭೆ ಆಚರಣೆ ಮಾಡ್ತಾ ಇದೆ. ಯೇಸುವಿನ ಹಬ್ಬ ಆದ ನಂತರ ನೆಕ್ಸ್ಟ್ ಯಾರ ಹಬ್ಬ ತುಂಬ ಇಂಪಾರ್ಟೆಂಟ್ ಪವಿತ್ರ ಸಭೆಯಲ್ಲಿ? ಮರಿಯ ಮಾತೆಯ ಅಲ್ವಾ, ಮರಿಯಮ್ಮ ಮಾತೆಯವರ ನಂತರ ಸಂತ ಜೋಸಫರ. ನೋಡಿ, ಈಗಿನ ಪೋಪ್ ಸ್ವಾಮಿಗಳು ಅವರ ಹೆಸರನ್ನು ಪೂಜೆಯ ಸಮಯದಲ್ಲಿ ಹಾಕಿಬಿಟ್ಟಿದ್ದಾರೆ. ಮುಂಚೆ ಇರಲಿಲ್ಲ, ಮರಿಗಳು ಆದ ಮೇಲೆ ಸಂತ ಜೋಸಫ್ ಹೆಸರು ಇರಲಿಲ್ಲ.
ಇವರಿಗೆ ತುಂಬ ಭಕ್ತಿ ಅವರಲ್ಲಿ, ಈಗಿನ ಪೋಪ್ ಸ್ವಾಮಿಗಳಿಗೆ. ಇನ್ನೊಂದು ವಿಚಾರ ಅವರು ಹೇಳಿದ್ದುಂಟು, ಮಲಗಿದ ಸಂತ ಜೋಸಫರು, ಸ್ಲೀಪಿಂಗ್ ಜೋಸಫ್, ಅವರು ಅನೇಕ ಸಲ ಹೇಳಿದ್ದಾರೆ, ಆ ಸ್ಲೀಪಿಂಗ್ ಜೋಸಫ್ ಸ್ಟ್ಯಾಚ್ಯೂ ಅದನ್ನು ಅವರ ಮಲಗುವ ಬೆಡ್ಡಲ್ಲಿ ಇಟ್ಟುಕೊಂಡಿದ್ದಾರೆ ಅಂತೆ. ಅನೇಕ ಸಮಸ್ಯೆಗಳು ಬರ್ತವೆ, ಆ ಎಲ್ಲ ಸಮಸ್ಯೆಗಳನ್ನು ಅವರಿಗೆ ಅರ್ಪಿಸಿಬಿಡುವುದು, ಅದೆಲ್ಲ ನೀನು ನೋಡಿಕೊಳ್ಳು, ನಾನು ಮಲಗುತ್ತೇನೆ ಅಂತ. ಅವರು ಹೇಳ್ತಾರೆ, ಎಲ್ಲ ಸಮಸ್ಯೆಗಳನ್ನು ಅವರೇ ಪರಿಹಾರ ಮಾಡ್ತಾರೆ. ನಾನು ಹಾಗೆ ಮಾಡ್ತಾ ಬಂದಿದ್ದೇನೆ, ನಾನು ಹಾಗೆ ಇಟ್ಟುಕೊಂಡು ಬಂದ ಇದ್ದೇನೆ, ದ ಸ್ಲೀಪಿಂಗ್ ಸ್ಟ್ಯಾಚ್ಯೂ ಆಫ್ ಜೀಸಸ್. ಅದರಿಂದ ಪ್ರಿಯರೇ, ದೇವರ ವಾಕ್ಯಕ್ಕೆ ಇರುವ ಶಕ್ತಿ, ಈ ಶಕ್ತಿಯಿಂದ ನಡೆದುಕೊಂಡ ಅನೇಕ ವ್ಯಕ್ತಿಗಳು ನಾವು ಪವಿತ್ರ ಪುಸ್ತಕದಲ್ಲಿ ಓದ್ತೇವೆ. ಅವರ ಪೈಕಿ ಒಬ್ಬರು ಜಾಸ್ತಿಯಾಗಿ ಆಲಿಸಿದ್ದು, ಮಾತನಾಡಿದಲ್ಲ, ಆಲಿಸಿ ದೇವರ ವಾಕ್ಯ ಬಂದು ಅರ್ಥೈಸಿಕೊಂಡು ಆ ಪ್ರಕಾರ ನಡೆದುಕೊಂಡವರು, ಸಾಧನೆಯನ್ನು ಮಾಡಿದವರು, ಕನಸನ್ನು ನನಸಾಗಿಸಿದವರು ಸಂತ ಜೋಸಫರು. ಅವರ ಹಬ್ಬವನ್ನು ಆಚರಣೆ ಮಾಡುವಾಗ ನಾವೆಲ್ಲರೂ ಇನ್ನೂ ಕ್ರಿಯಾಶೀಲ ಆಗೋಣ. ಅನೇಕ ಸಲ ಏನಾಗ್ತದೆ, ನಾವು ಬರ್ತೇವೆ, ಕೇಳ್ತೇವೆ, ಚಪ್ಪಾಳೆ ತಟ್ತೇವೆ, ಹೋಗ್ತೇವೆ, ಮತ್ತೇನಾಗುತ್ತದೆ? 10 ದಿವಸ ಹೋಯಿತು, 15 ದಿವಸ ಆಯಿತು, 1 ತಿಂಗಳಾಯಿತು, ಜೊಸಾದಿ ತೊಸಾತ ಅನಿಸದ ಸರ್ವತ ಆಮೇನ್, ಆದಿಯಿಂದಲೂ ಅಂತ್ಯದವರೆಗೂ ಆಮೇನ್, ಅಲ್ಲಿ ಬಿಟ್ಟುಕೊಳ್ತೇವೆ. ಇದರ ಪರೀಕ್ಷೆ ಆಗುವುದು ಯಾವಾಗ? ದೇವರ ವಾಕ್ಯವನ್ನು ನೀನು ಸರಿಯಾಗಿ ಆಲಿಸುತ್ತೀಯಾ, ಆ ಪ್ರಕಾರ ನೀನು ಜೀವಿಸ್ತೀಯಾ? ಇದರ ಅರಿವು ಆಗುವುದು ಯಾವಾಗ ಹೇಳಿ? ನೀವೇ ನೋಡಿ, ಹೇಳಿ ನೀವು. ಯಾವಾಗ? ಸುಖದ ಸಮಯದಲ್ಲಿಯಾ, ಕಷ್ಟ ಸಮಯದಲ್ಲಿಯಾ? ಆರೋಗ್ಯ ಚೆನ್ನಾಗಿರುವಾಗಲ ಅಥವಾ ಆರೋಗ್ಯ ಇಲ್ಲದವಾಗಲ? ಕಷ್ಟ ಕಾರ್ಪಣ್ಯಗಳ ಸಮಯದಲ್ಲಿ ಅಲ್ವಾ, ರೋಗ ರುಜಿನಗಳ ವೇಳೆಯಲ್ಲಿ, ಆವಾಗ ಕರೆಕ್ಟಾಗಿ ಪರೀಕ್ಷೆ ಆಗುವುದು. ಯಾಕೆಂದರೆ ನಾನು ಹೇಳ್ತಾ ಇರುವುದು, ಅನೇಕ ಸಲ ಇಲ್ಲಿ ಚಪ್ಪಾಳೆ ತಟ್ತಾರೆ, ಹೋಗ್ತಾರೆ, ಎಲ್ಲ ಹೋಗ್ತಾರೆ, ಮತ್ತೆ ಬೇರೆ ಕಡೆಗೂ ಹೋಗ್ತಾರೆ ಕೆಲವರು, ಕಲ್ಲಿನಲ್ಲಿ ಕೂತ್ಕೊಳ್ಳಿಕ್ಕೆ. ಇನ್ನೆಲ್ಲ ನಾನು ಹೇಳ್ತಾ ಇರೋದಿಲ್ಲ, ನಿಮಗೆ ಅರ್ಥ ಆಗ್ತದಲ್ಲ, ಎಲ್ಲೆಲ್ಲ ಹೋಗ್ತಾ ಇರ್ತಾರೆ. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಸೂಪರ್ಸ್ಟಿಷನ್ಸ್. ಇಲ್ಲಿ ನಂಬಿಕೆ, ಕೆಲವು ದಿವಸ ಆದ ಮೇಲೆ ಕಷ್ಟ ಕಾರ್ಪಣ್ಯಗಳು ಬರುವಾಗ ನಂಬಿಕೆ ಬಿಟ್ಟುಬಿಡುವುದು. 2 ದೋಣಿಗಳಲ್ಲಿ ಕೈ ಒಂದು ಕಾಲು ಈ ದೋಣಿಯಲ್ಲಿ, ಒಂದು ಕಾಲು ಆ ದೋಣಿಯಲ್ಲಿ ಇಟ್ಟ ಹಾಗೆ ಎಲ್ಲ ಸೂಪರ್ಸ್ಟಿಷನ್ಸ್, ಅದನ್ನೆಲ್ಲ ನಂಬುತ್ತಾ ಅನೇಕ ನಮ್ಮ ಕ್ರೈಸ್ತ ಜನರು ಬಾಳುವುದು ಬಹಳ ಅಸಹ್ಯಕರದು. ಒಂದೇ ದೇವರು, ಆ ದೇವರಿಗಿದೆ ಶಕ್ತಿ, ಆ ದೇವರಲ್ಲಿ ಅಪಾರ ನಂಬಿಕೆ, ಭಕ್ತಿ. ದೇವರ ವಾಕ್ಯದಲ್ಲಿ, ಪರಮ ಪ್ರಸಾದದಲ್ಲಿ ಇರುವ ಶಕ್ತಿ ಬೇರೆ ಎಲ್ಲಿದೆ? ಅದ ಕಾರಣವಲ್ವ ಯೇಸು 7 ಸಂಸ್ಕಾರಗಳನ್ನು, ಸ್ಯಾಕ್ರಮೆಂಟ್ಸ್, ಅದರಲ್ಲಿ ಶಕ್ತಿಯುತ ಸ್ಯಾಕ್ರಮೆಂಟ್ ಒಂದು ಕನ್ಫೆಷನ್. ಈಗ ಯಾರು ಕನ್ಫೆಷನ್ ಮಾಡ್ತಾರೆ? ಕನ್ಫೆಷನ್ಸ್, ಪ್ರಾಯಶ್ಚಿತ್ತ ಸಂಸ್ಕಾರ, ಹಾಗೂ ಎವಕರಿಸ್ಟ್. ಇದು 2 ತುಂಬ ಶಕ್ತಿಯುಳ್ಳ, ಎಲ್ಲ ಸ್ಯಾಕ್ರಮೆಂಟ್ ಶಕ್ತಿಯುಳ್ಳವೇ. ಆದರೆ ಇವುಗಳನ್ನು ಸಾರಿ ನಾವು ಸ್ವೀಕರಿಸಬಹುದು. ಪವಿತ್ರ ಸಭೆ ಪವಿತ್ರ ಪ್ರಸಾದ 2 ಸಲ ತಕ್ಕೊಳ್ಬೋದು ದಿವಸಕ್ಕೆ. ಕನ್ಫೆಷನ್ಸ್ 10 ಸಲ ಮಾಡಬಹುದು. ದೊಡ್ಡ ದೊಡ್ಡ ಭಕ್ತರು, ಪೋಪ್ ಸ್ವಾಮಿಗಳು ಪ್ರತಿ ದಿವಸ ಕನ್ಫೆಷನ್ ಮಾಡಿದ್ದಾರೆ. ಕನ್ಫೆಷನ್ ಬೇಡ ನಮಗೆ, ಯುವಕೃಷ್ಣ ಮಾತ್ರ ಬೇಕು. ಕಷ್ಟ ಬರುವಾಗ ದೇವರು ಬೇಡ, ನಂಬಿಕೆ ಬೇಡ, ದೇವರ ವಾಕ್ಯ ಬೇಡ, ನಾವೆಲ್ಲ ಎಲ್ಲೆಲ್ಲಿ ಹೋಗ್ತೇವೆ ಹುಡುಕಿ. ಅದು ನಂಬಿಕೆ ಅಲ್ಲ, ಅದು ಸಂತ ಜೋಸಫರಲ್ಲ, ಅದು ದೇವರ ವಾಕ್ಯದ ಶಕ್ತಿಯೂ ಅಲ್ಲಿ ಇಲ್ಲ, ಭಕ್ತಿಯೂ ಇಲ್ಲ. ಆದ್ದರಿಂದ ಎಲ್ಲಿ 2-3 ದೇವರ ನಾಮದಲ್ಲಿ ಒಟ್ಟಿಗೆ ಕೂಡ್ತಾರೆ, ಅಲ್ಲಿ ದೇವರಿದ್ದಾರೆ, ನಂಬಿಕೆ ಅದು. 2ನೇದಾಗಿ ದೇವರ ವಾಕ್ಯಗಿರುವ ಶಕ್ತಿ ನಾವು ಭಕ್ತಿಯಿಂದ ಸ್ವೀಕರಿಸಬೇಕು, ದೃಢ ವಿಶ್ವಾಸದಿಂದ ಪ್ರಾರ್ಥಿಸಬೇಕು. 3ನೇದಾಗಿ ಯುವಕರಿಸ್ಟ್, ಪರಮ ಪ್ರಸಾದ, ಅದರಲ್ಲಿದೆ ಶಕ್ತಿ. ಯಾಕೆ? ಅದರಲ್ಲಿ ಇದ್ದಾರೆ ಯೇಸು ದೇವರ ಪುತ್ರ, ದೇವರೇ. ಅದಕ್ಕಿಂತ ದೊಡ್ಡ ಶಕ್ತಿ ಬೇರೆ ಏನು ಬೇಕು? ಈ ಶಕ್ತಿಯನ್ನು ಗಳಿಸಲು ಆವಾಗ ಪ್ರಾಯಶ್ಚಿತ್ತ, ಕನ್ಫೆಷನ್, ಇದೆಲ್ಲ ಒಟ್ಟುಗೂಡಿಸಿದ್ರೆ ನಮ್ಮ ಜೀವನ ತುಂಬ ಸಿರಿವಂತ ಆಗುವುದು ಖಂಡಿತ ಅಂತ ಹೇಳುತ್ತಾ, ಇದೊಂದು ಅವಕಾಶ ಮಾಡಿಕೊಟ್ಟದಕ್ಕೆ ಫಾದರ್ ಜೋಸೆಫ್ ನಿಮಗೆ ವಂದಿಸುತ್ತಾ, ಧನ್ಯವಾದ ಅರ್ಪಿಸುತ್ತಾ, ಈ 3 ದಿವಸಗಳಲ್ಲಿ ನಾವು ಒಬ್ಬರಿಗೊಬ್ಬರಿಗೋಸ್ಕರ ಬೇಡೋಣ. ಭಗವಂತ ನಮ್ಮಲ್ಲಿ ಪ್ರಸನ್ನರಾಗಲಿ, ನಮ್ಮೆಲ್ಲರೂ ಕೃಪಾ ಆಶೀರ್ವಾದದಿಂದ ಹಾಗೂ ಆರೋಗ್ಯದಿಂದ ಕರುಣಿಸಲಿ ಅಂತ ಬೇಡುತ್ತಾ, ಎಲ್ಲ ಶುಭವಾಗಲಿ ಅಂತ ದೇವರ ಬೇಡುತ್ತಾ, ನಿಮಗೆಲ್ಲರೂ ವಂದಿಸ್ತಾ
ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಫಾದರ್ ಸಿಪ್ರಿಯನ್ ಪಿಂಟೋ ಅವರಿಗೆ ಒಂದು ಬಲವಾದ ಚಪ್ಪಾಳೆ ನಾವು ಕೊಡೋಣ ಪ್ರಿಯರೇ. ಇದೀಗ ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿದೆ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಫಾದರ್ ಸಿಪ್ರಿಯನ್ ಪಿಂಟೋ, ಬ್ರದರ್ ಸಾಜಿದ್ ಜೋಸೆಫ್ ವಾಣಿಯಂತರ ಎಲ್ಲ ಯಾಚಕರು ದಯವಿಟ್ಟು ಮುಂದೆ ಬಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಕೊಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಕೊಡಿ ಚಪ್ಪಾಳೆ. Lord, the light of your love is shining in the midst of the darkness shining. Jesus, light of the world, shine upon us. Set us free by the truth you now bring us. Shine on me, shine on me. Shine, Jesus, shine. Fill this land with the Father's glory. Play, Spirit, play. Set our hearts on fire. Flow, river, flow. Flood the nations with grace and mercy. Send forth your word, Lord, and let there be light. Shine, Jesus, shine. Fill this land with the Father's glory. Play, Spirit, play. Set our hearts on fire. Flow, river, flow. Flood the nations with grace and mercy. Send forth your word, Lord, and let there be light. Lord, and let there be light. Lord, and let there be light. ಡಿವೈನ್ ಪ್ರೇಯರ್ ಸೆಂಟರಿನ ಪರವಾಗಿ ಫಾದರ್ ಸಿಪ್ರಿಯನ್ ಪಿಂಟೋ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಪ್ರೇರೆ. ಅದರ ಜೊತೆಗೆ ಬ್ರದರ್ ಸಾಜಿದ್ ಜೋಸೆಫ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಚಪ್ಪಾಳೆ ಮೂಲಕ ಧನ್ಯವಾದಗಳು. ಡಿವೈನ್ ಪ್ರೇಯರ್ ಸೆಂಟರಿನ ನಿರ್ದೇಶಕರು ಫಾದರ್ ಜೋಸೆಫ್ ವಾಣಿಯಂತರ ಕಾರ್ಯಕ್ಕೆ ಒಂದು ಗಟ್ಟಿಯಾದ ಚಪ್ಪಾಳೆ. ಜೊತೆಗೆ ಎಲ್ಲ ಫಾದರ್ಸ್ಗಳಿಗೆ ಇವತ್ತಿನ ಮುಂದಿನ ಕಾರ್ಯವನ್ನು ನಾವು ನೆರವೇರಿಸಲು ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಸಮಯದಲ್ಲಿ ನಾವು ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇವೆ. ಫಾದರ್ ಹೇಳ್ತಿದ್ದಾರೆ, ಇಲ್ಲಿಯ ಗಾಯನ ತಂಡವನ್ನು, ಅದರ ನೇತೃತ್ವವನ್ನು ವಹಿಸಿದಂಥ ಬ್ರದರ್ ಆಸ್ಮಂಡ್ ಅವರ ತಂಡವನ್ನು ಒಂದು ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ನಾವು ಸ್ವಾಗತಿಸೋಣ. ಅದರ ಜೊತೆಗೆ ಬ್ರದರ್ ಸಾಜಿತ್ ಅವರ ಭಾಷಾಂತರಿಕೆ ಮಾಡಲು ನಮ್ಮ ಸಹೋದರಿ ಅನ್ನಮ್ಮ ಇಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮ ಚಪ್ಪಾಳೆಯ ಮೂಲಕ ಸ್ವಾಗತ. ಪ್ರಿಯರೇ, ಬೆಳಿಗ್ಗೆನೆ ಮುಂಜಾನೆ ಇಲ್ಲಿ ಬಂದು ನೀವು ಸೇರಿದ್ದೀರಾ. ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಡಿವೈನ್ ಪ್ರೇಯರ್ ಸೆಂಟರಿನ ನಿರ್ದೇಶಕರು ಫಾದರ್ ಜೋಸೆಫ್ ವಾಣಿಯಂತರ ಸ್ವಾಗತಿಸ್ತಿದ್ದಾರೆ. ನಿಮಗೂ ನಮ್ಮ ಚಪ್ಪಾಳೆ. ಥ್ಯಾಂಕ್ ಯು. ಪ್ರಿಯರೀಗ ಪವಿತ್ರ ಬಲಿದಾನ ಪೂಜೆ ಇಲ್ಲಿ ನೆರವೇರಲಿದೆ. ನಾವೆಲ್ಲರೂ ಅದರಲ್ಲಿ ಭಾಗಿಯಾಗಲು ತಯಾರಾಗೋಣ.
ಎರಡು ಮೂರು ಜನ ಯೇಸು ನಾಮದಲ್ಲಿ ಎಲ್ಲಿ ಸೇರಿದರು ಯೇಸು ಇರುವರಲ್ಲಿ. ಎರಡು ಮೂರು ಜನ ಯೇಸು ನಾಮದಲ್ಲಿ ಎಲ್ಲಿ ಸೇರಿದರು ಯೇಸು ಇರುವರಲ್ಲಿ. ಎರಡು ಮೂರು ಜನ ಯೇಸು ನಾಮದಲ್ಲಿ ಎಲ್ಲಿ ಸೇರಿದರು ಯೇಸು ಇರುವರಲ್ಲಿ. ಎರಡು ಮೂರು ಜನ ಯೇಸು ನಾಮದಲ್ಲಿ ಎಲ್ಲಿ ಸೇರಿದರು ಯೇಸು ಇರುವರಲ್ಲಿ. ನಮ್ಮ ಮಧ್ಯದಲ್ಲಿ ಯೇಸು ಬಂದಿರಲು ತನುಮನದಿಂದ ಸ್ತುತಿ ಹಾಡೋಣ. ನಮ್ಮ ಮಧ್ಯದಲ್ಲಿ ಯೇಸು ಬಂದಿರಲು ತನುಮನದಿಂದ ಸ್ತುತಿ ಹಾಡೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಎರಡು ಮೂರು ಜನ ಯೇಸು ನಾಮದಲ್ಲಿ ಎಲ್ಲಿ ಸೇರಿದರು ಯೇಸು ಇರುವರಲ್ಲಿ. ಎರಡು ಮೂರು ಜನ ಯೇಸು ನಾಮದಲ್ಲಿ ಎಲ್ಲಿ ಸೇರಿದರು ಯೇಸು ಇರುವರಲ್ಲಿ. ಸಕ್ಕ ತಲೆ ಬಿಟ್ಟು ಬೆಳಕು ಬಂದಾಗ ಕತ್ತಲೆಯೋ ಇರೋದಿಲ್ಲ ಯೇಸು ಇರುವಾಗ ಸೈತಾನ ಬರೋದಿಲ್ಲ. ಬೆಳಕು ಬಂದಾಗ ಕತ್ತಲೆಯೋ ಇರೋದಿಲ್ಲ ಯೇಸು ಇರುವಾಗ ಸೈತಾನ ಬರೋದಿಲ್ಲ. ಬೆಳಕು ಬಂದಾಗ ಕತ್ತಲೆಯೋ ಇರೋದಿಲ್ಲ ಯೇಸು ಇರುವಾಗ ಸೈತಾನ ಬರೋದಿಲ್ಲ. ಬೆಳಕು ಬಂದಾಗ ಕತ್ತಲೆಯೂ ಇರೋದಿಲ್ಲ ಯೇಸು ಇರುವಾಗ ಸೈತಾನ ಬರೋದಿಲ್ಲ. ಯೇಸು ನಾಮ ಸ್ತುತಿಯು ಎಲ್ಲ ಕಾರ್ಯದಲ್ಲೂ ಜಯವು ಯೇಸು ನಾಮ ಬಲವು ಆರೋಗ್ಯ ತರುವ ಕ್ಷಣವು. ಯೇಸು ನಾಮ ಸ್ತುತಿಯು ಎಲ್ಲ ಕಾರ್ಯದಲ್ಲೂ ಜಯವು ಯೇಸು ನಾಮ ಬಲವು ಆರೋಗ್ಯ ತರುವ ಕ್ಷಣವು. ಎರಡು ಮೂರು ಜನ ಯೇಸು ನಾಮದಲ್ಲಿ ಎಲ್ಲಿ ಸೇರಿದರು ಯೇಸು ಇರುವರಲ್ಲಿ. ಎರಡು ಮೂರು ಜನ ಯೇಸು ನಾಮದಲ್ಲಿ ಎಲ್ಲಿ ಸೇರಿದರು ಯೇಸು ಇರುವರಲ್ಲಿ. ನಮ್ಮ ಮಧ್ಯದಲ್ಲಿ ಯೇಸು ಬಂದಿರಲು ತನುಮನದಿಂದ ಸ್ತುತಿ ಹಾಡೋಣ. ನಮ್ಮ ಮಧ್ಯದಲ್ಲಿ ಯೇಸು ಬಂದಿರಲು ತನುಮನದಿಂದ ಸ್ತುತಿ ಹಾಡೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. കണ്ണുകളടച്ച കരങ്ങൾ നെഞ്ചോട് ചേർത്ത് വെച്ച് വിശുദ്ധ ബലിക്കായി നമുക്ക് നമ്മെ തന്നെ ഒരുക്കാം. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿಕೊಂಡು ಪರಿಶುದ್ಧ ಬಲಿಗಾಗಿ ನಮ್ಮನ್ನೇ ಸಮರ್ಪಿಸಿಕೊಳ್ಳುವ. ഈ ബലിയിൽ നമ്മുടെ നിയോഗങ്ങളെ നമുക്ക് സമർപ്പിക്കാം. ಈ ಪರಿಶುದ್ಧ ಬಲಿಯಲ್ಲಿ ನಮ್ಮ ಬೇಡಿಕೆಗಳನ್ನು ಸಮರ್ಪಿಸಿಕೊಳ್ಳುವ. ഇവിടെ വന്നിരിക്കുന്ന എല്ലാ മക്കളും ಇಲ್ಲಿ ಬಂದಿರುವಂತಹ ಎಲ್ಲ ಮಕ್ಕಳ ಮೇಲೂ അവരുടെ എല്ലാ നിയോഗങ്ങളെയും കർത്താവിന് സമർപ്പിക്കുക. ಅವರ ಎಲ್ಲ ಪ್ರಾರ್ಥನಾ ಕೋರಿಕೆಗಳನ್ನು ಸಮರ್ಪಿಸಿ ಬೇಡುವ. രോഗികളുണ്ട്, ರೋಗಿಗಳಿದ್ದಾರೆ, കടബാധ്യത മൂലം വേദനിക്കുന്നവരുണ്ട്, ಸಾಲದ ಬಾಧೆಯ ಮುಖಾಂತರ ವೇದನಿಸುತ್ತವರು ಬಂದಿದ್ದಾರೆ, കുടുംബം തകർന്നവരുണ്ട്, ಕುಟುಂಬದ ಸೋಲಿನಿಂದ ಬಂದಿರೋರು, ശാരീരികമായി മാനസികമായി രോഗികളായവരുണ്ട്, ಶಾರೀರಿಕವಾಗಿ ಮಾನಸಿಕವಾಗಿ ರೋಗಿಗಳಾದವರು ಇದ್ದಾರೆ, സമാധാനം നഷ്ടപ്പെട്ടവരുണ്ട്. ಸಮಾಧಾನ ನಷ್ಟ ಹೊಂದಿದವರು ಇದ್ದಾರೆ.
ദൈവത്തിനെന്തോ നമ്മോട് സംസാരിക്കുവാനുണ്ട്. ದೇವರಿಗೆ ನಮ್ಮಲ್ಲಿ ಏನೋ ಮಾತನಾಡಲಿದ್ದಾರೆ. എഫേസ്യർ 5:17. ಎಫೆಸಿಯರ್ 5:17. കർത്താവിൻ്റെ ಅಭೀಷ್ಟമെന്തെന്ന് നിങ്ങൾ തിരിച്ചറിയുവിൻ. ದೇವರ ಇಷ್ಟವೇನೆಂದು ನೀವು ಅರಿತುಕೊಳ್ಳಿರಿ. നമ്മളിവിടെ വന്നു, ನಾವಿಲ್ಲಿ ಬಂದಿದ್ದೇವೆ. ഈ പ്രാർത്ഥന കൂട്ടായ്മയിലേക്ക് നമ്മൾ കടന്നു വന്നു. ಈ ಪ್ರಾರ್ಥನಾ ಸಮೂಹಕ್ಕೆ ನಾವು ಬಂದಿರುವಂಥದ್ದು. ദൈവഹിതം എന്താണെന്ന് തിരിച്ചറിയുവിൻ. ದೇವರ ಇಷ್ಟವೇನು, ಹಿತವೇನೆಂದು ನಾವು ಅರಿತುಕೊಳ್ಳಬೇಕು. നമുക്ക് നമ്മെ തന്നെ ബലിയിൽ സമർപ്പിക്കാം. ನಮ್ಮನ್ನೇ ಪೂರ್ಣವಾಗಿ ಈ ಪರಿಶುದ್ಧ ಬೆಲೆಯಲ್ಲಿ ಅರ್ಪಿಸಿಕೊಳ್ಳುವ. ಪಿತನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವೋ ಅಧಿಕಾರವೋ ಮಹಿಮೆಯೋ ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಹಬರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು 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 ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನ ದಯಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಸ್ತುತಿಸು ಎನ್ ಮನವೇ, ಸ್ತುತಿಗಳ ಒಡೆಯನಿಗೆ. ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ, ಸ್ತುತಿಗಳ ಒಡೆಯನಿಗೆ. ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ.
ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮಪಡಿಸುತ್ತೇವೆ. ಪಿತಾಸುಧಾ ಮತ್ತು ಪವಿತ್ರಾತ್ಮರೇ ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಈಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ, ಈಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ತನುವೋ ತಾರಕನೆ ನಮನ, ಆತ್ಮೋ ತಾರಕನೆ ನಮನ, ತನುವೋ ತಾರಕನೆ ನಮನ, ಆತ್ಮೋ ತಾರಕನೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನನ್ನ ಕರ್ತರೇ, ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ ಕೃತಜ್ಞತೆ ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಪ್ರಾಣದಿಂದ ಹೋಗಲಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುಡಿಸಿರಿ. ಪ್ರಾಣದಿಂದ ಹೋಗಲಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುಡಿಸಿರಿ. ಪರಿಶುದ್ಧನೇ ನಿಖಿಲೇಶರು, ಪರಿಶುದ್ಧನೇ ಅತಿಶಕ್ತರು, ಪರಿಶುದ್ಧನೇ ನಿಖಿಲೇಶರು, ಪರಿಶುದ್ಧನೇ ಅತಿಶಕ್ತರು, ಪರಿಶುದ್ಧನೇ ಅಮರ್ತ್ಯರು, ಪರಮನೇ ನೀರು ಕರುಣೆಯರು. ಪರಿಶುದ್ಧನೇ ಅಮರ್ತ್ಯರು, ಪರಮನೇ ನೀರು ಕರುಣೆಯರು. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂದರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು, ಪರಿಶುದ್ಧರು, ಸ್ತುತ್ಯರ್ಹರು, ಸರ್ವಶತ್ರು ಅಮರ್ತರೂ ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿ ದಯ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧಾ ಮತ್ತು ಪವಿತ್ರಾತ್ಮರೇ ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್.
ಸಹೋದರರೇ, ನೀವು ಕೂತುಕೊಂಡು ಕೇಳುವಿರಿ. ಪೌಲನು ಕೊರಿಂಥರಿಗೆ ಬರೆದ ಮೊದಲನೇ ಪತ್ರ 1ನೇ ಅಧ್ಯಾಯ 10ರಿಂದ 17 ತನಕ ಇರುವ ವಾಕ್ಯಗಳು. ಪ್ರಭು ಆಶೀರ್ವದಿಸಿರಿ. ಸಹೋದರರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾವು ಕೇಳಿಕೊಳ್ಳುವುದೇನೆಂದರೆ, ವಾದ ವಿವಾದವಿಲ್ಲದೆ, ಭಿನ್ನ ಭೇದಗಳಿಲ್ಲದೆ, ಒಂದೇ ಮನಸ್ಸಿನಿಂದಲೂ ಒಂದೇ ಉದ್ದೇಶದಿಂದಲೂ ನೀವು ಐಕ್ಯಮತ್ಯದಿಂದ ಬಾಳಿರಿ. ಸಹೋದರರೇ, ನೀವು ಜಗಳವಾಡುತ್ತಿದ್ದೀರಿ ಎಂಬುದು ಕ್ಲೋಯನ ಮನೆಯಿಂದ ತಿಳಿದು ಬಂದಿದೆ. ನಿಮ್ಮ ಪೈಕಿ ತಾನು ಪೌಲನ ಕಡೆಯವನು ಎಂದು ಒಬ್ಬ, ತಾನು ಅಪೊಲ್ಲೋಸನ ಕಡೆಯವನು ಎಂದು ಇನ್ನೊಬ್ಬ, ತಾನು ಕೇಫನ ಕಡೆಯವನು ಎಂದು ಮತ್ತೊಬ್ಬ, ತಾನು ಕ್ರಿಸ್ತನ ಕಡೆಯವನೆಂದು ಮಗದೊಬ್ಬ, ಹೀಗೆ ಒಬ್ಬೊಬ್ಬರು ಒಂದೊಂದು ತೆರನಾಗಿ ಹೇಳಿಕೊಳ್ಳುತ್ತಾರಂತೆ. ಕ್ರಿಸ್ತ ಯೇಸು ಭಾಗಭಾಗಿಯಾಗಿ ವಿಂಗಡಿಸಿ ಹೋಗಿದ್ದಾರೆಯೇ? ನಿಮಗೋಸ್ಕರ ಶಿಲುಬೆಯ ಮೇಲೆ ಮಡಿದವನು ಪೌಲನೇ. ನೀವು ದೀಕ್ಷಾಸ್ನಾನ ಪಡೆದದ್ದು ಪೌಲನ ಹೆಸರಿನಲ್ಲಿ. ಸದ್ಯ ಕ್ರಿಸ್ಪನು ಮತ್ತು ಗಾಯನು ಇವರಿಬ್ಬರನ್ನು ಬಿಟ್ಟರು ನಿಮ್ಮ ಪೈಕಿ ಯಾರಿಗೂ ನಾನು ದೀಕ್ಷಾಸ್ನಾನವನ್ನು ಕೊಟ್ಟಿಲ್ಲ. ಆದುದರಿಂದ ನಿಮ್ಮಲ್ಲಿ ಯಾರು ದೀಕ್ಷಾಸ್ನಾನವನ್ನು ನನ್ನ ಹೆಸರಿನಲ್ಲಿ ಪಡೆದಿರಿ ಎಂದು ಹೇಳಿಕೊಳ್ಳುವಂತಿಲ್ಲ. ಹೌದು, ಸ್ತೇಫನ ಮನೆಯವರಿಗೂ ದೀಕ್ಷಾಸ್ನಾನವನ್ನು ಕೊಟ್ಟಿದ್ದೇನೆ. ಇವರಲ್ಲದೆ ಇನ್ನಾರಿಗೂ ದೀಕ್ಷಾಸ್ನಾನವನ್ನು ಕೊಟ್ಟ ನೆನಪು ನನಗಿಲ್ಲ. ಯೇಸು ಕ್ರಿಸ್ತರು ನನ್ನನ್ನು ಕಳುಹಿಸಿರುವುದು ದೀಕ್ಷಾಸ್ನಾನವನ್ನು ಕೊಡುವುದಕ್ಕಲ್ಲ, ಶುಭ ಸಂದೇಶವನ್ನು ಸಾರುವುದಕ್ಕೆ. ಅದು ವಾಕ್ಚಾತುರ್ಯದಿಂದಲ್ಲ, ಹಾಗೆಯೇ ಸಾರಿದ್ದೇ ಆದರೆ ಕ್ರಿಸ್ತ ಯೇಸುವಿನ ಶಿಲುಬೆಯೇ ನಿರರ್ಥಕವಾದೀತು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. Hallelujah, 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 hallelujah. ಸಂತ ಮತ್ತಾಯನು ಅರುಹಿದ ಶುಭ ಸಂದೇಶದಿಂದ ವಾಚನ. Hallelujah, 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 hallelujah. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 8 ವಾಕ್ಯಗಳು 1ರಿಂದ. ಯೇಸು ಸ್ವಾಮಿ ಬೆಟ್ಟದಿಂದ ಇಳಿದು ಬಂದಾಗ ಜನರು ಗುಂಪು ಗುಂಪಾಗಿ ಅವರನ್ನು ಹಿಂಬಾಲಿಸಿದರು. ಆಗ ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ತಲೆಬಾಗಿ, ಸ್ವಾಮಿ, ತಾವು ಮನಸ್ಸು ಮಾಡಿದರೆ ನನ್ನನ್ನು ಗುಣ ಮಾಡಬಲ್ಲರಿ ಎಂದು ಬೇಡಿದನು. ಯೇಸು ಕೈಚಾಚಿ ಅವನನ್ನು ಮುಟ್ಟಿ, ಖಂಡಿತವಾಗಿಯೂ ನನಗೆ ಮನಸ್ಸಿದೆ, ಗುಣ ಹೊಂದು ಎಂದರು. ತಕ್ಷಣವೇ ಅವನ ಕುಷ್ಠವು ಮಾಯವಾಯಿತು. ಯೇಸು ಅವನಿಗೆ, ಎಚ್ಚರಿಕೆ, ನೀನು ಗುಣ ಹೊಂದಿರುವುದನ್ನು ಯಾರಿಗೂ ಹೇಳಕೂಡದು. ಆದರೆ ನೆಟ್ಟಗೆ ಯಾಜಕನ ಬಳಿಗೆ ಹೋಗು, ಅವನು ನಿನ್ನನ್ನು ಪರೀಕ್ಷಿಸಿ ನೋಡಲಿ. ಅನಂತರ ಮೋಶೆ ನೇಮಿಸಿರುವ ಪ್ರಕಾರ ಶುದ್ಧೀಕರಣ ವಿಧಿಯನ್ನು ಅನುಸರಿಸು, ಇದು ಜನರಿಗೆ ಸಾಕ್ಷಿಯಾಗಿರಲಿ ಎಂದರು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. കൂത്തുകൊള്ളിരി. കണ്ണുകളടച്ച് കരങ്ങൾ നെഞ്ചോട് ചേർത്ത് വെച്ച് നമുക്ക് നമ്മെ തന്നെ കർത്താവിൻ്റെ കരങ്ങളിൽ കാഴ്ചയായിട്ട് സമർപ്പിക്കുക. ಕಣ್ಣುಗಳನ್ನು ಮುಚ್ಚಿಕೊಂಡು ಕರಗಳನ್ನು ಜೋಡಿಸಿ
ಪ್ರಭುವಿನ ಕರಗಳಲ್ಲಿ ನಮ್ಮನ್ನೇ ಸಂಪೂರ್ಣವಾಗಿ ಕಾಣಿಕೆಯಾಗಿ ಸಮರ್ಪಿಸಿಕೊಳ್ಳುವ ಎಲ್ಲ ಅಪೇಕ್ಷೆಗಳ ಯಾಜನೆಗಳು ಸಮರ್ಪಿക്കുക. ನಮ್ಮ ಎಲ್ಲಾ ಪ್ರಾರ್ಥನೆಗಳನ್ನು ಕೋರಿಕೆಗಳನ್ನು ಅರ್ಪಿಸಿಕೊಳ್ಳಿ. നമ്മുടെ കുടുംബത്തെയും സമർപ്പിക്കുക. ನಮ್ಮ ಕುಟುಂಬಗಳನ್ನು ಸಮರ್ಪಿಸುವ, വേദനിക്കുന്ന രോഗികളെയും സമർപ്പിക്കുക. ವೇದನಿಸುವಂತಹ ಎಲ್ಲಾ ರೋಗಿಗಳನ್ನು ಸಮರ್ಪಿಸಿಕೊಳ್ಳುವ. ಸಮರ್ಪಣೆಯ ಸಮಯವಾಯಿತು, ಸಮರ್ಪಿಸಿರಿ ಸಕಲವಾ, ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. ಸಮರ್ಪಣೆಯ ಸಮಯವಾಯಿತು, ಸಮರ್ಪಿಸಿರಿ ಸಕಲವಾ, ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. കർത്താവായ ദൈവമേ, ഈ കാണിക്ക വസ്തുക്കളോടൊപ്പം പ്രഭുവാദ ದೇವರೇ, ಈ ಕಾಣಿಕೆಯೊಂದಿಗೆ ഞങ്ങളുടെ കണ്ണുനീരും വേദനകളും ನಮ್ಮೆಲ್ಲರ ಕಣ್ಣೀರನ್ನು ವೇದನೆಯನ್ನು ಸಮರ್ಪಿಸುತ್ತಿದ್ದೇವೆ. എല്ലാ രോഗങ്ങളെയും തകർച്ചകളെയും ഞങ്ങൾ സമർപ്പിക്കും. ಎಲ್ಲ ರೋಗಗಳನ್ನು ಸೋಲುಗಳನ್ನು ಅರ್ಪಿಸಿಕೊಳ್ಳುತ್ತಿದ್ದೇವೆ. പിതാവായ ദൈവത്തിൻ്റെ മുമ്പിലെ ಪಿತನಾದ ದೇವರ ಮುಂದೆ യേശു ക്രിസ്തു മുഖാന്തരം ಯೇಸು ಕ್ರಿಸ್ತರ ಮುಖಾಂತರ പരിശുദ്ധാത്മാവിൻ്റെ ശക്തിയാ ಪವಿತ್ರಾತ್ಮರ ಶಕ್ತಿಯಿಂದ ഈ ബലിവസ്തുക്കളെ അവിടെ ഏറ്റെടുക്കണം. ಈ ಬೆಲೆ ಕಾಣಿಕೆ ವಸ್ತುಗಳನ್ನು ಸ್ವೀಕರಿಸಬೇಕು. ಎದ್ದು ನಿಂತುಕೊಳ್ಳುವ ಪ್ರಿಯರೇ. ಕೀರ್ತನ ಸಲ್ಲಲಿ ಪಿದನಾನ್ಮಜರಿಗೂ ವಂದನ ಪಾವನಾನ್ಮನಿಗೂ ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು, ಇಂದಿಗೂ ಎಂದಿಗೂ ಪ್ರತಿದಿನವೂ ನಿಶ್ಚಿತ ಗಣಗಳೇ ಬೇಡಿರಿ ನೀವು, ಶಾಂತಿಯು ಬರಲಿ ಈ ಜಗದಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲ್ಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಹರಸನು ನಮಗವನು. ಯಾಕೋಬನ ದೇವ ಆಶೀರ್ವದಿಸು
ಇರುವನು ನಮ್ಮೊಡನೆ ಅವನು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು. ನೀನೇ ನೀಡುವ ಭರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ. ಜಗತ್ತವಾಗಲಿ ಸನ್ನಿಧಿ ಸಮಯವು ಅರಳಲಿ ಮನಸ್ಸಿನ ಭಾವಗಳು ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ ಪಾವನ ತ್ರಿತ್ವವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ ನನ್ನ ಸಹೋದರರೇ. ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವೆಂದೇ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಈ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಯೇಸು ಕ್ರಿಸ್ತುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ, ಕೃತಜ್ಞತೆಯ ಆದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿ ಜನಕವಾದ ಪವಿತ್ರ ರಹಸ್ಯ ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ರೆನ್ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಪಾವನಾನ್ಮ ಆನ್ಮಯೋಗವು ಸದನಮ್ಮಲ್ಲಿ ನೆಲೆಸಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಒಮ್ಮಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಒಮ್ಮಲಿ. ದೇವರಿ ಈಸಾಕನ ದೇವರಿ ಯಾಕೋಬನ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣ.
ಸಮರ್ಪಣೆ ಯೋಗ್ಯಯುಕ್ತದ ಯಾಗವಿದುವೆ ಯೋಗ್ಯಯುಕ್ತದ ಯಾಗವಿದುವೆ ಯೋಗ್ಯಯುಕ್ತದ ಯಾಗವಿದುವೆ ಯೋಗ್ಯಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತಾಸುಧ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಿಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವ ಎಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರೆ ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗವರಗಿ ಆರಾಧಿಸುತ್ತಾರೆ. ಆಜ್ಞೆಯಿಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೋಸನ್ನ ಯೇಸುವಿನ ನಾಮಕ್ಕೆ, ಹೋಸನ್ನ 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 ಯೇಸುವಿನ ನಾಮಕ್ಕೆ, ಹೋಸನ್ನ ಹೋಸನ್ನ ಹೋಸನ್ನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತರು ನೀನೇ. ಇಹ ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೋಸನ್ನ ಹೋಸನ್ನ ದಾವೀದ ಪುತ್ರನಿಗೆ ಹೋಸನ್ನ, ಹೋಸನ್ನ ಹೋಸನ್ನ ದಾವೀದ ಪುತ್ರನಿಗೆ ಹೋಸನ್ನ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸನ್ನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೋಸನ್ನ ಹೋಸನ್ನ ಕನ್ಯಾತನಯಗೆ ಹೋಸನ್ನ, ಹೋಸನ್ನ ಹೋಸನ್ನ ಕನ್ಯಾತನಯಗೆ ಹೋಸನ್ನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುತರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡ ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗಂದರು. ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ, ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಆರಾಧನೆ
ಅಂದೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಯೇಸುವೇ ಆರಾಧನೆ, ನನ್ನ ಯೇಸುವೇ ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ ಶಕ್ತರಾದ ದೇವರೇ, ಅಖಿಲ ಧರ್ಮ ಸಭೆಯ ಅಧಿಪರು ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಬಿಷಪ್ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಳ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮ ಸಭೆಗಾಗಿಯೂ, ಯಾಜಕರು, ಆಡಳಿತಗಾರರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು, ಪುನೀತರು ಆದೆಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಅದೆಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರ ಆತ್ಮರ ಆಗಮನವಾಗಲಿ. ಅಗ್ನಿಯನಾಳವಾಗಿ ಅಭಿಷೇಕ ಮಾಡಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಅಗ್ನಿಯನಾಳವಾಗಿ ಅಭಿಷೇಕ ಮಾಡಬನ್ನಿ, ಪಾವನ
ಪವಿತ್ರವೂ ಜೀವದಾಯಕವೂ ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿ ಕೃತಜ್ಞತೆಯ ಆದರ ಆರಾಧನೆಗಳನ್ನು ನಾವು ಸಲ್ಲಿಸುವವು ಇಂದಿಗೂ ಎಂದಿಗೂ ಸದಾಕಾಲಕ್ಕೂ. ಆಮೆನ್. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತ್ಯರ್ಹವೂ ಪವಿತ್ರವೂ ಜೀವದಾಯಕವೂ ದೈವಿಕವೂ ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು. ಒಡೆಯರಾದ ನಿಮಗೆ ಆರಾಧನೆಯು ಸದಾ ಕಾಲವೂ ಸಲ್ಲಲಿ. ಸಜೀವವೂ ಜೀವದಾಯಕವೂ ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ಆರಾಧನೆ 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 ಯೇಸುವೇ, ಆರಾಧನೆ 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 ಯೇಸುವೇ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ವೈಮನಸ್ಸಿ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪರಿಶುದ್ಧರಾಗೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ, ಇವು ನಮ್ಮ ಶರೀರಗಳ ಉದ್ಧಾರಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ. ನಿತ್ಯ ಜೀವಕ್ಕೂ ಕಾರಣವಾಗಲಿ ಎಂದೆಂದಿಗೂ. ಆಮೆನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿತ್ತ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮೊರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ. ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆ ಆಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯೂ ಕರುಣೆಯೂ ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕಾರಣದಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ ಇಂದಿಗೂ ಎಂದಿಗೂ ಸದಾಕಾಲಕ್ಕೂ. ಆಮೆನ್. ಕ್ರಿಸ್ತರ ಶರೀರವು ರಕ್ತವು ಋಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಸಹೋದರರೇ,
ಸ್ವರ್ಗರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. സ്നേഹമുള്ളവരെ, കുമ്പസാരം എന്ന കുദാശയിലൂടെ വിശദീകരണം നേടിയവരും ನೋಡಿ, ಪರಮಪ್ರಸಾದ ಸ್ವೀಕರಿಸುವವರು, ಪಾಪನಿವೇದನೆ ಎಂಬ ಸಂಸ್ಕಾರವನ್ನು ಮಾಡಿದವರು, അക്രൈസ്തവ സഹോദരങ്ങൾ തിരുവോസ്തി രൂപത്തിൽ വിശുദ്ധ കുർബാന സ്വീകരിക്കരുത്. ಅಕ್ರೈಸ್ತವರಾದ ಯಾರು ಸಹ ಪರಮಪ್ರಸಾದವನ್ನು ಸ್ವೀಕರಿಸಕೂಡದು. गहरे प्यार से तूने प्यार किया, गहरे प्यार से तूने प्यार किया, माँ से गहरा प्यार तेरा, माँ से गहरा प्यार तेरा। से तूने प्यार किया, गहरे प्यार से तूने प्यार किया, से गहरा है प्यार तेरा, से गहरा है प्यार तेरा। तू धन्य है, सर्वश्रेष्ठ है, तेरे जैसा नहीं और कोई। तू धन्य है, सर्वश्रेष्ठ है, तेरे जैसा नहीं और कोई। हालेलुया, 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 हालेलुया।
तेरे साथ साथ मैं चलूंगा, एक नूर के समान रहूंगा। तुझे मैं कभी भूलूंगा नहीं, तुझे मैं कभी भूलूंगा नहीं। तेरे साथ साथ मैं चलूंगा, एक नूर के समान रहूंगा। तू धन्य है, सर्वश्रेष्ठ है, तेरे जैसा नहीं और कोई। तू धन्य है, सर्वश्रेष्ठ है, तेरे जैसा नहीं और कोई। हालेलुया, 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 हालेलुया। तेरे साथ साथ मैं चलूंगा, एक नूर के समान रहूंगा। तेरी मर्जी से मैं सदा चलूं, तेरी मर्जी से मैं सदा चलूं। तेरे साथ साथ मैं चलूंगा, एक नूर के समान रहूंगा। तू धन्य है, सर्वश्रेष्ठ है, तेरे जैसा नहीं और कोई। तू धन्य है, सर्वश्रेष्ठ है, तेरे जैसा नहीं और कोई। हालेलुया, 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 हालेलुया। गहरे प्यार से तूने प्यार किया, गहरे प्यार से तूने प्यार किया। माँ से गहरा है प्यार तेरा, माँ से गहरा है प्यार तेरा। गहरे प्यार
से तूने प्यार किया, तेरे प्यार से तूने प्यार किया। माँ से गहरा है प्यार तेरा, माँ से गहरा है प्यार तेरा। तू धन्य है, सर्वश्रेष्ठ है, तेरे जैसा नहीं और कोई। तू धन्य है, सर्वश्रेष्ठ है, तेरे जैसा नहीं और कोई। हालेलुया, 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 हालेलुया। माँ से गहरा है प्यार तेरा, माँ से गहरा है प्यार तेरा, माँ से गहरा है प्यार तेरा, माँ से गहरा है प्यार तेरा। നമ്മുടെ ഉള്ളിൽ വന്ന് ഈശോയ്ക്ക് നമുക്ക് നന്ദി പറയാം. ನಮ್ಮೊಳಗೆ ಜೀವಿಸುವಂತಹ ಆ ಪ್ರಭುವಿಗೆ ಕೃತಜ್ಞತೆ ಹೇಳು. അവിടെ നമ്മിൽ വസിക്കുന്ന നിമിഷമാണ്, ಆತನು ನಮ್ಮಲ್ಲಿ ಜೀವಿಸುವಂತಹ ಸಮಯವಿದು, നമ്മൾ ജീവിക്കുന്ന നിമിഷമാണ്. ಜೀವಿಸುವಂತಹ ಸಮಯವಿದು. നമ്മുടെ മനസ്സ് നന്ദിയും സ്തുതിയും കൊണ്ട് ನಮ್ಮ നിറയും. ಮನಸ್ಸು ಸಂಪೂರ್ಣ ಸ್ತುತಿಯಿಂದಲೂ ಕೃತಜ್ಞತೆಯಿಂದಲೂ ತುಂಬಲ್ಪಡಲಿ. സ്വർഗം നമ്മിലേക്ക് ഇറങ്ങി വന്ന നിമിഷമാണ്. ಸ್ವರ್ಗವು ನಮ್ಮೊಳಗೆ ಬಂದಂತಹ ಸಂದರ್ಭವಿದು. അവിടുത്തെ അനന്തമായ സ്നേഹത്തിൽ നിറഞ്ഞു നിൽക്കുക. ಅಲ್ಲಿನ ಅನಂತ ಪ್ರೀತಿಯಿಂದ ನಮ್ಮೊಳಗೆ ಜೀವಿಸುತ್ತಿದೆ. അവിടുന്ന് നിന്നെ തെരഞ്ഞെടുക്കുകയാണ്. ಅಲ್ಲಿಂದ ನಿನ್ನನ್ನು ಆರಿಸಿಕೊಂಡದ್ದು, അവിടുത്തെ വലിയ ഉപകരണങ്ങളാക്കി മാറ്റുക. ನಿನ್ನನ್ನು ಉಪಕರಣವನ್ನಾಗಿ ಮಾರ್ಪಡಿಸಲು അവിടുത്തെ ഹിതം നമ്മിൽ സംഭവിക്കട്ടെ. ಆತನ ಹಿತ ನಮ್ಮಲ್ಲಿ ಸಂಭವಿಸಲಿ. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ ಪ್ರಿಯರೇ, പരിപാവന ബലി പൂജയലി ಸುರನಾದನ ನಮಿ ಸಿದ ನಮಗೆ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರವಾಗಿ ನಮನ. ದೈವಿಕ ರಾಜ್ಯ ಮಹತ್ತದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರವಾಗಿ ನಮನ. ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಂದಲಿ ಈಶನ ವರಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ ನಮನ
നമന ശിരവാഗി നമന 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 ശിരവാഗി നമന. ಪವಿತ್ರೀಕರಣದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನನ್ನು ನಾನು ಸ್ವೀಕರಿಸಿದ ಪರಮ ಪ್ರಸಾದವು ಕರುಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನು ಅರಿಯೇನು. ഹല്ലേലൂയ. ಎಲ್ಲರೂ ಗಟ್ಟಿ ഹല്ലേലൂയ. 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 നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳಿ. ദൈവം നമുക്കായി ഒരുക്കിയ നിമിഷമാണിത്. ದೇವರು ನಮಗೋಸ್ಕರ ಕೊಟ್ಟಿರುವಂತ ಸಮಯವಾಗಿದೆ. അനേകങ്ങൾ വളരെ ദാഹത്തോടെ കടന്നു വന്നിട്ടുണ്ട്. ಅನೇಕರು ತುಂಬಾ ದಾಹದಿಂದ ಬಂದಿದ್ದೀರಿ. വിവിധ ദേശങ്ങളിൽ നിന്ന്, ಬೇರೆ ಬೇರೆ ಊರುಗಳಿಂದ, ഒത്തിരി ദൂരം നിന്ന് ತುಂಬಾ ದೂರದಿಂದ അനേകങ്ങളിവിടെ വന്നിട്ടുണ്ട്. ಅನೇಕರು ಇಲ್ಲಿಗೆ ಬಂದಿದ್ದೀರಿ. ദൈവത്തിന് എന്തോ നിങ്ങളോട് സംസാരിക്കുവാൻ ದೇವರಿಗೆ ನಿನ್ನಲ್ಲಿ ಏನು ಹೇಳಲಿಕ್ಕಾಗಿದೆ. ഈ ദിവ്യൻ ധ്യാന ഭവനത്തിലെ ಈ ಡಿವೈನ್ ಧ್ಯಾನ ಮಂದಿರದಲ್ಲಿ ഇന്ന് ಎಂದು ആരംഭം കുറിക്കുന്ന ಪ್ರಾರಂಭಿಸುತ್ತಿರುವ ഈ ബൈബിൾ കൺവെൻഷൻ ಈ ಬೈಬಲ್ ಕನ್ವೆನ್ಷನ್ അനേക ആയിരങ്ങൾക്ക്, ಸಾವಿರಗಟ್ಟಲೆ ഈ ಜನರಿಗೆ, ദേശം മുഴുവനും ಈ ಇಡೀ ಊರಿಗೆ കർത്താവിന്റെ സൗഖ്യത്തിന്റെ സ്പർശനം വിളമ്പുവാൻ, ದೇವರ ಸೌಖ್ಯದ ಸ್ಪರ್ಶನೆ ಪಡೆಯುವಂತಾಗಲು, ദൈവം നൽകുന്ന വലിയ വിടുതലും അഭിഷേകവും ലഭിക്കുവാൻ, ದೇವರು ಕೊಡುತ್ತಿರುವಂತ ಬಿಡುಗಡೆಯನ್ನು, ಅಭಿಷೇಕವನ್ನು ಪಡೆಯಲು ദൈവം നമ്മെ വിളിച്ചുകൊണ്ട് വന്നിരിക്കുകയാണ്. ದೇವರು ನಿನ್ನನ್ನು ಸಹ ಕರೆದು ತಂದಿದ್ದಾರೆ. ഇവിടെ വന്നിരിക്കുന്ന ഓരോ മകന്റെയും മകളുടെയും പിന്നിലെ ಇಲ್ಲಿಗೆ ಬಂದಿರುವಂತ ಪ್ರತಿಯೊಬ್ಬ ಮಗನ ಮಗಳ ಹಿನ್ನೆಲೆಯಲ್ಲಿ നിങ്ങളെ കൊണ്ടുവന്നിരിക്കുന്നത് ദൈവമാണ്. ನಿನ್ನನ್ನಿಲ್ಲಿಗೆ ತಂದಿರುವುದು ದೇವರು. ദൈവത്തിന് നിങ്ങളുടെ മേലെ ഒരു പദ്ധതിയുണ്ട്. ದೇವರಿಗೆ ನಿನ್ನ ಕುರಿತೊಂದು ಯೋಜನೆ ಇದೆ. അത് നിങ്ങളുടെ സൗഖ്യത്തിനായി രക്ഷയ്ക്കായി മാറ്റുന്ന പദ്ധതിയാണ്. ಅದು ನಿನ್ನ ಸೌಖ್ಯಕ್ಕಾಗಿ, ನಿನ್ನ ರಕ್ಷಣೆಗಾಗಿರುವ ಯೋಜನೆ. ദാഹത്തോടെ നമുക്ക് ഇതിനു വേണ്ടി ഒരുങ്ങാം. ದಾಹದಿಂದ ನಾವು ಸಿದ್ಧರಾಗೋಣ. നമ്മുടെ വചനം പ്രസംഗിക്കാനായിട്ട് കടന്നു വന്നിരിക്കുന്ന ನಮ್ಮಲ್ಲಿ ದೇವರ ವಾಕ್ಯವನ್ನು ಸಾರಲೆಂದು ಬಂದಿರುವಂತ ബ്രദർ സജിത്ത് ജോസഫ്, ಬ್ರದರ್ ಸಜಿತ್ ಜೋಸಫ್, അദ്ദേഹത്തിന്റെ ടീം അംഗങ്ങൾ, ಆತನ ಟೀಮಿನವರು ഇന്ന് ലോകം മുഴുവനും ಇಂದು ಪ್ರಪಂಚದ ലോകം മുഴുവനും ಪ್ರಪಂಚದ ಎಲ್ಲೆಡೆಗಳಲ್ಲಿ ദാഹത്തോടെ കാത്തിരിക്കുന്ന ഒരു ശുശ്രൂഷകനാണ്. ಜನರು ದಾಹದಿಂದ ಕಾಯುತ್ತಿರುವಂತ ದೇವರ ಸೇವಕರಾಗಿದ್ದಾರೆ. ಅವರು അനേകായിരങ്ങള് ಸಾವಿರಗಟ್ಟಲೆ ಜನರು ഓരോ ദേശങ്ങളിലും ಪ್ರತಿಯೊಂದು ದೇಶಗಳಲ್ಲೂ വചന പ്രഘോഷണം നടത്തുമ്പോൾ ದೇವರ ವಾಕ್ಯವು ಸಾರಲ್ಪಡುವಾಗ സൗഖ്യത്തിലേക്ക്, ಸೌಖ್ಯವನ್ನು, വിടുതലിലേക്ക്, ಬಿಡುಗಡೆಯನ್ನು, അഭിഷേകത്തിലേക്ക് ಅಭಿಷೇಕವನ್ನು കടന്നു വന്ന നിമിഷങ്ങളാണ് നമ്മൾ ഓരോ നിമിഷവും അനുഭവിച്ചുകൊണ്ടിരിക്കുന്നത്. ಪಡೆಯುತ್ತಿರುವುದಾಗಿದೆ. ಪ್ರತಿದಿನದಲ್ಲೂ ನಾವು ಕಾಣುತ್ತಿರುವುದು. അതിന് സ്ഥലം ഒരു തടസ്സമല്ല, ಅದಕ್ಕೆ ಜಾಗ ಎನ್ನುವುದೊಂದು ಅಡಚಣೆಯಲ್ಲ, രാജ്യം തടസ്സമല്ല, ರಾಜ್ಯವೆನ್ನುವುದೊಂದು ತಡೆಯಲ್ಲ, ഭാഷ തടസ്സമല്ല, ಭಾಷೆ ಎನ್ನುವುದೊಂದು ಅಡಚಣೆಯಲ್ಲ. സർവാധിപനായ ദൈവം ಸರ್ವಾಧಿಪತಿಯಾದ ದೇವರು എടുത്തുപയോഗിക്കുന്ന ಎತ್ತಿ ಮೇಲಕ್ಕೆತ್ತಿ ಉಪಯೋಗಿಸುತ್ತಿರುವ ദൈവത്തിന്റെ വലിയൊരു ഉപകരണമാണ് ബ്രദർ സജിത്ത് ജോസഫ്. ದೇವರ ಕರದಲ್ಲಿನ ಅತಿ ದೊಡ್ಡ ಒಂದು ಉಪಕರಣವಾಗಿದೆ ಬ್ರದರ್ ಸಜಿತ್ ಜೋಸಫ್. ദൈവം
ದೇವರು ആ മകനെ നമുക്ക് കൊണ്ടുവന്നിരിക്കുകയാണ്. ಆ ಮಗನನ್ನು ಪುನಃ ಇಲ್ಲಿಗೆ ಕರೆದು ತಂದಿದ್ದಾರೆ. നമുക്ക് ഓരോരുത്തർക്കും ನಾವು ಪ್ರತಿಯೊಬ್ಬರು ദൈവത്തിന്റെ വലിയ കരത്തിന്റെ സ്പർശനത്തിന്റെ സൗഖ്യം ആവശ്യമാണ്. ನಮಗೆಲ್ಲರಿಗೂ ದೇವರ ಕರಸ್ಪರ್ಶನೆ ಬೇಕೇ ಬೇಕು. അതിവിടെ സംഭവിക്കും. ಅದು ಎಲ್ಲಿ ಸಂಭವಿಸುತ್ತದೆ? നാം പ്രാർത്ഥനയുടെ ദാഹത്തോടെ കാത്തിരിക്കുക. ನೀನು ಪ್ರಾರ್ಥನೆಯಿಂದ ದಾಹದಿಂದ ಕಾಯುತ್ತಿರು. അവിടുത്തെ വചനത്തിന് വേണ്ടി ദാഹിക്കുക. ದೇವರ ವಾಕ್ಯಕ್ಕೋಸ್ಕರ ಬಾಯಾರು. യേശു ഇവിടെ വന്നിരിക്കുന്ന ഒരു മകനെയും മകളെ ഉപേക്ഷിക്കത്തില്ല. ಇಲ್ಲಿಗೆ ಬಂದಿರುವ ಯಾವೊಬ್ಬ ಮಗನನ್ನು ಮಗಳನ್ನು ತ್ಯಜಿಸುವುದಿಲ್ಲ. തന്നെ അടുത്ത് വരുന്നവരെല്ലാം ತನ್ನ ಬಳಿಗೆ ಯಾರೆಲ್ಲ ಬರುತ್ತಾರೋ വിശക്കുന്നവരും ദാഹിക്കുന്നവരും ಹಸಿದವರು ಬಾಯಾರಿದವರು അവിടുന്ന് വയറ് നിറയെ വിളമ്പി കൊടുക്കുന്ന ഒരു ദൈവം. ಅವರಿಗೆಲ್ಲ ಹೊಟ್ಟೆ ತುಂಬ ಕೊಡುವಂತ ದೇವರು ಆತನು. അത് സൗഖ്യമാകാം, ಅದು ಸೌಖ್ಯವಾಗಿ, നമ്മുടെ ദാഹമാകാം, ಅದು ನಮ್ಮ ದಾಹ രോഗശാന്തിയാകാം, ನಮಗೆ ರೋಗ ಸೌಖ್ಯವಾಗಿರಬಹುದು, പരിശുദ്ധാത്മാവിന്റെ അഭിഷേകമാണ്, ಪವಿತ್ರಾತ್ಮರ ಅಭಿಷೇಕವಾಗಿರಬಹುದು. നമുക്കൊരുങ്ങാം, ನಾವು ಸಿದ್ಧರಾಗೋಣ. നമുക്കൊന്ന് വലതരം ഉയർത്താം. ಎಲ್ಲರೂ ಬಲಗೈಯನ್ನು ಎತ್ತಿ ಹಿಡಿದುಕೊಳ್ಳಿ. ഇന്നത്തെ ശുശ്രൂഷകരെ കർത്താവിന്റെ കരങ്ങളിലേക്ക് സമർപ്പിക്കാം. ಇಂದು ನಡೆಯಲಿಕ್ಕಿರುವ ಎಲ್ಲಾ ಶುಶ್ರೂಷೆಗಳನ್ನು ದೇವರ ಕರಗಳಲ್ಲಿ ಒಪ್ಪಿಸೋಣ. നമ്മുടെ പ്രാർത്ഥനകൾ ഉയരട്ടെ, ನಮ್ಮ ಪ್ರಾರ್ಥನೆಗಳು ಮೊಳಗಲಿ. കർത്താവൻ തെരഞ്ഞെടുത്ത ഈ സജിത്ത് ജോസഫ് ബ്രദറിനെ, ದೇವರು ಆಯ್ದುಕೊಂಡಂತ ಬ್ರದರ್ ಸಜಿತ್ ಜೋಸಫ್ ಅವರನ್ನು, അദ്ദേഹത്തിന്റെ ടീമംഗൾക്കും ಆತನ ಟೀಮಿನವರಿಗೂ ആത്മാവിന്റെ അഭിഷേകം കത്തിജ്വലിക്കട്ടെ. ಪವಿತ್ರಾತ್ಮರ ಅಭಿಷೇಕ ಅವರಲ್ಲಿ ಒತ್ತಿ ಉರಿ ಗಾಳಿಯಾಗಿ ಬಿರುಗಾಳಿಯಾಗಿ ഈ ദേശം മുഴുവൻ വ്യാപരിക്കട്ടെ. ಇಡೀ ದೇಶದಲ್ಲಿ ತುಂಬಲಿ. വളർന്ന രോഗികൾ എഴുന്നേൽക്കട്ടെ. ಪಾರ್ಶ್ವವಾಯು ರೋಗಿಗಳು ಎದ್ದೇಳಲಿ. അന്ധന്റെ കണ്ണ് തുറക്കട്ടെ. ಕುರುಡನ ಕಣ್ಣುಗಳು ತೆರೆಯಲ್ಪಡಲಿ. ചെകിടന് കേൾവി ലഭിക്കട്ടെ. ಕಿವುಡನಿಗೆ ಕೇಳುವ ಶಕ್ತಿ ಸಿಗಲಿ. കടബാധിതകളും തകർന്ന കുടുംബങ്ങള്, ಸಾಲಗಳು ಒಡೆದು ಹೋದ ಕುಟುಂಬಗಳು വിടുതലിന്റെ അഭിഷേകം ജ്വലിക്കട്ടെ. ಬಿಡುಗಡೆಯ ಅಭಿಷೇಕ ಪಡೆಯಲಿ. ഹല്ലേലൂയ, 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 യേശുവേ, ഹല്ലേലൂയ, 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 ഹല, 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 ഹല്ലേലൂയ, 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 ഹല്ലേലൂയ. ಚಪ್ಪಾಳೆ ತಟ್ಟುತ್ತಾ ಪ್ರಭು ಯೇಸುವನ್ನ ಮಹಿಮೆ ಪಡಿಸೋಣ, ತ್ರೈಯೇಕ ದೇವರನ್ನ ಮಹಿಮೆ ಪಡಿಸೋಣ. ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಬ್ರಹ್ಮನಾದ ದೇವನಿಗೆ ಆರಾಧನೆ, ತ್ರೈಯೇಕ ದೇವನಿಗೆ ಆರಾಧನೆ. ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮನಃ ದೇವನಿಗೆ ಆರಾಧನೆ, ತ್ರೈಯೇಕ ದೇವನಿಗೆ ಆರಾಧನೆ. ಪಿತನಾದ ದೇವನಿಗೆ ಆರಾಧನೆ, ಆರಾಧ ದೇವನಿಗೆ ಆರಾಧನೆ, ಆರಾಧನೆಗಳಿಗೆ ಆರಾಧನೆ, 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 ಆರಾಧನೆಯ, ಆರಾಧನಾ, ಆರಾಧನೆಯ, ಆರಾಧನೆ, 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 ಆರಾಧನೆ. പിതാവാം ദൈവത്തിന് ആരാധന, പുത്രനാമേശുവിന് ആരാധന, ആത്മാവാം ദൈവത്തിന് ആരാധന, ത്രിയേക ദൈവത്തിന് ആരാധന. പിതാനക ദേവനിಗೆ ആരാധന, സുതനക ദേവനിಗೆ ആരാധന, ആത്മനഃ ദേവനിಗೆ ആരാധന, പരിശുദ്ധ ത്രിത്വത്തിന് ആരാധന. ആരാധന, 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 ഹേ ആരാധന, 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 ആരാധന,
ആരാധന ഹല്ലേലൂയ 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 ഓ സുതനക ദേവനിಗೆ ആരാധന ಹುಸನಗ ದೇವನಿಗೆ ಆರಾಧನ ಆತ್ಮನಗ ದೇವನಿಗೆ ಆರಾಧನ ಶ್ರೀಗ ದೇವನಿಗೆ ಆರಾಧನ ಪಿತನಗ ದೇವನಿಗೆ ಆರಾಧನ ಸುಧನಗ ದೇವನಿಗೆ ಆರಾಧನೆ ಆತ್ಮನಗ ದೇವನಿಗೆ ಆರಾಧನೆ ಶ್ರೀಗ ದೇವನಿಗೆ ಆರಾಧನೆ 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 ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಪಿತನಾದ ದೇವನಿಗೆ ಆರಾಧನೆ ಸುತನಾದ ಯೇಸುವಿಗೆ ಆರಾಧನೆ ಆತ್ಮರಾದ ದೇವನಿಗೆ ಆರಾಧನೆ ತ್ರೈಯೇಕ ದೇವರಿಗೆ ಆರಾಧನೆ ಓ ಪಿತನಾದ ದೇವನಿಗೆ ಆರಾಧನೆ ಸುತನಾದ ಯೇಸುವಿಗೆ ಆರಾಧನೆ ಪವಿತ್ರಾತ್ಮ ದೇವನಿಗೆ ಆರಾಧನೆ ತ್ರೈಯೇಕ ದೇವರಿಗೆ ಆರಾಧನೆ ಕರಮುಯರ್ತಿ ಹಲ್ಲೆಲೂಯ 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 ಯೇಸುವೇ 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 ಹಲ್ಲೆಲೂಯ ಹಲ್ಲೆಲೂಯ പിതാവായ ദൈവമേ, ഇന്ന് രാവിലത്തെ പ്രാർത്ഥന ഇതാണ്. ഞങ്ങളുടെ ഹൃദയങ്ങളെ തുറക്കണമേ, ഞങ്ങളുടെ മനസ്സുകളോട് സംസാരിക്കണമേ. പിതാവിന്റെ സ്നേഹം, പുത്രന്റെ കൃപ, പരിശുദ്ധാത്മാവിന്റെ സഹവാസം അനുഭവിപ്പാൻ ഞങ്ങൾക്ക് കൃപ തരണമേ. ತಂದೆಯಾದ ದೇವರೇ, ಈ ಮುಂಜಾನೆ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ನಮ್ಮ ಹೃದಯವನ್ನು ತೆರೆಯಿರಿ, ನಮ್ಮ ಮನಸ್ಸನ್ನು ಸಿದ್ಧಗೊಳಿಸಿರಿ. ತಂದೆಯಾದ ದೇವರ, ಪುತ್ರನಾದ ಯೇಸುವಿನ ಪ್ರೀತಿಯು, ಪರಿಶುದ್ಧಾತ್ಮರ ಕೃಪೆಯು ನಮ್ಮೆಲ್ಲರೊಂದಿಗೆ ಇರಲಿ. എല്ലാവരെയും സ്പർശിക്കണമേ. ಎಲ್ಲರನ್ನು ಮುಟ್ಟಿರಿ. പ്രത്യേകിച്ച് ഓൺലൈനിൽ ശുശ്രൂഷയിൽ പങ്കെടുക്കുന്നവർക്ക് വേണ്ടി പ്രാർത്ഥിക്കുന്നു. ಪ್ರತ್ಯೇಕವಾಗಿ ಆನ್ಲೈನ್ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವವರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ഇത് ഇന്നൊരു അനുഭവമാകട്ടെ. ಇದು ಇಂದು ಒಂದು ಅನುಭವವಾಗಲಿ. യേശു സ്പർശിക്കുന്ന നിമിഷമായി ಯೇಸು ಮುಟ್ಟುವ ನಿಮಿಷವಾಗಿ ಮಾರ್ಪಡಲಿ. കർത്താവേ ഇടപെടണമേ. ದೇವರೇ ಪ್ರವರ್ತಿಸಿರಿ. ദൈവമേ സംസാരിക്കണമേ. ದೇವರೇ ಮಾತನಾಡಿರಿ. ഞങ്ങളുടെ കണ്ണുകളെ തുറക്കണമേ. ನಮ್ಮ ಕಣ್ಣುಗಳನ್ನು ತೆರೆಯಿರಿ. ചെവിയെ തുറക്കണമേ. ಕಿವಿಯನ್ನು ತೆರೆಯಿರಿ. ഹൃദയത്തെ തുറക്കണമേ. ಹೃದಯವನ್ನು ತೆರೆಯಿರಿ. അമ്മേ മാതാവേ, ಅಮ್ಮ ತಾಯೇ, ഞങ്ങൾക്ക് വേണ്ടി അപേക്ഷിക്കണം. ನಮಗಾಗಿ ಬೇಡಿರಿ. നിരന്തരമായി ഞങ്ങൾക്ക് വേണ്ടി പ്രാർത്ഥിക്കണം. ನಿರಂತರವಾಗಿ ನಮಗಾಗಿ മാർ ಪ್ರಾರ್ಥಿಸಿರಿ. യോസേഫ് പിതാവേ, ಸಂತ ಜೋಸೆಫ್ ರವರೇ, ഞങ്ങൾക്ക് വേണ്ടി അപേക്ഷിക്കണമേ. ನಮಗಾಗಿ ಬೇಡಿರಿ. ഒത്തൊരുമിച്ചുള്ള വിശ്വാസത്തിന്റെ ശക്തി വെളിപ്പെടട്ടെ. ಒಟ್ಟಿಗೆ ಪ್ರಾರ್ಥಿಸುವಾಗ ನಿಮ್ಮ ಶಕ್ತಿ ಪ್ರಕಟವಾಗಲಿ. വചനത്തിന്റെ ജീവൻ വെളിപ്പെട്ടു വരട്ടെ. ವಾಕ್ಯದ ಜೀವ ಪ್ರಕಟವಾಗಲಿ. യേശു നാമത്തിൽ, ಯೇಸು ನಾಮದಲ್ಲಿ. പിതാവിനും പുത്രനും പരിശുദ്ധാത്മാവിനും സ്തുതി. ಆಮೆನ್.
ശംസിഹായിക്ക് സ്തുതിയായിരിക്കട്ടെ. ಹೇಳಿ ಜೈ ಕ್ರಿಸ್ತ. ഹല്ലേലൂയ. ഹല്ലേലൂയ. ഇരിക്കാം. ಕುಳಿತುಕೊಳ್ಳಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಕುಳಿತುಕೊಳ್ಳಿ. 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 ഹല്ലേലൂയ. ഹല്ലേലൂയ. എത്ര വലിയ സന്തോഷമാണ് വീണ്ടും തക്കോട് ജോസഫ് ತೊಕ್ಕೋಟ್ನಲ್ಲಿರುವ ಫಾದರ್ ಜೋಸಫ್ ಇರುವಂಥ ಈ ಧ್ಯಾನ ಮಂದಿರದಲ್ಲಿಗೆ ಬರುವುದೆಂದರೆ ನಮಗೆ ತುಂಬ ಸಂತೋಷ. ഈ കോമ്പൗണ്ട് മുഴുവൻ അഭിഷേകം കൊണ്ട് നിറഞ്ഞിരിക്കുന്നു. ನೋಡಿ ಈ ಮೈದಾನ ಇಲ್ಲಿ ಎಲ್ಲ ಅಭಿಷೇಕದಿಂದ ತುಂಬಲ್ಪಟ್ಟಿದೆ. ഹല്ലേലൂയ. ഹല്ലേലൂയ. ഈ 3 ദിവസം നമ്മൾ വലിയൊരു ആഘോഷമാക്കി മാറ്റാൻ പോവാണ്. ಈ 3 ದಿನವು ನಾವೊಂದು ಆಚರಣೆಯಾಗಿ ಮಾರ್ಪಡಿಸೋಣ. ഞങ്ങൾ കഴിഞ്ഞ 3-4 ദിവസം ബാംഗ്ലൂരായിരുന്നു. ಕಳೆದ 4 ದಿನ ಬ್ಯಾಂಗ್ಳೂರ್ನಲ್ಲಿದ್ದೆ. ബാംഗ്ലൂരിൽ നിന്ന് ഇപ്പം മാംഗ്ലൂർ വന്നിരിക്കുന്നു. ಬ್ಯಾಂಗ್ಳೂರಿನಿಂದ ಈಗ ಮ್ಯಾಂಗ್ಳೂರಿಗೆ ಬಂದಿದ್ದೇವೆ. ഇത് കഴിഞ്ഞ് മൈസൂർ 4 ദിവസം കണ്ടു. ಇಲ್ಲಿ ಮುಗಿದ ಕೂಡಲೇ 3 ದಿನ ಮೈಸೂರಿಗೆ ಹೋಗ್ಲಿಕ್ಕಿದ್ದೇವೆ. വചനം അങ്ങോട്ട് വ്യാപിക്കട്ടെ. ವಾಕ್ಯವು ಎಲ್ಲ ಕಡೆ ಸಾರಲ್ಪಡಲಿ. ഈ 3 ദിവസം സംസാരിക്കുന്നത് ഒരു വിഷയമാണ്. ಈ 3 ದಿನ ಮಾತನಾಡುವುದು ಒಂದೇ ವಿಷಯ. അത് നമ്മൾ ഇപ്പോഴേ ഒന്ന് കേട്ട് വിശ്വസിക്കാൻ പോകുകയാണ്. ಅದು ಈವಾಗಲೇ ಆಲಿಸಿ ನೀನು ನಂಬಲು ಪ್ರಾರಂಭಿಸಿದರೆ പ്രകാശത്തിന്റെ മക്കൾ, ಬೆಳಕಿನ ಮಕ್ಕಳು, സൺസ് ഓഫ് ലൈറ്റ്, ಬೆಳಕಿನ ಮಕ್ಕಳು. ഹല്ലേലൂയ. ഹല്ലേലൂയ. എല്ലാവരും കരമുയർത്തി പറഞ്ഞേ പ്രകാശത്തിന്റെ മക്കൾ. ಎಲ್ಲರೂ ಕೈ ಎತ್ತಿ ಹೇಳಿ ಬೆಳಕಿನ ಮಕ್ಕಳು. 2 കരം ഉയർത്തി പറഞ്ഞേ വെളിച്ചത്തിന്റെ മക്കൾ. 2 ಕೈ ಎತ್ತಿ ಹಿಡಿದು ಹೇಳಿ ಬೆಳಕಿನ ಮಕ್ಕಳು, പ്രകാശത്തിന്റെ മക്കൾ. ಬೆಳಕಿನ ಮಕ್ಕಳು. ഹല്ലേലൂയ. 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 ഈ വായിക്കുന്ന വചനങ്ങളെല്ലാം എഴുതിയെടുത്ത് വീണ്ടും പോയി ധ്യാനിക്കണം, പഠിക്കണം. ನೋಡಿ ಇವಾಗ ಹೇಳುವ ವಾಕ್ಯಗಳನ್ನೆಲ್ಲ ಬರೆದು ತೆಗೆದುಕೊಂಡು ಹೋಗಿ ನೀವು ಪುನಃ ಅದನ್ನು ಓದಿ ಧ್ಯಾನಿಸಬೇಕು. വെറുതെ കേട്ടോണ്ടിരുന്നാ പോരാ, എഴുതിയെടുത്ത് പഠിക്കണം. ಸುಮ್ಮನೆ ಕೇಳಿಸಿಕೊಂಡು ಸಾಲದು, ಬರೆದು ತೆಗೆದುಕೊಂಡು ಅದನ್ನು ಕಲಿಯಬೇಕು. മൊബൈൽ കയ്യിലുണ്ടെങ്കിൽ ഈ റെഫറൻസ് എല്ലാം ടൈപ്പ് ചെയ്ത് വെക്കണം. ಮೊಬೈಲ್ ಕೈಯಲ್ಲಿ ಇದ್ರೆ ಹೇಳುವ ವಾಕ್ಯಗಳನ್ನೆಲ್ಲ ಟೈಪ್ ಮಾಡಿ ಇಟ್ಟುಕೊಳ್ಬೇಕು. വാട്സാപ്പിൽ ടൈപ്പ് ചെയ്യാൻ ഞാൻ പറഞ്ഞില്ല, മൊബൈലിൽ വാക്യം എഴുതി വെക്കാനാ പറഞ്ഞത്. ನೋಡಿ ವಾಟ್ಸಪ್ ಅಲ್ಲಿ ಟೈಪ್ ಮಾಡ್ಲಿಕ್ಕೆ ಹೇಳಿಲ್ಲ. എഫെസോസ് ലേഖനം 5-ാം അധ്യായം. എഫെസോസ് ലേഖനം 5-ാം അധ്യായം. ಎಫೆಸಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ാമത്തെ വചനം. 9ನೇ ವಾಕ್ಯ. എഫെസോസ് 5:9. ಎಫೆಸಿ 5:9. എഫെസോസ് 5:9. എഫെസി 5:9. പ്രകാശത്തിന്റെ മക്കളെ പോലെ വർദ്ധിക്കുവീൻ. ನೀವು ಹಿಂದೊಮ್ಮೆ ಕತ್ತಲುಮಯವಾಗಿದ್ದೀರಿ, അത്ര മാത്രമേ ഉള്ളൂ. ಈಗಲಾದರೂ ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ. ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ. ಬೆಳಕಾಗಿದ್ದೀರಿ. പ്രകാശത്തിന്റെ മക്കളെ പോലെ വർദ്ധിക്കുവീൻ. ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ. ഹല്ലേലൂയ. ഹല്ലേലൂയ. പ്രകാശത്തിന്റെ മക്കളെ പോലെ വർദ്ധിക്കുവീൻ. ಬೆಳಕಿನ ಮಕ್ಕಳಾಗಿ ಬಾಳಿರಿ. എഫെസോസ് ലേഖനം 5-ാം അധ്യായം 2 കാര്യം പറയുന്നു. ಎಫೆಸಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 2 ಕಾರ್ಯ ಹೇಳುತ್ತಾ ಇದೆ. 1 ഇരുട്ടിന്റെ മക്കൾ, 1 ಕತ್ತಲೆಯ ಮಕ್ಕಳು, 2 ഇരുട്ടിന്റെ മക്കൾ, ಕತ್ತಲೆಯ ಮಕ್ಕಳು, 2 വെളിച്ചത്തിന്റെ മക്കൾ. 2 ಬೆಳಕಿನ ಮಕ್ಕಳು. ഒന്നുകിൽ നിങ്ങൾക്ക് ഇരുട്ടിന്റെ മക്കളാകാം, ಒಂದಲ್ಲದಿದ್ರೆ ಕತ್ತಲೆಯ ಮಕ್ಕಳಾಗಬಹುದು, അല്ലെങ്കിൽ നിങ്ങൾക്ക് വെളിച്ചത്തിന്റെ ಅಥವಾ മക്കളാകാം. ಬೆಳಕಿನ ಮಕ್ಕಳಾಗಬಹುದು. വെളിച്ചത്തിന്റെ മക്കളിൽ ഇരുട്ടില്ല, ಬೆಳಕಿನ ಮಕ್ಕಳಲ್ಲಿ ಕತ್ತಲೆ ಇಲ್ಲ, ഇരുട്ടിന്റെ മക്കളിൽ വെളിച്ചമില്ല. ಕತ್ತಲೆಯ ಮಕ್ಕಳಲ್ಲಿ ಬೆಳಕಿಲ್ಲ. ഹല്ലേലൂയ. ഹല്ലേലൂയ. എത്ര പേര് പറയും കർത്താവേ എനിക്ക് വെളിച്ചത്തിന്റെ മകനാകണം? ಎಷ್ಟು ಮಂದಿ ಹೇಳುತ್ತೀರಾ ಪ್ರಭುವೇ ನನಗೆ ಬೆಳಕಿನ ಮಗುವಾಗಬೇಕೆಂದು? ഹല്ലേലൂയ. ഹല്ലേലൂയ. വെളിച്ചത്തിന്റെ മക്കൾ, ಬೆಳಕಿನ ಮಕ್ಕಳು. ഇവിടെ അപ്പോസ്തലൻ പറയുകയാണ് പ്രകാശത്തിന്റെ മക്കളെ പോലെ വർദ്ധിക്കുവീൻ. ಇಲ್ಲಿ ಪ್ರೇಷಿತನು ಹೇಳುತ್ತಾ ಇದ್ದಾನೆ ಬೆಳಕಿನ ಮಕ್ಕಳ ಹಾಗೆ ಬಾಳಿರಿ. ഒരു ജീവിത ശൈലിയാണ് ഈ വചനത്തിൽ പറയുന്നത്. ಒಂದು ಜೀವನದ ಶೈಲಿಯಾಗಿದೆ ಈ ವಾಕ್ಯದಲ್ಲಿ ಹೇಳುತ್ತಿರುವುದು. പ്രകാശത്തിന്റെ മക്കളുടെ ജീവിത ശൈലി, ಬೆಳಕಿನ ಮಕ್ಕಳ ಜೀವನದ ಶೈಲಿ. ഹല്ലേലൂയ. ഹല്ലേലൂയ. പ്രകാശത്തിന്റെ മക്കളുടെ ജീവിത ശൈലി വേറെ, ഇരുട്ടിന്റെ മക്കളുടെ ജീവിത ശൈലി വേറെ. ಬೆಳಕಿನ ಮಕ್ಕಳ ಜೀವನದ ಶೈಲಿ ಬೇರೆ,
ಕತ್ತಲೆಯ ಮಕ್ಕಳ ಜೀವನದ ಶೈಲಿ ಬೇರೆ, അവരുടെ സംസാരം വേറെ, ಅವರ ಮಾತುಕತೆ ಬೇರೆ, അവരുടെ ചിന്ത വേറെ, ಅವರ ಯೋಚನೆ ಬೇರೆ, അവരുടെ ഇടപെടൽ വേറെ, ಅವರ ಪ್ರವರ್ತನೆ ಬೇರೆ. പ്രകാശത്തിന്റെ മക്കളുടെ ശൈലികളെല്ലാം വ്യത്യസ്തം. അവരുടെ ലൈഫ് സ്റ്റൈൽ ഇസ് ഡിഫറെന്റ്. ಬೆಳಕಿನ ಮಕ್ಕಳ ಜೀವನದ ರೀತಿಗೆ ವ್ಯತ್ಯಾಸ ಇದೆ. ഹല്ലേലൂയ. ಹಲ್ಲೆಲೂಯಾ. ഇപ്പൊ വേഴ്സ് നമ്പർ 8 എട്ടാമത്തെ വചനം പറയുന്നു, ಪುನಃ 8ನೇ ವಾಕ್ಯದಲ್ಲಿ ಹೇಳುತ್ತಾ ಇದೆ, ഒരിക്കൽ നിങ്ങൾ അന്ധകാരമായിരുന്നു. ಒಮ್ಮೆ ನೀವು ಕತ್ತಲುಮಯವಾಗಿದ್ದೀರಿ. I was darkness once. ಒಮ್ಮೆ ನೀವು ಕತ್ತಲುಮಯವಾಗಿದ್ದೀರಿ. ഹല്ലേലൂയ. ಹಲ್ಲೆಲೂಯಾ. ഒരിക്കൽ നിങ്ങൾ അന്ധകാരമായിരുന്നു. ಒಮ್ಮೆ ನೀವು ಕತ್ತಲುಮಯವಾಗಿದ್ದೀರಿ. ഇപ്പോൾ നിങ്ങൾക്ക് അന്ധകാരം ഉണ്ട് എന്നല്ല പറഞ്ഞത്. ಅಂದ್ರೆ ಈಗ ನಿಮ್ಮಲ್ಲಿ ಅಂಧಕಾರ ಇದೆ ಎಂದಲ್ಲ ಹೇಳ್ತಿರುವುದು. ഒരിക്കൽ നിങ്ങൾ ആയിരുന്നു. ಒಮ್ಮೆ ನೀವು ಆಗಿದ್ದೀರಿ. ഒമ്മേനു ആയിത്തി. ಆಗಿದ್ದೀರಿ. ആഗീതീനി. ഒരിക്കൽ നിങ്ങൾ ആയിരുന്നു. ಒಮ್ಮೆ ನೀವು ಆಗಿದ್ದೀರಿ. ഇപ്പോൾ നിങ്ങളാണ് എന്നല്ല പറഞ്ഞത്. ಅಂದ್ರೆ ಈಗ ನೀವು ಆಗಿದ್ದೀರಿ ಎಂದಲ್ಲ ಹೇಳ್ತಿರುವುದು. എഫെസോസ് 5:8. ಎಫೆಸಿ 5:8. ഒരിക്കൽ നിങ്ങൾ അന്ധകാരമായിരുന്നു. ಒಮ್ಮೆ ನೀವು കത്തലുമയವಾಗಿದ್ದೀರಿ. ഇന്ന് നിങ്ങൾ കർത്താവിൽ പ്രകാശമായിരിക്കുന്നു. ಇಂದು ನೀವು ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ. ഹല്ലേലൂയ. ಹಲ್ಲೆಲೂಯಾ. ഒരിക്കൽ അന്ധകാരമായിരുന്നു. ಒಮ್ಮೆ ನೀವು ಕತ್ತಲುಮಯವಾಗಿದ್ದೀರಿ. ഇപ്പോൾ നിങ്ങൾ കർത്താവിൽ പ്രകാശമായിരിക്കുന്നു. ಇಂದು ನೀವು ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ. തൊട്ട് പറ, ഇപ്പോൾ ഞാൻ കർത്താവിൽ പ്രകാശമായിരിക്കുന്നു. ಎದೆ ತಟ್ಟುತ್ತಾ ಹೇಳಿ, ಇಂದು ನಾನು ಪ್ರಭುವಿನಲ್ಲಿ ನಾನು ಪ್ರಭುವಿನಲ್ಲಿ ಬೆಳಕಾಗಿದ್ದೇನೆ. ಇಂದು ನಾನು ಪ್ರಭುವಿನಲ್ಲಿ ಬೆಳಕಾಗಿದ್ದೇನೆ. ಬೆಳಕಾಗಿದ್ದೇವೆ. ഹല്ലേലൂയ. ഇപ്പോൾ നിങ്ങൾ കർത്താവിൽ പ്രകാശമായിരിക്കുന്നു. ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದಿ. ഇത് രണ്ടും രണ്ട് ജീവിതമാണ്. ಎರಡು ರೀತಿಯ ಬಾಳು. ഒന്ന് ഇരുട്ടിന്റെ ജീവിതം, ಒಂದು ಕತ್ತಲೆಯ ಜೀವನ, രണ്ട് പ്രകാശത്തിന്റെ ಎರಡು ജീവിതം. ಬೆಳಕಿನ ಜೀವನ. ഇത് എവിടെയാണ് മാറ്റം സംഭവിച്ചത്? ಎಲ್ಲಿ ಆಗಿದೆ ಬದಲಾವಣೆ വചനം ಬಂದಿರುವುದು? എഴുതി വെച്ചിരിക്കുന്നു, ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. കർത്താവിൽ പ്രകാശമായിരിക്കുന്നു. ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ. You are the light in Christ. ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ. കർത്താവിൽ പ്രകാശമായിരിക്കുന്നു. ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ. കൈ ഉയർത്തി പറഞ്ഞേ, കർത്താവിൽ ಕೈ പ്രകാശമായിരിക്കുന്നു. ಎತ್ತಿ ಹೇಳಿ, ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ. ഹല്ലേലൂയ. ಹಲ್ಲೆಲೂಯಾ. കർത്താവിനെ മാറ്റി നിർത്തിയാൽ പ്രകാശമില്ല. ದೇವರನ್ನು ದೂರ ನಿಲ್ಲಿಸಿದ್ರೆ ಬೆಳಕಿಲ್ಲ. കർത്താവിലാണ് പ്രകാശമായിരിക്കുന്നത്. ದೇವರಲ್ಲಿ ಬೆಳಕಾಗಿದ್ದೀರಿ. കർത്താവിന് പുറത്ത് നമ്മെ കുറിച്ച് നമ്മൾ ചിന്തിക്കരുത്. ದೇವರನ್ನು ಬಿಟ್ಟು ನಿನ್ನ ಕುರಿತು ನೀನು ಯೋಚಿಸಬೇಡ. മുഴുവൻ ഇരുട്ടായിരിക്കും, ಎಲ್ಲ ಕತ್ತಲಮಯವಾಗಿರುತ್ತದೆ. കർത്താവിന് പുറത്ത് നീ നിന്നെ കുറിച്ച് ചിന്തിച്ചാൽ മുഴുവൻ ഇരുട്ടായിരിക്കും. ದೇವರನ್ನು ಬಿಟ್ಟು ನಿನ್ನ ಕುರಿತು ನೀನು ಯೋಚಿಸಿದರೆ ಎಲ್ಲವೂ ಕತ್ತಲುಮಯವಾಗಿರುತ್ತದೆ. എന്നാൽ കർത്താവിനകത്ത് ഇരുട്ട് കാണാനില്ല. ಆದರೆ ದೇವರಲ್ಲಿ ಕತ್ತಲೆ ಇಲ್ಲ. കാരണം യോഹന്നാൻ സുവിശേഷം പറയുന്നു, ഞാൻ ലോകത്തിന്റെ വെളിച്ചമാണ്. ಕಾರಣ ಯೋಹಾನನ ಶುಭ ಸಂದೇಶದಲ್ಲಿ ಹೇಳುತ್ತಿದೆ, ನಾನೇ ಜಗತ್ತಿನ ಜ್ಯೋತಿ. ഇപ്പോൾ കർത്താവിൽ നിങ്ങൾ പ്രകാശമായിരിക്കുന്നു. ಈಗ ನೀನು ದೇವರಲ್ಲಿ ಬೆಳಕಾಗಿದ್ದಿ. ഇന്ന് നിങ്ങൾ കർത്താവിൽ പ്രകാശമായിരിക്കുന്നു. ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದಿ. നിങ്ങളൊന്ന് വായി തുറന്ന് പറയാമോ? ആ പ്രകാശം നിങ്ങളുടെ പരിസരത്തെല്ലാം ഒന്ന് വ്യാപിക്കട്ടെ. ಎಲ್ಲರೂ ಬಾಯಿ ತೆರೆದು ಹೇಳಿ, ಈ ಬೆಳಕು ನಿನ್ನ ಸುತ್ತಮುತ್ತಲೇ ಇಲ್ಲಿ ಎಲ್ಲ ಒಮ್ಮೆ ಹರಡಲಿ. ഹല്ലേലൂയ. ಹಲ್ಲೆಲೂಯಾ. ഇപ്പോൾ ഞാൻ കർത്താവിൽ പ്രകാശമായിരിക്കുന്നു. ಈಗ ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ഇന്ന് ഞാൻ കർത്താവിൽ പ്രകാശമായിരിക്കുന്നു. ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. അപ്പൊ ഒരാൾ പറയുകയാണ്, അയ്യോ അപ്പടി ഇരുട്ടാണേ. ಈಗ ಒಬ್ಬ ಹೇಳ್ತಾನೆ, ಅಯ್ಯೋ ಎಲ್ಲ ಕತ್ತಲೆ.
എന്റെ വീട്ടിൽ ഇരുട്ട്, ನನ್ನ ಮನೆಯಲ್ಲಿ ಕತ್ತಲೆ, എന്റെ ബിസിനസ്സിൽ ഇരുട്ട്, ನನ್ನ വ്യാപാರದಲ್ಲಿ കತ್ತಲೆ, കുടുംബ ജീവിതത്തിൽ ഇരുട്ട്. ಕುಟುಂಬ ಜೀವನದಲ್ಲಿ കತ್ತಲೆ. എന്നാ കാര്യമെന്നറിയാമോ? കാരണമെന്തു ಗೊತ್ತಾ? എന്താണ് യേശു കുരിശിൽ ചെയ്തതെന്നും ആ ചെയ്ത പ്രവൃത്തിയിലൂടെ നാം ആരായെന്നും അറിയാതെയാണ് ഇപ്പോഴും ഇരുട്ട് 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 പറഞ്ഞുകൊണ്ടിരിക്കുന്നത്. ಏನಾಗಿದೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿದ್ದೆಂದು, ಆತನು ಮಾಡಿರುವುದರಿಂದ ನಾನು ಏನು ಪಡೆದಿದ್ದೇನೆಂದು ಗೊತ್ತಿಲ್ಲದೆ ಇರುವುದರಿಂದ ಈಗಲೂ ಕತ್ತಲೆ ಕತ್ತಲೆ ಕತ್ತಲೆ. ಗೊತ್ತಿല്ലെങ്കിൽ ഇരുട്ടാന്ന് പറഞ്ഞുകൊണ്ടിരിക്കും. ಗೊತ್ತಿಲ್ಲದೆ ಇದ್ರೆ ಕತ್ತಲೆ ಅಂತ ಹೇಳುತ್ತಿರುತ್ತೇವೆ. ಹಲ್ಲೆಲೂಯಾ. ಗೊತ್ತಿല്ലെങ്കിൽ ഇരുട്ടാന്ന് പറഞ്ഞുകൊണ്ടിരിക്കും. ಗೊತ್ತಿಲ್ಲದೆ ಇದ್ರೆ ಕತ್ತಲೆ ಅಂತ ಹೇಳುತ್ತೇವೆ. ഹല്ലേലൂയ. കർത്താവിൽ നമ്മെ പ്രകാശമാക്കിയിരിക്കുന്നു. ದೇವರಲ್ಲಿ ನಮ್ಮನ್ನು ಬೆಳಕಾಗಿಸಿದ್ದಾರೆ. ചാടി എഴുന്നേറ്റ് പറ, ഞാൻ കർത്താവിൽ ಬೇಗ ಎದ್ದು ನಿಂತ್ಕೊಂಡು ಹೇಳಿ. എല്ലാരും എഴുന്നേക്കണ്ട, വചനം കിട്ടുന്നവർക്ക്. ನೋಡಿ, ಈ ವಾಕ್ಯ ಯಾರಿಗೆ ಎತ್ತಿ ಹೇಳ್ಬೇಕು ಅಂತ ಅನಿಸ್ತದೆಯೋ ಅವರು ಮಾತ್ರ ಎದ್ದು ನಿಂತ್ಕೊಂಡು ಹೇಳಿ, ನಾನು ನನ್ನ ದೇವರಲ್ಲಿ ಬೆಳಕಾಗಿದ್ದೇನೆ. ಹೇಳ್ಬೇಕು ಅಂತ ಅನಿಸುವವರು ಎದ್ದು ನಿಂತು, ನಾನು ನನ್ನ ದೇವರಲ್ಲಿ ಬೆಳಕಾಗಿದ್ದೇನೆ, ನಾನು ನನ್ನ ದೇವರಲ್ಲಿ ಬೆಳಕಾಗಿದ್ದೇನೆ, ನಾನು ನನ್ನ ದೇವರಲ್ಲಿ ಬೆಳಕಾಗಿದ್ದೇನೆ. ഇരുട്ടിനെ വായ് കൊണ്ട് പറഞ്ഞു പുറത്താക്കുകയാണ്. ಕತ್ತಲೆಯನ್ನು ಬಾಯಿಯಿಂದ ಹೇಳಿ ಹೊರಗಟ್ಟಿ. നിങ്ങൾ അധരം കൊണ്ട് പറ, ನೀನು ಬಾಯಿಯಿಂದ ಹೇಳು, അപ്പോഴത് സംഭവിക്കും. ಆಗ ಅದು ಸಂಭವಿಸುತ್ತದೆ. ഇന്ന്, ಇಂದು. അങ്ങനെ വചനം പറ, ഇന്ന്. ബൈബിൾ ಹೇಳ್ತದೆ ಇಂದು. ഏഴാമത്തെ വചനം വായിക്കുക, എട്ടാമത്തെ വചനം വായിക്കുക. ഒരിക്കൽ നിങ്ങൾ അന്ധകാരമായിരുന്നു. കന്നഡയിൽ എങ്ങനെയാ? ನೀವು ಇಂದೊಮ್ಮೆ ಕತ್ತಲುಮಯವಾಗಿದ್ದೀರಿ. ഇന്ന് എന്നുണ്ടോ? ಇಂದು. ಇಂದು 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 ಎಂದು ಇಂದು ಇಂದು ಇಂದು. ഹല്ലേലൂയ. ഹല്ലേലൂയ. എന്തു? ಇಂದು. ഹല്ലേലൂയ. ഹല്ലേലൂയ. എപ്പോൾ? ಯಾವಾಗ? ഇന്ന്. ಇಂದು. ഹല്ലേലൂയ. ഹല്ലേലൂയ. പറ 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 പറ. ಇಂದು. ಇಂದು. എന്ത്? ಯಾವಾಗ? ಇಂದು. ಇಂದು. ഹല്ലേലൂയ. ഹല്ലേലൂയ. എപ്പോൾ? ಯಾವಾಗ? ഇപ്പോൾ. ಇಂದು. ഹല്ലേലൂയ. ഹല്ലേലൂയ. ഞാൻ കർത്താവിൽ പ്രകാശമായിരിക്കുന്നു. ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. നെഞ്ചത്ത് തട്ടി പറ, ഞാൻ കർത്താവിൽ പ്രകാശം. ಹೇಳಿ, ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ಗಟ್ಟಿಯಾಗಿ ಹೇಳಿ, ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. ಇಂದು ನಾನು ದೇವರಲ್ಲಿ, ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ಬೆಳಕಾಗಿದ್ದೇನೆ. ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ഹല്ലേലൂയ. ഹല്ലേലൂയ. ഇന്ന്, ಇಂದು. ഇന്ന് ഈ വചനം കേൾക്കുന്ന എല്ലാവരുടെ മേലും ഇത് വ്യാപിക്കട്ടെ. യേശുവേ, ഈ വാക്യವನ್ನು ಆಲಿಸುತ್ತಿರುವ ಎಲ್ಲರ ಮೇಲೂ ಇಳಿದು ಬರಲಿ. നീ കണ്ണടച്ചാൽ ഇനി ഇരുട്ട് കാണണ്ട. ನೀನು ಕಣ್ಣು ಮುಚ್ಚಿದ್ರೆ ಇನ್ನು ಕತ್ತಲು ಕಾಣಬಾರದು. കണ്ണ് തുറന്നാലും കണ്ണടച്ചാലും നീ കർത്താവിൽ പ്രകാശമാണ്. ಕಣ್ಣು ಮುಚ್ಚಿದ್ರು ಕಣ್ಣು ತೆರೆದ್ರು ನೀನು ದೇವರಲ್ಲಿ ಬೆಳಕಾಗಿದ್ದಿ. രാത്രിയിൽ ആരോ വന്ന് എന്റെ കഴുത്തിൽ പിടിക്കുന്നു. ರಾತ್ರಿ ಯಾರೋ ಬಂದು ನನ್ನ ಕುತ್ತಿಗೆ ಇಸುಕುತ್ತಿದ್ದಾರೆ. പാടെല്ലാം ഉണ്ട് ബ്രദർ. ಬ್ರದರ್, ನೋಡಿ ಅದರ ಗುರುತು ಕಾಣಿಸ್ತಾ ಇದೆ. പാടൊക്കെ ഉണ്ട്, ಗುರುತಿದೆ. ഇനി ആരും വന്ന് പിടിക്കില്ല. ಇನ್ನು ಯಾರು ನಿನ್ನನ್ನು ಬಂದು ಹಿಡಿಯುವುದಿಲ್ಲ. നീ ഇന്ന്, ನೀನು ಇಂದು, ಇಂದು ಇಂದು. അങ്ങനെ പൈശാചിക ഉപദ്രവമുള്ള ആർക്കോ വിടുതൽ കിട്ടി. ನೋಡಿ, ಪೈಶಾಚಿಕವಾದ ತೊಂದರೆ ಇರುವ ಇಲ್ಲಿ ಯಾರಿಗೋ ದೇವರು ಬಿಡುಗಡೆ ಕೊಡ್ತಾ ಇದ್ದಾರೆ. ರಾತ್ರಿಯಲ್ಲಿ പിശാചിന്റെ ഉപദ്രവം വരുന്നവർക്ക് സൗഖ്യം കിട്ടിക്കൊണ്ടിരിക്കും. ರಾತ್ರಿಯಲ್ಲಿ ಪಿಶಾಚಿಯ ಉಪದ್ರವ ಬರುತ್ತಾ ಇರುವ ಕೆಲವರಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ഞാൻ ഇന്ന് കർത്താവിൽ വെളിച്ചമായി. ನಾನು ಇಂದು ದೇವರಲ್ಲಿ ಬೆಳಕಾಗಿದ್ದೇನೆ. ആ മകൾക്കാണ് ആദ്യം. ನೋಡಿ, ಈ ಮಗಳಿಗೆ ಮೊದಲು ಸೌಖ್ಯ ಸಿಗ್ತಾ ಇದೆ. ಅವಳನ್ನು ಕರೀರಿ, ಅವಳು ಬನ್ನಿ. ಆ ಕನ್ನಡಕ್ಕೆ ಹಾಕಿದವರು ಯೇಸುವೇ ಎಂದು ಕರೀರಿ. 16 ವರ್ಷമായി 16 ವರ್ಷಗಳಿಂದ 16 ವರ್ಷമായി 16 ವರ್ಷಗಳಿಂದ ഇരുട്ട് വരുമ്പോഴത്തേക്കും ഭയമാണ്. ಕತ್ತಲೆ ಬಂದರೆ ಸಾಕು ಅವಳಿಗೆ ಭಯವಾಗ್ತದೆ. ഹല്ലേലൂയ. ಹಲ್ಲೆಲೂಯ. ഉപദ്രവത്തിന്റെ കീഴിലാണ്. ಅವಳು ಪಿಶಾಚಿ ಉಪದ್ರವದಲ್ಲಿದ್ದಾಳೆ. 16 ವರ್ಷമായി 16 ವರ್ಷಗಳಿಂದ ഈശോ കെട്ടഴിക്കുന്നു.
ಅವಳ ಬಂಧನ ಬಿಚ್ಚುತ್ತಿದ್ದಾರೆ. എന്നെ പിടിച്ചോണം, അതിപ്പം മറിഞ്ഞ് താഴെ വീഴുമോ? പുറകിന്ന കസേര മാറ്റിക്കോ. ಅವಳ ಹಿಂದುಗಡೆ ಇರುವ ಕುರ್ಚಿ ಸ್ವಲ್ಪ ಬೇಕಿದ್ರೆ ಆಚೆ ಹಾಕಿ. അത് വിട്ടൊഴിഞ്ഞു പോവാ. ಅದು ಈಗ ಬಿಟ್ಟು ಹೋಗ್ತದೆ. അങ്ങോട്ട് നോക്കിക്കോ. വചനത്തിന്റെ വലിയ വിടുതൽ വ്യാപിച്ചുകൊണ്ടിരിക്കുന്നു. ನೋಡಿ ವಾಕ್ಯದ ಶಕ್ತಿ ಪ್ರಕಟವಾಗ್ತಾ ಇದೆ. യേശുവിന്റെ നാമത്തിൽ, യേശുവിನ ನಾಮದಲ್ಲಿ 16 വർഷത്തെ അടിമത്തം, 16 ವರ್ಷದ ಗುಲಾಮತನ. ഇതാ കർത്താവിൽ ഇന്ന് നീ പ്രകാശമാകുന്നു. യേശുവിನಲ್ಲಿ ಇಂದು ನೀನು ಬೆಳಕಾಗುತ್ತಿದ್ದೀ. കർത്താവിൽ ഇന്ന് നീ പ്രകാശമാകുന്നു. യേശുവിನಲ್ಲಿ ಇಂದು ನೀನು ಬೆಳಕಾಗುತ್ತಿದ್ದೀ. എല്ലാരും അങ്ങോട്ട് കൈനീട്ടി പറ, കർത്താവിൽ ഇന്ന് നീ പ്രകാശമാകുന്നു. ಎಲ್ಲರೂ ಅವಳ ಮೇಲೆ ಕೈ ಚಾಚಿ ಹೇಳಿ, ಯೇಸುವಿನಲ್ಲಿ ಇಂದು ನೀನು ಬೆಳಕಾಗಿದ್ದೀ. Touch of the Lord, touch of the Lord, touch of the Lord, touch of the Lord. ഹല എല്ലാരും സ്തുതിച്ചോ. ഹല്ലേലൂയ, ഹല്ലേലൂയ, ഹല്ലേലൂയ. 16 ವರ್ಷಗಳಿಂದ ಇದ್ದದ್ದು ഇരുട്ട് മാറിപ്പോകുന്നു. ಕತ್ತಲೆ ನೀಗಬೇಕು. നീ കർത്താവിൽ പ്രകാശമാണ്. ನೀನು യേശുവിನಲ್ಲಿ ಬೆಳಕಾಗಿದ್ದೀ. ഹല്ലേലൂയ, ಹಲ್ಲೆಲೂಯ. ബന്ധനങ്ങളെ കർത്താവ് അഴിച്ചുകളയും. ಬಂಧನಗಳನ್ನು ಯೇಸು ಬಿಚ್ಚುತ್ತಿದ್ದಾರೆ. ഭയങ്കര സ്വാതന്ത്ര്യ മകൾക്ക് ಆ ಮಗಳಿಗೆ ತುಂಬಾ ಸ್ವಾತಂತ್ರ್ಯ ಕೊಡುತ್ತಿದ್ದಾರೆ. 7 പേര് ഇപ്പൊ സൗഖ്യമായിക്കൊണ്ടിരിക്കുന്നു. ಇಲ್ಲಿ ಬೇರೆ 7 ಮಂದಿಗೆ ಪುನಃ ಸೌಖ್ಯ ಸಿಗ್ತಾ ಇದೆ. ഇരുട്ടിന്റെ ഭയത്തിന്റെ കീഴിൽ കിടക്കുന്നു. ಕತ್ತಲೆಯ ಭಯದಲ್ಲಿ ಇದ್ದವರಿಗೆ ಬಿಡುಗಡೆ. ഇപ്പോൾ 7 പേർക്ക് സൗഖ്യം ಈಗ കിട്ടിയിട്ടുണ്ട്. 7 ಮಂದಿಗೆ ಸೌಖ್ಯ ಸಿಗುತ್ತಾ ಇದೆ. അതിൽ 4 സ്ഥിരമായുള്ള പൈശാചിക ഉപദ്രവം. ಅದರಲ್ಲಿ 4 ಮಂದಿಗೆ ಸ್ಥಿರವಾಗಿ ಪಿಶಾಚಿಯ ತೊಂದರೆ ಬರ್ತಾ ಇದ್ದವರು. എല്ലാ രാത്രിയിലും എന്ന ക്രമത്തിൽ ಎಲ್ಲಾ ರಾತ್ರಿಯಲ್ಲೂ കർത്താവ് സ്വാതന്ത്ര്യപ്പെടുത്തുക. ಯೇಸುವಿಗೆ ಸ್ವಾತಂತ್ರ್ಯ ಕೊಡ್ತಾ ಇದ್ದಾರೆ. കർത്താവ് സ്വാതന്ത്ര്യപ്പെടുത്തുക. ಯೇಸು ಸ್ವಾತಂತ್ರ್ಯ ನೀಡುತ್ತಿದ್ದಾರೆ. യേശു കെട്ടഴിക്കുന്നു. ಯೇಸು ಕಟ್ಟುಗಳನ್ನು ಬಿಚ್ಚುತ್ತಿದ್ದಾರೆ. വിളിച്ചോ യേശുവേ. ಕರೀರಿ ಯೇಸುವೇ. ಜೋರಾಗಿ ಕರೀರಿ ಯೇಸುವೇ, ಯೇಸುವೇ ಅಂತ ಕರೀರಿ. വലിയ അത്ഭുതത്തിന്റെ സമയം. ಯೇಸುವೇ, ಯೇಸುವೇ, ದೊಡ್ಡ ಬಿಡುಗಡೆ ಸಿಗ್ತಾ പല ಇದೆ. ശരീരങ്ങളെ കർത്താവ് ಅನೇಕರ ಶರೀರವನ್ನು ಯೇಸು ಮುಟ್ಟುತ್ತಿದ್ದಾರೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ നീ ഇന്ന് സ്വതന്ത്രമാകണം. ನೀನಿಂದ ಸ್ವಾತಂತ್ರ್ಯ ಆಗಬೇಕು. അത് കർത്താവിന്റെ ഇഷ്ടമാണ്. ಅದು ದೇವರ ಇಷ್ಟ. നീ ഇന്ന് ഇരുട്ടിലല്ല. ನೀನು ಇನ್ನು ಕತ್ತಲೆಯಲ್ಲಿ ಅಲ್ಲ. എഫെസോസ് 5:8. ಎಫೆಸಿ 5:8. ഇന്ന് നീ കർത്താവിൽ പ്രകാശമാണ്. ಇಂದು ನೀನು ದೇವರಲ್ಲಿ ಬೆಳಕಾಗಿರುತ್ತಿ. കൈ ഉയർത്തി പറഞ്ഞ വചനം എഫെസോസ് 5:8. ಎಲ್ಲರೂ ಕೈ ಎತ್ತಿ ಹೇಳಿ, ಎಫೆಸಿ 5:8. ಗಟ್ಟಿ ಹೇಳಿ, ಎಫೆಸಿ 5:8. ಇಂದು ഇന്ന് ನೀನು നീ ದೇವರಲ್ಲಿ കർത്താവിൽ ಬೆಳಕಾಗಿದ್ದೀ. പ്രകാശമാണ്. ಬೆಳಕಾಗಿದ್ದೀ. ഹല്ലേലൂയ, 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 ഹല്ലേലൂയ. ഇന്ന് ಇಂದು ഇന്ന് ಇಂದು നാളെയല്ല, ഇന്ന് ನಾಳೆಯಲ್ಲ, ಇಂದು ഇത് പ്രസന്റ് ചെയ്ത് പറയുകയാണ്. ಎಲ್ಲರೂ ಈಗ ಅದನ್ನು ಹೇಳಿ, ಎತ್ತಿ ಹೇಳಿ. ഇപ്പോൾ തന്നെ ഈ വചനം പറയുകയാണ്. ಈಗಲೇ ಈ ವಾಕ್ಯವನ್ನು ಹೇಳಿ. ഇന്ന് നീ കർത്താവിൽ പ്രകാശം. ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದಿ. ഭൂതകാലത്തെ നോക്കി ഇനി കരയരുത്. ಭೂತಕಾಲವನ್ನು ನೋಡಿ ಅಳುತ್ತಿರಬೇಡ. വർത്തമാന കാലത്തിൽ ഈശോ വാക്ക് പറയുന്നു. ವರ್ತಮಾನ ಕಾಲದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, നീ ഇന്ന് കർത്താവിൽ പ്രകാശം. ನೀನಿಂದು ದೇವರಲ್ಲಿ ಬೆಳಕಾಗಿದ್ದಿ. നീ വെളിച്ചത്തിന്റെ മകളാണ്. ನೀನು ಬೆಳಕಿನ ಮಗಳು, ഇരുട്ടിന്റെ മകളല്ല. ಕತ್ತಲೆಯ ಮಗಳಲ್ಲ. ഹല്ലേലൂയ, ಹಲ್ಲೆಲೂಯ, ഹല്ലേലൂയ, ഹല്ലേലൂയ. കർത്താവിൽ ದೇವರಲ್ಲಿ. ഓ, എന്താ വചനം പറയുന്നത് നോക്കൂ. ನೋಡಿ, ವಾಕ್ಯ ಹೇಳುತ್ತಿರುವುದನ್ನು ಗಮನಿಸಿ. ആ സഹോദരിയുടെ വിടുതൽ ഭയങ്കര വിടുതൽ. ಆ ಸಹೋದರಿಯ ಬಿಡುಗಡೆ ದೊಡ್ಡ ಬಿಡುಗಡೆಯಾಗಿದೆ. അവരോട് ഈശോ വ്യക്തമായിട്ട് പറയും. ನಿನ್ನಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. 16 വർഷമായല്ലേ? 16 ವರ್ಷಗಳಿಂದ ಇತ್ತು ಅಲ್ವಾ? ಹೌದಲ್ವಮ್ಮ? ಹೌದು, ಹೌದು, ಹೌದು. ഇങ്ങോട്ട് വാ, ഇങ്ങോട്ട് ಬಾ, വാ. ಈಚೆ ಈಚೆ ಬನ್ನಿ. ഈച്ചെ ഈച്ചെ ಈಚೆ ಬನ್ನಿ. ആ ഈച്ചെ ബന്നി. അത് വലിയ സൗഖ്യമാ മകൾ. ದೊಡ್ಡ ಸೌಖ್ಯವಾಗಿದೆ ಮಗಳೀಗ ಪಡೆದಿರುವುದು. കഴുത്തെല്ലാം പിടിച്ച് ഞെക്കി ಅವಳ ಕುತ್ತಿಗೆ ಹಿಡಿದು ಇಸುಕುತ್ತಾ ಇದ್ರು. ಬಾಮ್ಮ ಬಾ. നെഞ്ചിലെല്ലാം അമർക്കും. ಅವಳ ಕುತ್ತಿಗೆ ಇಸುಕಿ ಎದೆಯನ್ನು ಒತ್ತಿ ಹಿಡಿತಾ ಇದ್ರು. പോലെ കഷ്ടപ്പെട്ടു. ಅಷ್ಟು ಕಷ್ಟಪಟ್ಟಂತ ಹೆಂಗಸು. ಯೇಸುವೇ,
കർത്താവ് സ്നേഹം കൊണ്ട് മൂടുകയാണ്. ಯೇಸು ಸ್ವಾಮಿ ತನ್ನ ಪ್ರೀತಿಯಿಂದ ತುಂಬಿಸ್ತಾ ಇದ್ದಾರೆ. ഈ അമ്മയെ കർത്താവ് സ്നേഹം കൊണ്ട് മൂടുകയാണ്. ಈ ತಾಯಿಯನ್ನು ದೇವರು ತನ್ನ ಪ್ರೀತಿಯಿಂದ ತುಂಬಿಸುತ್ತಿದ್ದಾರೆ. ಇವಳ ಮೇಲೆ ದೇವರು ಪ್ರೀತಿ ಸುರಿಸ್ತಾ ಇದ್ದಾರೆ. അവർ സൗഖ്യമായിക്കൊണ്ടിരിക്കുന്നു. ಅವಳಿಗೆ കൈയടിച്ച് നമുക്ക് ಚಪ್ಪಾಳೆ ತಟ್ಟಿ ದೇವರನ್ನು ಸ್ತುತಿಸೋಣ. ഹല്ലേലൂയ 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 ഹല്ലേലൂയ. ಇಂದು ഇത് വീട്ടിലേക്ക് പോകുന്നതിന് മുമ്പ് ഈ വചനം പറഞ്ഞേച്ചു പോ. ನೀನು ಮನೆಗೆ ಹೋಗೋದಕ್ಕಿಂತ ಮುಂಚೆ ಈ ವಾಕ್ಯವನ್ನು ಹೇಳಿಬಿಟ್ಟು ಹೋಗು. ಇಂದು അത് എടുത്തെടുത്ത് പറയാൻ പറയും. ഇന്നത്തെ ദിവസം റൈറ്റ് നൗ റൈറ്റ്. ನೋಡಿ ಪುನಃ ಪುನಃ ಯೇಸು ಹೇಳ್ತಾ ಇದ್ದಾರೆ ಏಳು ಅಂತ ಹೇಳ್ತಾ ಇಂದು ഇന്ന് രാവിലെ നീ ഇരുട്ട് കണ്ടിട്ടായിരിക്കും വന്നത്, പക്ഷെ ഇത് വിളിച്ചു പറ. ಇಂದು ಬೆಳಿಗ್ಗೆ ನೀನು ಕತ್ತಲೆ ಕಂಡು ಬಂದಿರಬಹುದು, ಆದ್ರೆ ಈಗ ಬೆಳಕು ನಿನಗೆ ಬರ್ತಾ ಇದೆ. ಹೇಳು, ഇന്ന് തന്നെ പറ. ಇಂದೇ ನೀನು ಹೇಳು. അവരുടെ നെഞ്ചിലേക്ക് കൈവച്ച് പ്രാർത്ഥിച്ചു. അച്ഛനുണ്ടോ? ഒരു ബ്ലെസ്സിങ് കൊടുക്കാം. അച്ഛ 16 വർഷമായ അച്ഛ. 16 ವರ್ಷಗಳಿಂದ ಇದ್ದದ್ದು. ജോസഫ് അച്ഛന്റെ ഫീസ്റ്റ് ആണ്. ജോസഫ് ഗുരുಗಳ ಫೀಸ್ಟ್ ಹಬ್ಬ. ಹಲ್ಲೆಲೂಯಾ. ഇന്ന് ബ്ലെസ്സിങ്ങിനെല്ലാം പവർ കൂടും. ಇಂದಿನ ಬ್ಲೆಸ್ಸಿಂಗಿಗೆಲ್ಲ ಪವರ್ ಜಾಸ್ತಿ ಇರ್ತದೆ. ഹല്ലേലൂയ 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 യേശുവേ യേശുവേ ഹല്ലേലൂയ. ബോക്സിനടുത്തിരിക്കുന്ന ആ മകളെ കണ്ട, അവൾ ഇന്ന് ഇരുട്ട് കണ്ടിട്ട് വന്നിരിക്കുന്നു. ನೋಡಿ ಆ ಬಾಕ್ಸಿನ ಹತ್ರ ಕುಳಿತಿರುವಂತಹ ಮಗಳು ಇಂದು ನೋಡಿ ಆ ಕನ್ನಡಕ ಹಾಕಿರುವ ಅವರ ಹತ್ತಿರ ಈಚೆ ಕುಳಿತಿರುವಳು ನೀನು ಇಂದು ಕತ್ತಲೆ ಕಂಡು ನೀನು ഇന്ന് രാവിലെ നീ ഇരുട്ട് കണ്ടിട്ടാ വന്നത്. ಇಂದು ಬೆಳಿಗ್ಗೆ ನೀನು ಕತ್ತಲೆ ಕಂಡು ಬಂದಿದ್ದಿ. ഇനി നിനക്ക് ആ ഉപദ്രവം ഇല്ല മക്കളെ. ಇನ್ನು ನಿನಗೆ ಆ ತೊಂದರೆ ಉಂಟಾಗುವುದೇ ಇಲ್ಲ. കരയണ്ട, സന്തോഷം. ಅಳ್ಬೇಡ, ಸಂತೋಷದಿಂದ ಹೋಗು. ಇವತ್ತು ಸಹ ನೀನು ಕತ್ತಲೆ ಕಂಡು ಬಂದವಳು. നീ വചനം വിശ്വസിച്ച് എഴുതിയെടുക്ക. ನೀನು ಈ ವಾಕ್ಯವನ್ನು ನಂಬಿ ಬರೆದಿಟ್ಟು എഫെസോസ് 5:8 ಎಫೆಸಿ 5:8 ಇಂದು കർത്താവിൽ നീ പ്രകാശം, ದೇವರಲ್ಲಿ ನೀನು ಬೆಳಕಾಗಿದ್ದಿ. ഹല്ലേലൂയ ഹല്ലേലൂയ. ಇಂದು ഹല്ലേലൂയ 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 ഹല്ലേലൂയ. ಇಂದು ഞാൻ കർത്താവിൽ പ്രകാശം, ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ഇന്ന് ഞാൻ കർത്താവിൽ പ്രകാശം, ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. മകളെ നീ ഇങ്ങനെ പറയുന്നു. ಮಗಳೇ, ನೀನು ಈ ರೀತಿ ಹೇಳು. എന്റെ വീട്ടിലുള്ളവർ, ನಿನ್ನ ಮನೆಯಲ್ಲಿದ್ದವರು അന്ധകാരത്തിലാണ്, ಕತ್ತಲೆಯಲ್ಲಿದ್ದಾರೆ, അവരിലേക്ക് പ്രകാശം അടുപ്പിക്കണം, ಅವರಲ್ಲಿಗೆ ಬೆಳಕು ಹೋಗಲಿ. നിന്നോട് യേശു പറയുന്നു. ನಿನ್ನಲ್ಲಿ ಯೇಸು ಹೇಳುತ್ತಿದ್ದಾರೆ, നീ പ്രകാശമാകുമ്പോൾ, ನೀನು ಬೆಳಕಾಗುವಾಗ നിന്റെ വീട് മുഴുവൻ ನಿನ್ನ പ്രകാശപൂരിതമാണ്. ಮನೆಯೇ ಬೆಳಕಾಗುತ್ತದೆ. ഹല്ലേലൂയ 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 ഹല്ലേലൂയ. കൈയടിച്ച് സ്തുതിക്കാം. ಚಪ್ಪಾಳೆ ತಟ್ಟುತ್ತಾ ಸ್ತುತಿಸಿರಿ. ಹಲ್ಲೇಲೂಯ ಹಲ್ಲೇಲೂಯ. ಜೋರಾಗಿ ಸ್ತುತಿಸಿರಿ. ಹಲ್ಲೇಲೂಯ ಹಲ್ಲೇಲೂಯ. ಗಟ್ಟಿಯಾಗಿ ಎಲ್ಲರೂ ಸ್ವರವೆತ್ತಿ ಕರೀರಿ, ಯೇಸುವೇ. ಯೇಸುವೇ ಯೇಸುವೇ. ನೋಡಿ, എന്റെ പോലത്തെ മൊട്ടത്തല, ನಿಮ್ಮನ್ನು എന്റെ പോലത്തെ മൊട്ടത്തല, ನನ್ನ ಹಾಗೆ ಬೋಳ್ ಮಂಡೆಯಾಗಿರುವ ನೀವು ಸ್ಟೀಫನ್, സൗഖ്യമാകുന്നുണ്ട്. ನಿನಗೆ ಸೌಖ್ಯ ದೇವರು ಕೊಡ್ತಾ ಇದ್ದಾರೆ. ഇന്ന് നീ കർത്താവിൽ പ്രകാശമാകുന്ന മകൻ, ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದಿ ಮಗನೇ. അയാളുടെ അരയ്ക്ക് കീഴ്പോട്ട് ഭയങ്കര ശക്തി ഇറങ്ങി വരും. ನೋಡಿ, ಸ್ಟೀಫನ್, ನಿಮ್ಮ ಸೊಂಟದ ಕೆಳಗಡೆ ದೇವರ ಶಕ್ತಿ ಇಳಿದು ಬರ್ತಾ ಇದೆ. കർത്താവിന്റെ ശക്തി ഇറങ്ങി ನಿನ್ನ ಬೆನ್ನಿನ ಮೂಳೆಗೆ ದೇವರ ಶಕ್ತಿ ಇಳಿದು ಬರ್ತಾ ಇದೆ. കാലിലേക്ക് കർത്താവിന്റെ അവർക്ക് എന്നാ പറ്റിയതാന്ന് ചോദിക്കേ. ನೋಡಿ, ನಿಮಗೆ ಏನಾದದ್ದು? ಸ್ಟೀಫನ್ ಅಲ್ವಾ? സ്ട്രോക്ക് വന്ന ബ്രെയിൻ സ്ട്രോക്ക്. ಬ್ರೈನ್ ಸ್ಟ್ರೋಕ್. നിങ്ങൾക്ക്
നീ ഇന്ന് കർത്താവിൽ പ്രകാശം. ನೀನು ಇಂದು ದೇವರಲ್ಲಿ ಬೆಳಕಾಗಿದ್ದಿ. എന്നോട് ആ പദം ആവർത്തിച്ച് പറയാൻ പറയുന്നു. ഇന്ന് ഇന്ന് ഇന്ന്. ಯೇಸು ಸ್ವಾಮಿ ಪುನಃ ಪುನಃ ಹೇಳಲಿಕ್ಕೆ ಹೇಳ್ತಾ ಇದ್ರಿ, ಇಂದು ಇಂದು ಇಂದು. ഹല്ലേലൂയ 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 ഹല്ലേലൂയ. ഇന്ന് നീ കർത്താവിൽ പ്രകാശം. ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದಿ. കൈ നിവർക്കാൻ പറ. ಕೈ ಬೆರಳು ಹೀಗೆ ಕೈ ಬೆರಳು ಒಮ್ಮೆ ಬಿಚ್ಚಿ ശക്തി ഏറ്റെടുക്കാൻ പറ. ಶಕ್ತಿಯನ್ನು ಪಡೆದುಕೋ. കാലിന് ബലം കൊടുക്കാൻ പറ. ಕಾಲಿಗೆ ಬಲ ಕೊಡು. ನಿಲ್ಲಲಿಕ್ಕೆ തളർന്ന കാലിലേക്ക് ശക്തി ഇറങ്ങി വരും. ಬಲಹೀನವಾದ ನಿನ್ನ ಕಾಲಿಗೆ ಶಕ್ತಿ ಇಳಿದು ಬರುತ್ತಾ ಇದೆ. എഴുന്നേറ്റ് നടന്നോളാൻ പറ. ಎದ್ದು ನಡೆಯು ಎದ್ದು ನಡೆಯು എഴുന്നേറ്റ് നടയൂ. ಎದ್ದು ನಡೆಯು. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ನಡೆಯು. ഹല്ലേലൂയ. എഴുന്നേറ്റ് നടയൂ. ಎದ್ದು ನಡೆಯು ನಡೆಯು ನಡೆಯು. ഹല്ലേലൂയ 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 ഹല്ലേലൂയ. എടുത്തു വേ. യേശുവേ 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 യേശുവേ. ഹല്ലേലൂയ ഹല്ലേലൂയ. ശക്തി വരുന്നുണ്ട്. ശക്തി ಬರ್ತಾ ಇದೆ. ಶಕ್ತಿ ಇಂದು ಇಂದು നീ കർത്താവിൽ പ്രകാശം. ನೀನು ದೇವರಲ್ಲಿ ಬೆಳಕಾಗಿದ್ದಿ. ഇന്ന് നീ കർത്താവിൽ പ്രകാശം. ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದಿ. ആ കാലിലേക്ക് ബലം വരുന്നുണ്ട്. ಆ ಕಾಲಿನಲ್ಲಿಗೆ ಬಲ ಬರ್ತಾ ಇದೆ. വോളണ്ടിയേഴ്സ് നിങ്ങൾ ആ കാലിൽ കൈവച്ച് പ്രാർത്ഥിക്കുക. ವಾಲಂಟಿಯರ್ಸ್ ನೀವು ಅವರ ಕಾಲಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡಿ. അവരുടെ കാലിലേക്ക് ശക്തി ഇറങ്ങി. ಅವರ ಕಾಲಿನಲ್ಲಿಗೆ ಶಕ್ತಿ ಇಳಿದು ಬರಲಿ. അവരെ വിട്ടേരെ, അവർ നിൽക്കാൻ പറ്റും. ಅವರಿಗೆ ಹಿಡಿಯುವುದು ಬೇಡ, ಅವರಿಗೆ ನಿಲ್ಲಿಕ್ಕಾಗ್ತದೆ. കർത്താവിന്റെ മഹത്വം അവരുടെ മേലെ ഇറങ്ങി. ದೇವರ ಮಹಿಮೆ ಇವನ ಮೇಲೆ ಇಳಿದು കൈയടിച്ചു സ്തുതിക്കുക. ഹല്ലേലൂയ ഹല്ലേലൂയ ഹല്ലേലൂയ. ಸ್ತುತಿಸಿ ಹಲ್ಲೆಲೂಯ ಹಲ್ಲೆಲೂಯ ഹല്ലേലൂയ ಯೇಸುವೇ. ഇന്ന് ಇಂದು നീ കർത്താവിൽ പ്രകാശം. ನೀನು ದೇವರಲ್ಲಿ ಬೆಳಕಾಗಿದ್ದಿ. ഹല്ലേലൂയ ಎದ್ದೇಳು ಎದ್ದೇಳು. വിളിച്ചു പറഞ്ഞേട്ടാ. ഹല്ലേലൂയ ഹല്ലേലൂയ. ഇന്ന് നീ കർത്താവിൽ ಇಂದು പ്രകാശം. ನೀನು ದೇವರಲ್ಲಿ ಬೆಳಕಾಗಿದ್ದಿ. ಬಾ ಈಚೆ ಬಾ. ഹല്ലേലൂയ. ಯೇಸುವೇ 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 ಯೇಸುವೇ. മലയാളമാണോ? അതെ മലയാളം മലയാളം മലയാളം. അത് മലയാളം മലയാളം. ഓ രക്ഷപ്പെട്ടു. ശരി, അപ്പൊ ഇച്ചിരി മലയാളം പറയട്ടെ. എഫെസോസ് 5:8 നിങ്ങൾ വിശ്വസിക്കുന്നുണ്ടോ? വിശ്വസിക്കുന്നുണ്ട് വിശ്വസിക്കുന്നുണ്ട്. ಎಫೆಸಿ 5:8 ನಂಬುತ್ತಿದ್ದೀರಾ? ഞാൻ ചോദിക്കട്ടെ, എഫെസോസ് 5:8 നിങ്ങൾ വിശ്വസിക്കുന്നുണ്ടോ? വിശ്വസിക്കുന്നുണ്ട് ഉണ്ട്. ಎಫೆಸಿ 5:8. ഇന്ന് ಹೇಳಿ ಇಂದು നീ കർത്താവിൽ പ്രകാശമാകുന്നു. ഹല്ലേലൂയ ഹല്ലേലൂയ. ഇത് എന്നെ പറ്റിയതാ. കാറ് പലട്ടി ആയത് വീണതാ. ആക്സിഡന്റ്. ಆಕ್ಸಿಡೆಂಟ್ ಆದ್ದು. ഇന്ന് നീ കർത്താവിൽ പ്രകാശമാകുന്നു. ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದಿ. ഇന്ന് നീ കർത്താവിൽ പ്രകാശമാകുന്നു. ದೇವರಲ್ಲಿ ಬೆಳಕಾಗಿದ್ದಿ. ഇന്ന് നീ കർത്താവിൽ ಇಂದು പ്രകാശം. ನೀನು ದೇವರಲ್ಲಿ ಬೆಳಕಾಗಿದ್ದಿ. പേരെന്നാ? തോമസ് തോമസ് തോമസ്. എവിടുന്നാ വരുന്നേ? ബെൽത്തങ്ങടി 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 ಬೆಳ್ತಂಗಡಿ. അടുത്താണോ? ದೂರ. അതെ ബെൽത്തങ്ങടി. എത്ര? 60 കിലോമീറ്റർ ഉണ്ട്. 60 കിലോമീറ്റർ അപ്പുറത്തുനിന്ന് വന്നതാ. 60 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ. ഹല്ലേലൂയ ಹಲ್ಲೆಲೂಯ ഹല്ലേലൂയ. ಹಲ್ಲೆಲೂಯ. ഇന്ന് ಇಂದು നീ കർത്താവിൽ പ്രകാശം. ನೀನು ದೇವರಲ್ಲಿ ആ ಬೆಳಕಾಗಿ. വചനം നമുക്കൊന്ന് വായിക്കാം. എഫെസോസ് 5:8. ಎಫೆಸಿ 5:8 ಎಲ್ಲರೂ ಸೇರಿ ಗಟ್ಟಿಯಾಗಿ ಹೇಳಿ, ಇಂದು. ಎಲ್ಲರೂ ಜೋರಾಗಿ ಹೇಳಿ, ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದೀರಿ. ಇಂದು ಜೋರಾಗಿ ಹೇಳಿ, ಇಂದು. ಎಲ್ಲರೂ ಸೇರಿ ಹೇಳಿ, ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದಿ. ಜೋರಾಗಿ ಹೇಳಿ, ಇಂದು. ಎಲ್ಲರೂ ಬಾಯಿ ತೆರೆದು ಹೇಳಿ, ಅದ್ಭುತಗಳು ದೇವರು ಮಾಡುವ ಸಮಯ ಇಂದು. ನೀನು ದೇವರಲ್ಲಿ ಬೆಳಕಾಗಿದ್ದಿ. ಬಿಚ್ಚಿ 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 അഴിച്ചോ, ഉയർത്തിക്കോ, ಕೈ ಮೇಲಕ್ಕೆ ചേർത്തടിച്ചു, ಚಪ್ಪಾಳೆ ചേർത്തടിച്ചു, ಚಪ್ಪಾಳೆ ತಟ್ಟಿ ഓടിക്കറിയോ, ಓಡಿ ಓಡಿ ನೋಡಿ അച്ഛൻ്റെ അടുത്ത് പോയി ആശീർവാദം. ಆಶೀರ್ವಾದ ഹല്ലേലൂയ, 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 ഹല്ലേലൂയ. ഇന്ന് ಇಂದು ഈശോ പറയാണ്, ഇന്ന് ഇന്ന് ಯೇಸು ಹೇಳ್ತಾ ಇದ್ರಿ, ಇಂದು ಇಂದು ഇന്ന് ಇಂದು നീ കർത്താവിൽ ನೀನು പ്രകാശം. ದೇವರಲ್ಲಿ ಬೆಳಕಾಗಿದ್ದಿ. ഹല്ലേലൂയ, ಹಲ್ಲೆಲೂಯ ಹಲ್ಲೆಲೂಯ. തോളിലേക്ക് ബലം വരുവാ, ನೋಡಿ, ಹೆಗಲಲ್ಲಿಗೆ ಶಕ್ತಿ ಬರ್ತಾ ಇದೆ, കൈയിലേക്ക് ബലം വരും, ಕೈಯಲ್ಲಿಗೆ ಶಕ್ತಿ ಬರ್ತಾ ಇದೆ, വിരലുകളിലേക്ക് ബലം വരും, ಬೆರಳುಗಳಿಗೆ ಶಕ್ತಿ ಬರ್ತಾ ಇದೆ, ശക്തി വന്ന് തൊടുന്നുണ്ട്, ಶಕ್ತಿ ಬಂದು ಮುಟ್ಟುತ್ತಾ ಇದೆ, ഭയങ്കര ശക്തി കിട്ടുന്നു. ತುಂಬಾ ಶಕ್ತಿ ಸಿಗ್ತಾ ಇದೆ. എവിടെ വെച്ച് ആക്സിഡന്റ് ഉണ്ടായി ചോദിക്ക? ಎಲ್ಲಿ ಆಗಿದೆ ಆಕ್ಸಿಡೆಂಟ್ ಉಂಟಾದದ್ದು? ಎಲ್ಲಿ? ಬೆಳ್ತಂಗಡಿಯಲ್ಲಿ. ಯಾವ ಗಾಡಿ?
ಎಕ್ಕೋ ಗಾಡಿ ಹೌದು ಹೌದೌದು, ಅಂದರೆ ಪಲ್ಟಿ ಆದ್ದು. ಪಲ್ಟಿ ಆಯಿತು. ನೀವು ಬೈಕಲ್ಲಿದ್ದೀರಾ? ನೀವು ಸೈಡಲ್ಲಿ ಬಿದ್ದಿದ್ದೀರಿ. ಎಷ್ಟು ವರ್ಷಗಳ ಹಿಂದೆ? ಎದ್ದೇಳಿ ಎದ್ದೇಳಿ, ಎದ್ದು ಬನ್ನಿ, ಎದ್ದು ಬನ್ನಿ. ಕೈ ಎತ್ತಿ ಚಪ್ಪಾಳೆ ತಟ್ಟು, ಚಪ್ಪಾಳೆ. ಅವರ ಕೈ ಹಿಡಿದು ಎಳೀರಿ, ಎಳೀರಿ. Hallelujah. Give thanks to the Lord. ದೇವರಿಗೆ ಕೈಯ ತಟ್ಟಿ ಯೇಸುವಿನ ಆರಾಧನೆ. ಕೈಯ ತಟ್ಟಿ ಯೇಸುವಿಗೆ ಆರಾಧನೆ. ಇಂದು ನೀ ಕರ್ತಾವಿൽ പ്രകാശമായി. ನೀನು ದೇವರಲ್ಲಿ ಬೆಳಕಾಗಿದ್ದಿ. പറ ಇಂದು ഞാൻ കർത്താവിൽ ನಾನು പ്രകാശം. ದೇವರಲ್ಲಿ ಬೆಳಕಾಗಿದ್ದೇನೆ. ഒരുപാട് സൗഖ്യങ്ങൾ ಅನೇಕ ಸೌಖ್ಯಗಳಲ್ಲಿ ಸಂಭವಿಸ್ತಾ ಇದೆ. ഒരു 10 പ്രാവശ്യം പറ, ഇന്ന് ഞാൻ കർത്താവിൽ 10 ಬಾರಿ ಹೇಳಿ, ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ಹೇಳಿ ಹೇಳಿ, 10 ಬಾರಿ, 10 ಬಾರಿ, ಪುನಃ 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 ಹೇಳಿ. ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ, ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. 10 ಬಾರಿ ಪುನಃ ಪುನಃ ಹೇಳಿ. ശക്തി ഇറങ്ങട്ടെ. വചനത്തിന്റെ ശക്തി ഇറങ്ങട്ടെ. വാക്യದ ശക്തി ഇಳಿದು ಬರಲಿ. വചനത്തിന്റെ ശക്തി ഇറങ്ങട്ടെ. വാക്യದ ശക്തി ഇಳಿದು ಬರಲಿ. ഇന്ന് ഞാൻ കർത്താവിൽ പ്രകാശമാണ്. ഇന്ന് ഞാൻ കർത്താവിൽ ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. എത്ര പ്രാവശ്യം പറയാമോ? ಎಷ್ಟು ಬಾರಿ ಹೇಳಬಹುದು ಅಷ್ಟು ಬಾರಿ ಹೇಳುತ್ತಾ ಪುನಃ ಪುನಃ ಹೇಳಿ ಹೇಳಿ. സ്തുതിക്കുന്നു. പുനരാവർത്തി ಹೇಳಿ, ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ഡിവോഴ്സിന്റെ അന്ധകാരങ്ങളുടെ മേൽ പറയാൻ പറ. ഡിവോഴ്സ് ನೋಡಿ, ವಿವಾಹ ವಿಚ್ಛೇದನೆಯ ಅಂಧಕಾರದ ಮೇಲೆ ಈ ವಾಕ್ಯ ಹೇಳಿ, ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ ಹೇಳಿ. ವಿವಾಹ ഓൺലൈനിൽ ശുശ്രൂഷ കാണുന്നവര് ഇപ്പൊ നിങ്ങൾ കമന്റ് ആയിട്ട് ആ വാക്യം എടുത്ത് നിങ്ങൾ പേസ്റ്റ് ചെയ്ത് കോപ്പി ചെയ്ത് പേസ്റ്റ് ചെയ്ത് അയക്കേ. എഫെസോസ് 5:8 ഇന്ന് ഞാൻ കർത്താവിൽ പ്രകാശമായി. ಆನ್ಲೈನ್ ಮೂಲಕ ದೇವರ ವಾಕ್ಯ ಕೇಳುತ್ತಿರುವವರೇ, ಈ ವಾಕ್ಯ ಎಫೆಸಿ 5:8 ನೀನು ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ ಕಮೆಂಟ್ ಆಗಿ ಕಳುಹಿಸು. ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. 10 പേർക്ക് അയച്ചു കൊടുക്കുക. അത്ഭുതം കാണാം. 10 ಮಂದಿಗೆ ಕಳುಹಿಸಿಕೊಡು, ನೀನು ಅದ್ಭುತವನ್ನು ಕಾಣುತ್ತಿ. 10 പേർക്ക് അയച്ചു കൊടുക്കുക. അത്ഭുതം 10 ಮಂದಿಗಾದ್ರೂ ಕಳುಹಿಸಿಕೊಡು, ಅದ್ಭುತವನ್ನು ಕಾಣುತ್ತಿ. ഇന്ന് ഞാൻ കർത്താവിൽ പ്രകാശം. ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ഹല്ലേലൂയ, 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 ഹല്ലേലൂയ. സോ 2 മക്കളുണ്ട്. 2 ಮಕ್ಕಳಿದ್ದಾರೆ. ഒന്ന് ഇരുട്ടിന്റെ മക്കൾ, ಒಂದು ಕತ್ತಲೆಯ ಮಕ್ಕಳು. 2 കർത്താവിൽ പ്രകാശമായവർ. 2 ದೇವರಲ್ಲಿ ಬೆಳಕಾದವರು. സൗഖ്യം നടക്കും. ನೋಡಿ, ಅಲ್ಲಿ ಸೌಖ್ಯ ನಡೆಯುತ್ತಾ ಇದೆ. കണ്ടോ അന്നമ്മ, കണ്ടോ? ആർക്കാ കിട്ടുന്നെന്ന് കണ്ടോ? ಯಾರಿಗೆ കാണാൻ പറ്റുന്നില്ലേ? ദൈവമേ, ദാസിയുടെ കണ്ണ് തുറക്കണേ. ആ മകൾ അവിടെ സൗഖ്യമായിക്കൊണ്ടിരിക്കും. ನೋಡಿ, ಆ ಮಗಳು ಅಲ್ಲಿ ಸೌಖ್ಯ ಪಡೆಯುತ್ತಾ ಇದ್ದಾಳೆ. അതെ, ഞാൻ ഈ കൈ ചൂണ്ടുന്നെടുത്ത് ನೋಡಿ, ಇವರು ಈ ಬೆರಳು ತೋರಿಸುವಲ್ಲಿ ಆದರೆ ನೀನು അവിടെ നിന്നോട്ടെ, ಅಲ್ಲೇ ನಿಲ್ಲಿ, ಅಲ್ಲೇ ಈಚೆ ಬರೋದು ಬೇಡ, ಅಲ್ಲೇ ಇರಿ, ಅಲ್ಲೇ കൈ ഉയർത്തി പിടിച്ച് പ്രാർത്ഥിച്ചു. ಕೈ ಎತ್ತಿ ಹಿಡಿದು ಪ್ರಾರ್ಥನೆ ಮಾಡು. ഇരുട്ടിനെ പുറത്താക്കുന്ന ഒരു അഭിഷേകം നിന്റെ വീട്ടിലേക്ക് വ്യാപിക്കുന്നു. ಕತ್ತಲೆಯನ್ನು ಹೊರಗಟ್ಟುವ ಅಭಿಷೇಕ ನಿನ್ನ ಮನೆಗೆ ಬರ್ತಾ ಇದೆ. അത് ഭയങ്കര സൗഖ്യമാണ്. ಅದು ದೊಡ್ಡ ಸೌಖ್ಯವಾಗಿದೆ. ಅದು അവർക്കിപ്പോ വോമിറ്റ് ചെയ്യാൻ, ಅವಳಿಗೆ ಈಗ ವಾಂತಿ ಮಾಡಬೇಕು ಅಂತ ಅನಿಸ್ತಾ ಇದೆ. അവരിപ്പോ വോമിറ്റ് ചെയ്യാൻ സാധ്യത. ಅವಳಿಗೆ ವಾಂತಿ ಮಾಡಲು ಸಾಧ್ಯತೆ ಇದೆ. ഒരു ഭയങ്കര പവർ അവളുടെ വയറിനകത്തേക്ക് വന്ന് അടിച്ചുകൊണ്ടിരിക്കുന്നു. ದೊಡ್ಡ ಒಂದು ಶಕ್ತಿ ಅವಳ ಹೊಟ್ಟೆಯಲ್ಲಿ ಬಂದು ಬಡಿಯುತ್ತಾ ಇದೆ. Power of God, power of God, power of God. ದೇವರ ಶಕ್ತಿ. രണ്ടുപേര് പിടിച്ചോളാം, രണ്ടുപേര് പിടിച്ചോ. ಬಿದ್ರೆ ಒಂದು ಇಬ್ಬರಾದರೂ ಹಿಡಿದುಕೊಳ್ಳಿ. ದೇವರ ಶಕ್ತಿ ಇಳಿದು ಬರ್ತದೆ. ഭയങ്കരമായിട്ട് കർത്താവിന്റെ ഇടപെടൽ അവിടെ നടന്നു. ದೇವರಿಗೂ ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ. ഇത് അവളുടെ അത്ഭുതത്തിന്റെ ಇದು ಅವಳ ಅದ್ಭುತ. ഗ്ലോറി 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 ഗ്ലോറി. ಮಹಿಮೆ, ದೇವರಿಗೆ ಮಹಿಮೆ. സ്തുതിച്ചോ സ്തുതിച്ചോ സ്തുതിച്ചോ. ಸ್ತುತಿಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತುತಿಸಿ ಸ್ತುತಿಸಿ ഹല്ലേലൂയ ഹല്ലേലൂയ ಹಲ್ಲೆಲೂಯಾ 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 ಹಲ್ಲೆಲೂಯಾ
യേശുവേ 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 ആ പ്രാർത്ഥിച്ചോ, അവൾക്ക് വേണ്ടി പ്രാർത്ഥിച്ചോ. ಅವಳಿಗಾಗಿ ಪ್ರಾರ್ಥನೆ ಮಾಡು. ನಿನಗೆ അവൾക്ക് വേണ്ടി പ്രാർത്ഥിച്ചോ. ಅವಳಿಗಾಗಿ ಪ್ರಾರ್ಥನೆ ಮಾಡು. എഴുന്നേറ്റ് നിൽക്കാൻ പറഞ്ഞു, എഴുന്നേറ്റ് നിൽക്കാൻ പറഞ്ഞു. ಅವಳು ನೀನು ಎದ್ದು ನಿಂತುಕೋ, ಎದ್ದು കർത്താവ് ನಿಂತುಕೋ. നിന്നെ തൊടുന്നുണ്ട്. ದೇವರು ನಿನ್ನನ್ನು ಮುಟ್ಟುತ್ತಿದ್ದಾರೆ. ഇന്ന് നീ കർത്താവിൽ പ്രകാശമാകുന്നു. ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದಿ. ഇന്ന് നീ കർത്താവിൽ ಇಂದು പ്രകാശമാകുന്നു. ನೀನು ದೇವರಲ್ಲಿ ಬೆಳಕಾಗಿದ್ದಿ. ഇന്ന് നീ കർത്താവിൽ ಇಂದು പ്രകാശമാകുന്നു. ನೀನು ದೇವರಲ್ಲಿ ಬೆಳಕಾಗಿದ್ದಿ. കുറെ പ്രാവശ്യം അതങ്ങ് പറയും. ಹೇಳಿ ಹೇಳಿ ಪುನರಾವರ್ತಿ, ಎಲ್ಲರೂ ಹೇಳಿ, ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ಎಲ್ಲರೂ ಹೇಳಿ, ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ಹೇಳಿ ಹೇಳಿ, ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದಿ. ಹೇಳಿ, ಪುನರಾವರ್ತಿ ಹೇಳಿ, ಎಲ್ಲರೂ ಎಲ್ಲರೂ ನಿಲ್ಲಿಸಬೇಡಿ, ಪುನರಾವರ್ತಿ ಹೇಳಿ, ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ಎಲ್ಲರೂ ಹೇಳಿ, ಪುನರಾವರ್ತಿ ಹೇಳಿ, ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ಎಲ್ಲರೂ 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 ಹೇಳಿ, ಎಲ್ಲರೂ ಹೇಳಿ, ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ದೇವರಿಗೂ ಅದ್ಭುತಗಳ ಪವಾಡಗಳು ಮಾಡುತ್ತಿರುವಂತ ಸಮಯ, ಕತ್ತಲೆ ಎಲ್ಲ ಬಿಟ್ಟು ಹೋಗುವ ಸಮಯ. ಎಲ್ಲರೂ ಹೇಳಿ, ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ಪುನರಾವರ್ತಿ ಹೇಳಿ ಹೇಳಿ, ಸ್ಟೀಫನ್ ಹೇಳಿ, ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ಆ ಬಾಧೆ ಬಿಟ್ಟು ಹೋಗಲಿ, ಅವಳನ್ನು ಕೆಳಗಡೆ ಮಲಗಿಸಿ. ಆ ಬಾಧೆ ಅವಳಿಂದ ಬಿಟ್ಟು ಹೋಗಲಿ, ಬಿಟ್ಟು ಹೋಗಲಿ ಅವಳಿಂದ, ಬಿಟ್ಟು ಹೋಗಲಿ ಅವಳಿಂದ. ഹല്ലേലൂയ 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 ഹല്ലേലൂയ. ഇന്ന് നീ കർത്താവിൽ പ്രകാശം. ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದಿ. ഇന്ന് നീ കർത്താവിൽ പ്രകാശം. ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದಿ. ആ ചുവന്ന ഉടുപ്പിട്ട മകളെ വിളിക്കുക. ನೋಡಿ, ಯಾ ಕೆಂಪು ಚೂಡಿದಾರ ಹಾಕಿರುವ ಅವಳು, ಕೆಂಪು, ಅವಳನ್ನು ಕರೀರಿ, ಅವಳನ್ನು ಕರೀರಿ. ಕೆಂಪು ಚೂಡಿದಾರ ಹಾಕಿರುವ ಮಗಳ ಈಚೆ ಬಾ. കർത്താവിൽ ಇಂದು പ്രകാശമാണ്. ನೀನು ದೇವರಲ್ಲಿ ಬೆಳಕಾಗಿದ್ದಿ. നീ ഇന്ന് കർത്താവിൽ ಇಂದು പ്രകാശമാണ്. ನೀನು ದೇವರಲ್ಲಿ ಬೆಳಕಾಗಿದ್ದಿ. ಎಲ್ಲರೂ ಹೇಳಿ, ಇಂದು ನಾನು ದೇವರಲ್ಲಿ ಬೆಳಕಾಗಿದ್ದೇನೆ. ಸುವೆ 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 ಸುವೆ. കർത്താവിൽ പ്രകാശമാണ്. ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದಿ. ഭയങ്കര സൗഖ്യം നടക്കുക. ಅವಳಿಗೆ ಸೌಖ್ಯ ಈಗ ಸಿಗ್ತಾ ಇದೆ. ഇന്ന് നീ കർത്താവിൽ ಇಂದು പ്രകാശമാണ്. ನೀನು ದೇವರಲ್ಲಿ ಬೆಳಕಾಗಿದ್ದಿ. ഇന്ന് നീ കർത്താവിൽ ಇಂದು പ്രകാശമാണ്. ನೀನು ದೇವರಲ್ಲಿ ಬೆಳಕಾಗಿದ್ದಿ. നിങ്ങളുടെ മക്കളെ ഓർത്ത് പറഞ്ഞ് അവൻ കർത്താവിൽ ನಿನ್ನ പ്രകാശമാണ്. ಮಕ್ಕಳನ್ನು ನೆನಪಿಸಿ ಹೇಳಿ, ಅವರು ದೇವರಲ್ಲಿ ಬೆಳಕಾಗಿದ್ದಾರೆ. എന്റെ മകൾ, ನನ್ನ ಮಗಳು ದೇವರಲ್ಲಿ ಬೆಳಕಾಗಿದ್ದಾರೆ. ಹೇಳಿ ಹೇಳಿ, എന്റെ മകൾ കർത്താവിൽ ನನ್ನ പ്രകാശമാണ്. ಮಗಳು ದೇವರಲ್ಲಿ ಬೆಳಕಾಗಿದ್ದಾರೆ. ಅವಳು ನೋಡಿ, ಅವಳು ಬಿದ್ದರೆ അവള് സൗഖ്യമായിക്കൊണ്ടിരിക്കുന്നു. ಅವಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. യേശുവേ, 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 ಯೇಸುವೆ, യേശുവേ, ಯೇಸುವೆ, 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 യേശുവേ, യേശുവേ, ಯೇಸುವೆ, 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 യേശുവേ, യേശുവേ, ಯೇಸುವೆ, ಯೇಸುವೆ. യേശുവേ, ಕರೀರಿ, യേശുവേ, ಯೇಸುವೆ, 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 ಯೇಸುವೆ. ഇന്ന് നീ കർത്താവിൽ ಇಂದು പ്രകാശമാണ്. ನೀನು ದೇವರಲ್ಲಿ ಬೆಳಕಾಗಿದ್ದಿ. അവളെ വീട് വോമിറ്റ് ചെയ്യും. ನೋಡಿ, ಅವಳು ವಾಂತಿ ಮಾಡಲು ಸಾಧ್ಯತೆ ಇದೆ. ഭയങ്കര സൗഖ്യമാണ് നടക്കുന്നത്. ಅವಳಿಗೆ ದೊಡ್ಡ ಸೌಖ್ಯವೀಗ ಸಿಗ್ತಾ ಇದೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ഒറ്റ വാക്ക് മാത്രം പറയും. ಈ ಒಂದೇ ವಾಕ್ಯ ಮಾತ್ರ ಹೇಳು, ഇന്ന് ಇಂದು നീ കർത്താവിൽ ನೀನು ದೇವರಲ್ಲಿ പ്രകാശമാണ്. ಬೆಳಕಾಗಿದ್ದಿ. ഇന്ന് നീ കർത്താവിൽ ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದಿ. ಬೆಳಕಾಗಿದ್ದಿ. ആ, ഇയാൾ എവിടെ പോവായിരുന്നു? ഡ്യൂട്ടി കഴിഞ്ഞ് പോകുന്ന വഴിക്കാണ്. ಕೆಲಸ ಮಾಡಿ ಹೋಗ್ತಾ ಇದ್ದೆ. എന്നാ ഡ്യൂട്ടി ಏನ್ ചെയ്യുന്ന ಕೆಲಸ? ಸೊಸೈಟಿಯಲ್ಲಿ. സൊസൈറ്റിയിൽ ജോലി ചെയ്യാം. ಸೊಸೈಟಿಯಲ್ಲಿ ജോലി കഴിഞ്ഞ് പോകുന്ന വഴിക്കാം ആക്സിഡന്റ് ഉണ്ടായി. ಕೆಲಸ ಮುಗಿಸಿ ಹೋಗೋ ದಾರಿಯಲ್ಲಿ എത്ര ಆಕ್ಸಿಡೆಂಟ್. നാളായി? 1 ತಿಂಗಳು. വണ്ടി വന്ന് ഇടിക്കുകയായിരുന്നു, അടിച്ചിടുക. ದನ ಅಡ್ಡ ಬಂತು. ഞാൻ അവിടെ ഇരുന്നപ്പോൾ ഈ വചനം പറയാൻ പറഞ്ഞു. നാളെ സൗഖ്യമാകുന്നല്ല, നാളെ സൗഖ്യങ്ങളുണ്ടാകും, പക്ഷെ
ഇന്ന് ಅಲ್ಲಿ ಕುಳಿತಿರುವಾಗ ಈ ವಾಕ್ಯ ಹೇಳಿ ಕೇಳಿದ್ರು ನಾಳೆ ഇന്ന് നീ ಸೌಖ್ಯ ಬೇರೆ കർത്താവിൽ പ്രകാശമാണ്. ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದಿ. ഹല്ലേലൂയ. ಹಲ್ಲೆಲೂಯ. അതാ ഞാൻ പെട്ടെന്ന് വിളിച്ചത്. ಅದಾಗಿದೆ ನಿಮ್ಮನ್ನು ಕರೆದದ್ದು. സന്തോഷം. ಸಂತೋಷ. ഹല്ലേലൂയ. ಹಲ್ಲೆಲೂಯ. ആനന്ദത്തോടെ കൈയടിച്ചു പാടി. ಆನಂದದಿಂದ ಚಪ್ಪಾಳೆ ತಟ್ಟುತ್ತಾ പിതനഹ ദേവനഹ സുതനഹ ദേവനഹ ആരാധനേ ആത്മനഹ ദേവനഹ ആരാധനേ ತ್ರಿಯೇಕ ದೇವನഹ ആരാധനേ. ಏನೋ ಮೇಲಕ್ಕೆ ಹೋಗುವ ಹಾಗೆ ಅನಿಸ್ತಾ ಇದೆ. കാണിക്കാൻ ഇനി ഹോസ്പിറ്റൽ ഇല്ല. ನೀನು ಹೋಗದೇ ಇರುವ ಆಸ್ಪತ್ರೆ ಇಲ್ಲ. ഇന്ന് അവളെ കർത്താവ് സുഖപ്പെടുത്തി. ಇಂದು ಅವಳನ್ನು ಯೇಸು ಗುಣಪಡಿಸಿ ಕಳಿಸ್ತಾ ಇದ್ದಾನೆ. പോയി അച്ഛനെടുക്കുന്ന ബ്ലെസ്സിംഗ് ಹೋಗಿ ಗುರುಗಳ ಬಳಿಯಿಂದ ಬ್ಲೆಸ್ಸಿಂಗ್ ತೆಗೆದುಕೊಳ್ಳಿ. ഹല്ലേലൂയ. ಹಲ್ಲೆಲೂಯ. ഒരിക്കൽ നിങ്ങൾ അന്ധകാരമായിരുന്നു, ಒಮ್ಮೆ ನೀವು ಕತ್ತಲುಮಯವಾಗಿದ್ದೀರಿ. എന്നിട്ട് വചനം പറയുന്നു എന്നാൽ ഇന്ന് നിങ്ങൾ കർത്താവിൽ പ്രകാശമായിരിക്കും. ವಾಕ್ಯದಲ್ಲಿ ಹೇಳುತ್ತಾ ಇದೆ ಇಂದು ನೀನು ದೇವರಲ್ಲಿ ಬೆಳಕಾಗಿದ್ದೀ. അത് കർത്താവ് എടുത്തു പറയുന്നത് എങ്ങനെയാണെന്നറിയാമോ? ಅದು ದೇವರು ಎತ್ತಿ ಹೇಳುತ್ತಿರುವುದನ್ನು ಗಮನಿಸಿ. കർത്താവിൽ, ದೇವರಲ್ಲಿ. ഹല്ലേലൂയ. ಹಲ್ಲೆಲೂಯ. വെളിച്ചത്തിലാണ് വെളിച്ചമുള്ളത്. ನೋಡಿ, ಬೆಳಕಿನಲ್ಲೇ ಬೆಳಕಿದೆ. വെളിച്ചത്തിന് പുറത്ത് വെളിച്ചമില്ല. ಬೆಳಕಿನ ಹೊರಗಡೆ ಬೆಳಕಿಲ್ಲ. കർത്താവിന് പുറത്ത് നമ്മെ ചിന്തിക്കുകയും കാണുകയും ചെയ്യുന്നത് മുഴുവൻ അന്ധകാരമാണ്. ನೋಡಿ, ದೇವರನ್ನು ಬಿಟ್ಟು ನಮ್ಮ ಕುರಿತು ಯೋಚಿಸುವುದು, ನಾವು ಕಾಣುವುದೆಲ್ಲ ಕತ್ತಲುಮಯ. അവനിൽ ഇരുട്ടില്ല. ಅವನಲ್ಲಿ ಇನ್ನು ಕತ್ತಲೆ ಇಲ್ಲ. നമുക്കൊന്ന് കൈ ഉയർത്തി പറയാം, കർത്താവിൽ ದೇವರಲ್ಲಿ ഇരുട്ടില്ല, ಕತ್ತಲೆ ಇಲ್ಲ. ഒന്നുകൂടെ പറ, ಎಲ್ಲರೂ ಹೇಳಿ, ದೇವರಲ್ಲಿ. ಜೋರಾಗಿ ಹೇಳಿ, ದೇವರಲ್ಲಿ ಕತ್ತಲೆ ಇಲ್ಲ. അവനിൽ ഇരുട്ടില്ല, ಅವನಲ್ಲಿ ಕತ್ತಲೆ ಇಲ್ಲ. ഓ ഹല്ലേലൂയ, 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 ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಗಟ್ಟಿಯಾಗಿ ಸ್ತುತಿಸಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. 1 യോഹന്നാൻ 1:5. 1 ಯೋಹಾನ 1:5. ദൈവം വെളിച്ചമാകുന്നു, ದೇವರು ಬೆಳಕಾಗಿದ್ದಾರೆ. ആ വചനം എങ്ങനെയാ കന്നഡയിൽ എങ്ങനെയാ? 1 ಯೋಹಾನ 1:5 ಸೇರಿ ಹೇಳಿ. 1 ಯೋಹಾನ 1:5. ദൈവം വെളിച്ചമാകുന്നു, ദൈവം വെളിച്ചമാകുന്നു, ದೇವರು ಬೆಳಕಾಗಿದ್ದಾರೆ. ಹೇಳಿ, അവനിൽ ഇരുട്ട് ഒട്ടുമില്ല, ಅವನಲ್ಲಿ ಕತ್ತಲೆ ಎಂಬುದೇ ಇಲ್ಲ. എങ്ങനെയാ അത് വായിക്കുന്നത്? ದೇವರು ಬೆಳಕು, ಅವನಲ್ಲಿ കത്തലു ಎಂಬುದೇ ಇಲ್ಲ. അവനിൽ വെളിച്ചമില്ല, അവനിൽ ഇരുട്ടില്ലെങ്കിൽ അവനിൽ ഉള്ളവർക്ക് ഇരുട്ടുണ്ടോ? ಅವನಲ್ಲಿ ಕತ್ತಲೆ ಇಲ್ಲದೆ ಇದ್ರೆ ಅವನಲ್ಲಿ ಇರುವವರಲ್ಲಿ ಕತ್ತಲೆ ಇದೆಯಾ? ഹല്ലേലൂയ, ಹಲ್ಲೆಲೂಯ, ഓ ഹല്ലേലൂയ, ಹಲ್ಲೆಲೂಯ. കർത്താവേ, ದೇವರೇ, നീ വചനം വ്യാപിക്കട്ടെ. ಈ ವಾಕ್ಯ ಇಲ್ಲಿ ಹರಡಲಿ. ഈ നടുവിലത്തെ ഈ വിരലിന്റെ അറ്റത്തിലേക്ക് നംനെസ്, മരവിപ്പ് ഇങ്ങനെ ഇപ്പൊ ആർക്കോ കിട്ടിക്കൊണ്ടിരിക്കുന്നു. ನೋಡಿ, ಈ ಮಧ್ಯದ ಬೆರಳಿದೆಯಲ್ವಾ, ಈ ಬೆರಳಿನ ಈ ತುದಿಯಲ್ಲಿ ಯಾರಿಗೋ ಈಗ ಮರೆಗಟ್ಟುತ್ತಾ ಇದೆ. ಅವರು ಯಾರು? ಅವರು ಯಾರು? ಎದ್ದು ನಿಂತ್ಕೊಳ್ಳಿ. ಹಿಂದೆ സൗഖ്യമാ, ನಿಮಗೆ ಸೌಖ್ಯ ಸಿಗ್ತಾ ಇದೆ. അവർക്ക് സൗഖ്യം നടക്കുന്നു. ನಿಮಗೆ ಈಗ ಸೌಖ್ಯ ಸಿಗುತ್ತಾ ಇದೆ. വിരലിന്റെ അറ്റത്ത് സെൻസേഷൻ കിട്ടുന്നുണ്ടല്ലേ? ನೋಡಿ, ಅಲ್ಲಿ ಈಗ ಸೌಖ್ಯ ಸಿಗ್ತಾ ಇದೆ. കൈപ്പത്തിക്ക് സൗഖ്യം കിട്ടുന്ന ನೋಡಿ, ಈ ಕೈ ಇದೆಯಲ್ವಾ, ಇಲ್ಲಿ ಸೌಖ್ಯ ಸಿಗ್ತಾ ಇದೆ. ഇപ്പൊ തന്നെ ആ കൈപ്പത്തിക്ക് സൗഖ്യം കിട്ടുക. ಈಗಲೇ ನಿಮ್ಮ കൈಗೆ ಸೌಖ್ಯ ಸಿಗ್ತಾ ಇದೆ. ಕರೀರಿ, ಎಲ್ಲರೂ ಕರೀರಿ. ಯೇಸುವೇ, 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 ಜೋರಾಗಿ ಕರೀರಿ. ಯೇಸುವೇ,
മഞ്ഞ ഉടുപ്പിട്ടവളെ വിളിച്ചില്ലേ? ನೋಡಿ ಹಳದಿ ಚೂಡಿದಾರ ಹಾಕಿರೋ അവരെ വിളിച്ചില്ലേ? അവരോട് കർത്താവ് വ്യക്തമായിട്ട് സംസാരിക്കുന്നുണ്ട്. ನೋಡಿ ನಿನ್ನಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. വ്യക്തമായിട്ട് സംസാരിക്കുന്നുണ്ട്. ನಿನ್ನಲ್ಲಿ ಸ್ಪಷ್ಟವಾಗಿ ಯೇಸು ಹೇಳ್ತಾ ಇದ್ದಾರೆ. എഫെസോസ് 5:8 നിനക്കുള്ള വചനമാണ്. ಎಫೆಸಿ 5:8 ನಿನಗಿರುವ ವಾಕ್ಯವಿದು. ഹല്ലേലൂയ ಹಲ್ಲೆಲೂಯ. 1 യോഹന്നാൻ 1:5 നിനക്കുള്ള വചനം. 1 ಯೋಹಾನ 1:5 ನಿನಗಿರುವ ವಾಗ್ದಾನವಿದು. അവനിൽ ഇരുട്ടില്ല, ಅವನಲ್ಲಿ ಕತ್ತಲೆ ಇಲ್ಲ. ഹല്ലേലൂയ ಹಲ್ಲೆಲೂಯ. അവനിൽ എങ്ങനെ അങ്ങനെ ഒന്നുകൂടെ വായിക്കേ. ಅವರ ಪುತ್ರನಿಂದಲೇ ನಾವು ಕೇಳಿದ ಈ ಸಂದೇಶವನ್ನು ನಿಮಗೆ ಸಾರುತ್ತಿದ್ದೇವೆ. ഹല്ലേലൂയ ഹല്ലേലൂയ. അവനിൽ ഉള്ളത് കേട്ടിട്ട് നിങ്ങളെ അറിയിക്കുന്നു. ಅವನಲ್ಲಿರುವ ಸಂದೇಶವನ್ನು ಕೇಳಿ ತಿಳಿಸ್ತಾ ಇದ್ದೀನಿ. 5 മാസമായിട്ട് കൈ സ്റ്റിഫ് ആയിട്ടിരിക്കുവായിരുന്നു. ನೋಡಿ 5 ತಿಂಗಳಿನಿಂದ ಅವರ ಕೈ ಹೀಗೆ ಮಾಡ್ಲಿಕ್ಕೆ ಏನು ಆಗ್ತಾ ಇಲ್ಲ, ಮರೆಗಟ್ಟಿದ ಅವಸ್ಥೆಯಲ್ಲಿ ಇತ್ತು. ഇപ്പോൾ ശരിയായി. ಈಗ ನೋಡಿ ಅದು ಪೂರ್ಣವಾಗಿ ಸೌಖ್ಯ ಸಿಕ್ಕಿದೆ. ഹല്ലേലൂയ കൈയടിച്ച് ಚಪ್ಪಾಳೆ ತಟ್ಟಿ ಯೇಸುವಿಗೆ ಆರಾಧನೆ. അതുപോലെ തന്നെ ഹല്ലേലൂയ 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 ഹല്ലേലൂയ. ഇവിടെ ആരോ പ്രാർത്ഥിക്കുന്നു. ഇവിടെ ഇവിടെ ನೋಡಿ ಇಲ್ಲಿ ಈ ಭಾಗದಲ್ಲಿ, ಇಲ್ಲಿ ಕಂಕುಳಿನ ಈ ಭಾಗದಲ್ಲಿ ಅವರಿಪ್ಪ ಸೌಖ್ಯವಾಗುന്നു. ಇಲ್ಲಿ ಯಾರಿಗೋ ಏನೋ ತೊಂದರೆ ಇದೆ, ಅವರಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ನೋಡಿ ಚೂಡು അവിടെ കിട്ടിക്കൊണ്ടിരിക്കുന്നു. ನೋಡಿ ಈ ಭಾಗದಲ್ಲಿ ಈ ಭಾಗ ಇದೆಯಲ್ಲ ಬದಿಯಲ್ಲಿ ಯಾರಿಗೂ ಈಗ ಏನೋ ಒಂದು ಬಿಸಿ ಅನುಭವ ಆದ ಹಾಗೆ ಆಗ್ತಾ ಇದೆ. ಬಿಸಿ ಬಿಸಿ ಅವರು ಯಾರು ಎದ್ದು ನಿಂತ್ಕೊಳ್ಳಿ, അവർക്ക് സൗഖ്യം കിട്ടിക്കൊണ്ടിരിക്കുന്നു. ಅವರಿಗೆ ಸೌಖ್ಯ ಸಿಗ್ತಾ ಇದೆ. ಈ ಭಾಗದಲ್ಲಿ ക്ഷണത്തിൽ അവർക്ക് സൗഖ്യം ಈ ಕ್ಷಣದಲ್ಲಿ ಅವರಿಗೆ ಸೌಖ್ಯ ಸಿಗುತ್ತಾ ಇದೆ. ഇപ്പോൾ അവർക്ക് സൗഖ്യം ಈಗ ಅವರಿಗೆ ಸೌಖ್ಯ ಸಿಗ್ತಾ ಇದೆ. ಇದಲ್ಲ 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 ಬೇರೆ ಅವರಲ್ಲ ನೋಡಿ ನಟ್ಟಲಿന്റെ കാര്യമല്ല. ഇവിടെ ಬೆನ್ನೆಲುಬಿನ ಬಗ್ಗೆ ಅಲ್ಲ. ನೋಡಿ ಈ ಬದಿಯಲ್ಲಿ, ನೋಡಿ ಈ ಬದಿಯಲ್ಲಿ, ಈ ವಾರಿಯಲ್ಲಿന്റെ ಮೇളില് കക്ഷത്തിന് അടിയില് ನೋಡಿ ಈ ಪಕ್ಕೆಲುಬು ಇದೆಯಲ್ಲ, ಕಂಕುಳಿನ ಅಡಿಯಲ್ಲಿ ಪಕ್ಕೆಲುಬಿನ ಈ ಭಾಗದಲ್ಲಿ ಏನೋ ಒಂದು ಬಿಸಿ ಅನುಭವ ಆದ ಹಾಗೆ ಯಾರಿಗೋ ಅನುಭವ ಆಗ್ತಾ ಇದೆ. ഞാൻ ഈ പറയുന്ന ആൾക്ക് അവിടെ ഇപ്പോ ചൂട് തട്ടിക്കൊണ്ടിരിക്കുന്നു. ಈಗ ನಾನು ಹೇಳುವ ವ್ಯಕ್ತಿಗೆ ಈಗ ಆ ಭಾಗದಲ್ಲಿ ತುಂಬಾ ಬಿಸಿ ಅನುಭವ ಆಗ್ತಾ ಇದೆ. ಅವರು ಯಾರು? അവർക്ക് അനുഭവം കിട്ടിക്കൊണ്ടിരിക്കുന്നു. ಅವರಿಗೆ ಅವರು ಎದ್ದು ನಿಂತುಕೊಳ್ಳಿ. ಈ ಬದಿಯಲ್ಲಿ അവരെ സൗഖ്യമായിക്കൊണ്ടിരിക്കുന്നു. ಅವರಿಗೆ ಸೌಖ್ಯ ಸಿಗ್ತಾ ಇದೆ. ಪಕ್ಕೆಲುಬಿನ അവനിൽ വെളിച്ചമേ ഉള്ളൂ. ಅವನಲ್ಲಿ ಬೆಳಕು ಮಾತ್ರವಾಗಿದೆ ಇರುವುದು. അവനിൽ ഉള്ളത് ഞങ്ങൾ അറിഞ്ഞിട്ട് നിങ്ങളെ അറിയിക്കുകയാണ്. ಅವನಲ್ಲಿ ಇರುವುದೇನೆಂದು ತಿಳಿದು ನಿಮಗೆ ನಾವು ತಿಳಿಸ್ತಾ ಇದ್ದೇವೆ. ഹല്ലേലൂയ ಹಲ್ಲೇಲೂಯ. അവനിൽ ഉള്ളത് നിങ്ങളെ അറിഞ്ഞിട്ട് അറിയിക്കുകയാണ്. ನೋಡಿ ಅವನಲ್ಲಿ ಇರುವುದೇನೆಂದು ತಿಳಿದುಕೊಂಡು ನಿಮಗೆ ತಿಳಿಸ್ತಾ ಇದ್ದೇನೆ. അവനിൽ ഇരുട്ടില്ല, ಅವನಲ್ಲಿ ಕತ್ತಲೆ ಇಲ್ಲ. ഒന്നുകൂടെ ആ വചനം. അവനിൽ ഇരുട്ടില്ല, ಇನ್ನ ಮೇಲೆ ಅವನಲ್ಲಿ ಕತ್ತಲೆ ಇಲ್ಲ. അവനിൽ ഉള്ളവന് ഇരുട്ടില്ല, ಅವನಲ್ಲಿ ಇರುವವನಲ್ಲೂ ಕತ್ತಲೆ ಇಲ್ಲ. ഹല്ലേലൂയ 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 ഹല്ലേലൂയ. അവനിൽ ഇരുട്ടുണ്ടെങ്കിൽ അവനിലുള്ളവനും ഇരുട്ടുണ്ടായേനെ. ಅವನಲ್ಲಿ ಕತ್ತಲೆ ಇದ್ರೆ ಅವನೊಂದಿಗೆ ಇದ್ದವನಲ್ಲೂ ಕತ್ತಲೆ ಇರಬೇಕಿತ್ತು. അവനിൽ ഇരുട്ടില്ല, ಅವನಲ್ಲಿ ಕತ್ತಲೆ ಇಲ್ಲ. അവനിലുള്ളവനും ഇരുട്ടില്ല. ಅವನಲ್ಲಿ ಇರುವವನಲ್ಲೂ ಕತ್ತಲೆ ಇಲ್ಲ. അവനിൽ വെളിച്ചമുണ്ട്, ಅವನಲ್ಲಿ ಬೆಳಕಿದೆ. അവനിലുള്ളവനും വെളിച്ചമുണ്ട്. ಅವನಲ್ಲಿ ಇರುವವನಲ್ಲೂ ಬೆಳಕಿದೆ. ഹല്ലേലൂയ ಹಲ್ಲೇಲೂಯ. ആർക്കാ അത് കിട്ടുന്നേ? ഇപ്പൊ ആർക്കാ അത് കിട്ടുന്നേ? ನೋಡಿ ಈ ಅನುಭವ ಸಿಗ್ತಾ ಇರುವವರು ಯಾರು? ആരാ കൈ ഉയർത്തി? ಅವರು ಕೈ ಎತ್ತಲಿ. ಕಂಕುಳಿನ ಕೆಳಗಡೆ, പുറത്താണോ അകത്താണോ ಹೊರಗಡೆ ಯಾರು? ಅವರಿಗೆ ಈ ನೋಡಿ ಈ ಬದಿ ಇದೆಯಲ್ವಾ, ಒಂದು ಬದಿಯಲ್ಲಿ ಅಲ್ಲಿ ಹಿಂದೆ ಕೈ ಎತ್ತಿದ್ದಾರೆ. അത് ക്യാൻസർ പോലുള്ള മാരക വിപത്തിൽ നിന്നുള്ള സൗഖ്യമാണ്. ಅದು ಕ್ಯಾನ್ಸರ್ ಹಾಗೆ ಇರುವ ದೊಡ್ಡ ಒಂದು ರೋಗ ಸೌಖ್ಯವಾಗಿದೆ. ಅದು ಮೊഴ ಅಪ್ರತ್ಯಕ್ಷವಾಗಿದೆ. ಅಲ್ಲಿ ಒಂದು ಗಡ್ಡೆ ಇತ್ತು, ಆ ಗಡ್ಡೆ ಅಪ್ರತ್ಯಕ್ಷವಾಗಿದೆ. ಓಡಿ ಬಾ. ಹಲ್ಲೇಲೂಯಾ. ಚಪ್ಪಾಳೆ ತಟ್ಟಿ ದೇವರನ್ನು ಸ್ತುತಿಸಿ ಗಟ್ಟಿಯಾಗಿ. ಹಲ್ಲೇಲೂಯಾ 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 ഭയങ്കരമായിട്ട് ഞാൻ പറഞ്ഞില്ലേ, ഈ പരിസരത്ത് മാത്രമല്ല, ನೋಡಿ ಈ ಪರಿಸರದಲ್ಲಿ ಮಾತ್ರವಲ್ಲ, ഇവിടെ മുഴുവൻ ദൈവ മഹത്വം ഇറങ്ങി. ಇಲ್ಲಿ ಎಲ್ಲ ದೇವರ ಮಹಿಮೆ ನೋಡಿ ತುಂಬಿ ನಿಂತಿದೆ. ഈ 3 ദിവസം നിങ്ങൾക്ക് എത്ര ദൂരെന്ന് വേണേലും ആൾക്കാരെ വിളിച്ചു ಈ കൊണ്ടുവരാം. 3 ದಿನ ಎಷ್ಟು ದೂರದಿಂದ ಬೇಕಿದ್ರು ಜನರನ್ನು ಕರೆದು ತರಬಹುದು. ഒന്ന് മുറിച്ച് കളഞ്ഞു, ಒಂದು ಕಟ್ ಮಾಡಿ ತೆಗ್ದಾಯ್ತು, ഒന്ന് മുറിച്ച് കളഞ്ഞു, ಒಂದು ಈಗಾಗಲೇ ಕಟ್ ಮಾಡಿ ತೆಗ್ದಾಯ್ತು.
ഇനി ഒന്ന് അവശേഷിക്കും. ಇನ್ನು ಒಂದು ಬಾಕಿ ಇದೆ. ഇപ്പൊ 3 സ്വെല്ലിംഗ്, 3 എണ്ണം ನೋಡಿ, സൈഡില് ಬದಿಯಲ್ಲಿ 3 ಗಡ್ಡೆ ಇದೆ. ಈಗ മുളച്ച് വന്നിരിക്കുന്നു. ಅದೀಗ ಮೊಳಕೆಯಾಗಿ ಬೆಳೆಯುತ್ತಾ ಇದೆ. ക്യാൻസറിന്റെ ട്രീറ്റ്മെന്റിലാണ്. ಕ್ಯಾನ್ಸರ್ನ ಟ್ರೀಟ್ಮೆಂಟ್ ನಲ್ಲಿ ಇದ್ದೀರಿ. അവരെ നോക്കണ്ട, യേശു സുഖപ്പെടുത്തുന്നു. ಯೇಸು ಗುಣಪಡಿಸುತ್ತಿದ್ದಾರೆ. ഇതിപ്പോ സൗഖ്യത്തിന്റെ സമയം. ಇದು ಈಗ ಸೌಖ್ಯದ ಸಮಯ. ഇനി അവരോട് ചോദിച്ചു ನೋಡಿ, ಈಗ 3 ಇದೆ, ಬಾಕಿ ಇದೆ. 1 ಈಗಾಗಲೇ ಕಟ್ ಮಾಡಿ ತೆಗೆದಿದ್ದಾರೆ. ಈಗ 3 ಬೆಳೆದು ಬರುತ್ತಾ ಇದೆ. ಕ್ಯಾನ್ಸರ್ನ ಚಿಕಿತ್ಸೆಯಲ್ಲಿ ಇದ್ದೀರಿ, ಹೌದಾ ಅಲ್ವಾ? ಯೇಸು ಈಗ ಗುಣಪಡಿಸ್ತಾ ಇದ್ದಾರೆ. ಅದನ್ನು ಸ್ವೀಕರಿಸಿ, ಸೌಖ್ಯ ಸ್ವೀಕರಿಸಿ. ಎಲ್ಲರೂ ಸ್ತುತಿಸಿರಿ. ಪರಿಶುದ್ಧಾತ್ಮರೇ ಇಳಿದು ಬಾ. ഈ ഡിവൈൻ ധ്യാന കേന്ദ്രത്തിൽ പരിശുദ്ധാത്മാവിന്റെ മഹത്വം ഇറങ്ങി ಈ നിൽക്കുന്നു. ഡിവൈൻ ധ്ಯಾನ ಮಂದಿರದಲ್ಲಿ ಪರಿಶುದ್ಧಾತ್ಮರ ಮಹಿಮೆ ಇಳಿದು ಬಂದಿದೆ. ഇറങ്ങി നിൽക്കുന്നു. ಇಳಿದು ನಿಂತಿದೆ. കണ്ണാടി സൗഖ്യമാകുന്നു. മഞ്ഞ ഷോളിട്ട കണ്ണാടി സൗഖ്യമാകുന്നു. ನೋಡಿ, ಹಳದಿ ಶಾಲಿನ ಕನ್ನಡಿ ನೀವಲ್ಲ. ಹಳದಿ ಶಾಲ್ ನಿಮಗೆ ಕನ್ನಡಕ್ಕೆ ಹಾಕಿರೋ ಆ ಅಮ್ಮನಿಗೆ ಸೌಖ್ಯ ಸಿಗ್ತಾ ಇದೆ. ഇവിടെ കൈ ഇവിടെ ನಿಮಗೆ അവിടെ ಅಲ್ಲಿ യേശുവേ എന്ന് വിളിച്ചു ಯೇಸುವೇ ಎಂದು ಕರೆದು ಪ್ರಾರ್ಥಿಸು, ಸೌಖ್ಯ ಸಿಗ್ತಾ ಇದೆ. അവനിൽ ഇരുട്ടില്ല, ಅವನಲ್ಲಿ ಕತ್ತಲೆ ಇಲ್ಲ. അവനിൽ വസിക്കുന്നവൻ ഇരുട്ടില്ല, ಅವನಲ್ಲಿ ವಾಸಿಸುವವನಲ್ಲಿ ಕತ್ತಲೆ ಇಲ್ಲ. അവൻ വെളിച്ചമേ ഉള്ളൂ, ಅವನಲ್ಲಿ ಬೆಳಕು ಮಾತ್ರ ಇರುವುದು. അവൻ വസിക്കുന്നവൻ ഇരുട്ടിൽ ಅವನಲ್ಲಿ ವಾಸಿಸುವವನಿಗೆ ಕತ್ತಲೆ ಇಲ್ಲ. ഇരുട്ടുമായിട്ട് അവന് കൂട്ടായ്മയില്ല. ಕತ್ತಲೆಯೊಂದಿಗೆ ಅವನಿಗೆ ಒಗ್ಗೂಟವಿಲ್ಲ. അവൻ വെളിച്ചത്തിന്റെ മകനാണ്. ಅವನ ಬೆಳಕಿನ ಮಗನು. ഹല്ലേലൂയ, 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 ഹല്ലേലൂയ. വെളിച്ചത്തിൽ വസിക്കുന്നവൻ ഇരുട്ട് കാണാൻ കഴിയുകയില്ല. ಬೆಳಕಿನಲ್ಲಿ ವಾಸಿಸುವವನಿಗೆ ಕತ್ತಲೆ ನೋಡ್ಲಿಕ್ಕೆ ಆಗುವುದೇ ಇಲ್ಲ. നിങ്ങൾ ഇരുട്ട് കാണുന്നുവെങ്കിൽ, ನೀನು ಕತ್ತಲೆಯನ್ನು ಕಾಣುತ್ತಿದ್ದರೆ, അതിന്റെ അർത്ഥം നിങ്ങൾ വെളിച്ചത്തിൽ വസിക്കാൻ തുടങ്ങിയിട്ടില്ല. ಅದರ ಅರ್ಥ ನೀನಿನ್ನು ಬೆಳಕಿನಲ್ಲಿ ವಾಸಿಸಲು ಪ್ರಾರಂಭಿಸಲಿಲ್ಲ. ഹല്ലേലൂയ, 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 ഹല്ലേലൂയ. ഒരു പ്രാർത്ഥനക്കാരൻ നിങ്ങളുടെ വീട്ടിൽ വന്നിട്ട് പറയുകയാണ്, ഈ വീട് മുഴുവൻ ഇരുട്ടാണ്. ಒಂದು ಪ್ರಾರ್ಥನೆ ಮಾಡುವವನು ನಿಮ್ಮ ಮನೆಗೆ ಬಂದು ಹೇಳ್ತಾನೆ, ಈ ಮನೆಯಲ್ಲಿ ಎಲ್ಲ ಕತ್ತಲೆ ತುಂಬಿದೆ. അന്നേരം ഓർത്തോണം, ഈ പ്രാർത്ഥിക്കുന്ന ആൾക്കും വെളിച്ചമായിട്ടില്ല, പോയിടത്തും വെളിച്ചമായി. ಆಗಲೇ ಆ ರೀತಿ ಯಾರಾದ್ರೂ ಪ್ರಾರ್ಥನೆ ಮಾಡುವವರು ನಿಮ್ಮ ಮನೆಗೆ ಬಂದು ಹೇಳಿದ್ರೆ ತಿಳಿದುಕೊಳ್ಳಿ, ಪ್ರಾರ್ಥನೆ ಮಾಡಲು ಬಂದವನಲ್ಲೂ ಬೆಳಕಿಲ್ಲ, ಬಂದ ಮನೆಯಲ್ಲೂ ಬೆಳಕಿಲ್ಲ. ഇരുട്ട് കാണുന്നവൻ ഇരുട്ടിൽ വസിക്കുന്നു, ಕತ್ತಲೆಯನ್ನು ಕಾಣುವವನು ಕತ್ತಲೆಯಲ್ಲಿ ವಾಸಿಸುತ್ತಾನೆ. വെളിച്ചത്തിൽ വസിക്കുന്നവൻ വെളിച്ചം കാണുന്നു, ಬೆಳಕಿನಲ್ಲಿ ವಾಸಿಸುವವನು ಬೆಳಕು ಕಾಣುತ್ತಾನೆ. ಹಲ್ಲೆಲೂಯ. അവൻ ഇരുട്ടിന്റെ കണക്കെടുക്കുകയില്ല, ಅವನು ಕತ್ತಲೆಯನ್ನು ಲೆಕ್ಕಿಸುವುದೇ ಇಲ್ಲ. ಗುರುಗಳ ಹತ್ರ ಬ್ಲೆಸ್ಸಿಂಗ್ ತೆಗೆದು. ಹಲ್ಲೆಲೂಯ, ಹಲ್ಲೆಲೂಯ. പരിശുദ്ധാത്മാവേ, ಪರಿಶುದ್ಧಾತ್ಮರೇ, ചലിച്ചിറങ്ങണമേ, ಚಲಿಸಿ ಇಳಿದು ಬನ್ನಿರಿ. ഇതാ ഈ വചനം വീണ്ടും വീണ്ടും പറയുക. ಈ ವಾಕ್ಯ ಪುನಃ ಹೇಳುತ್ತಾ ಇದೆ. ഞാൻ വെളിച്ചത്തിന്റെ മകനാണ്, ನಾನು ಬೆಳಕಿನ ಮಗನು. I am the son of the light. ನಾನು ಬೆಳಕಿನ ಮಗನು. ഓ ഹല്ലേലൂയ, ഈശോയെ അമ്മ വേണേ ഇവിടെ 2 മിനിറ്റ് നിന്നോ. മലയാളമാണോ? ಕೊಂಕಣಿ. 2 മിനിറ്റ് ഇവിടെ നിന്നോളാൻ പറ. 1-2 ನಿಮಿಷ ಇಲ್ಲಿ ನಿಲ್ಲಿ. നമുക്ക് കൊങ്കണി അറിയാവോ? தெரியாது. ഹല്ലേലൂയ, ഹല്ലേലൂയ, ഹല്ലേലൂയ. മൂന്ന് ശരീരങ്ങളിൽ നിന്ന് പൈശാചിക ബാധകൾ ഇപ്പോൾ പുറത്തു വരും. 3 ಮಂದಿಯ ಶರೀರದಿಂದ ಪೈಶಾಚಿಕ ಬಾಧೆ ಅವರನ್ನು ಬಿಟ್ಟು ಈಗ ಹೊರಗಡೆ ಬರ್ತಾ ಇದೆ. വെളിച്ചം കയറുമ്പോൾ ഇരുട്ടിനിരിക്കാൻ കഴിയുകയില്ല. ಬೆಳಕು ಬಂದ್ರೆ ಮತ್ತೆ ಕತ್ತಲೆಯಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. അവ നിലവിളിച്ച് ഓടി മാറും. ಅದು ಕಿರುಚುತ್ತಾ ಓಡಿ ಹೋಗ್ತದೆ. പരിശുദ്ധാത്മാവേ, പരിശുദ്ധാത്മരേ,
വെളിച്ചത്തിന്റെ ആധിപത്യം. ಬೆಳಕಿನ ನೋಡಿ 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 ദാ ഇളകുന്നു. ಅಲ್ಲಿಂದ ಬಿಟ್ಟು ಹೋಗ್ತಾ ಇದೆ ನೋಡಿ ദാ ഇളകുന്നു. ನೋಡಿ ಅಲ್ಲಿಂದ ಬಿಟ್ಟು ಹೋಗ್ತಾ ಇಡಿಬೇಡಿ പൊക്കിയെടുക്ക. ಅವರನ್ನು ಎತ್ತಿ ಯೇಸುವೆ ಎಲ್ಲರೂ ಸ್ತುತಿಸಿರಿ ಯೇಸುವೆ. അവര് സൗഖ്യമായിക്കൊണ്ടിരിക്കുക. ಅವಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ഒന്നല്ല മൂന്നെണ്ണം ഇപ്പൊ പുറത്ത് വരും. ಮೂರು ಈಗ ಬಿಟ್ಟು ಹೋಗ್ತದೆ. ഇപ്പൊ പുറത്ത് വരും. ಈಗಲೇ ಹೊರಗಡೆ ಬಿಟ್ಟು ಹೋಗ್ತದೆ. ഞാൻ പറഞ്ഞില്ലേ, വെളിച്ചം വസിക്കുന്നിടത്ത് ഇരുട്ടിന് ഇരിക്കാൻ അധികാരമില്ല. ಬೆಳಕು ಇರುವಲ್ಲಿ ಕತ್ತಲೆಗೆ ಇರಲು ಅಧಿಕಾರವಿಲ್ಲ. വോളണ്ടിയേഴ്സ് അതിനിങ്ങോട്ട് കൊണ്ടുവാ. ವಾಲಂಟಿಯರ್ಸ್ ಅವಳನ್ನು ಎತ್ತಿಕೊಂಡು ಬನ್ನಿ. അത് വലിയ സൗഖ്യം അവൾക്ക്. ಅದು ದೊಡ್ಡ ಒಂದು ಸೌಖ್ಯವಾಗಿದೆ ಅವಳೀಗ ಪಡೆಯುತ್ತಿರುವುದು. വിജയത്തിന്റെ ശക്തി ആ മകളുടെ മേൽ വ്യാപിച്ചു. ಜಯದ ಶಕ್ತಿ ಅವ ಮಗಳ ಮೇಲೆ ಇಳಿದು ಬರ್ತಾ ಇದೆ. നീ ഇന്ന് ഇവിടെ വെച്ച് സൗഖ്യമാകണം മകളെ. ನೀನು ಇಂದು ಇಲ್ಲಿ ಸೌಖ್ಯ ಪಡೆಯಬೇಕು ಮಗಳೇ. അയ്യോ എത്ര കഷ്ടമാണ്. ನೋಡಿ ಎಷ್ಟು ಕಷ್ಟವಾಗಿದೆ. ഇത് ഒരു ഡെലിവറി റിലേറ്റഡ് ആയിട്ട് മരിച്ചു പോകുന്ന തരത്തിൽ ഇവളെ പിശാച് ബന്ധിച്ചു വെച്ചു. ನೋಡಿ ಹೆರಿಗೆಗೆ ಸಂಬಂಧಪಟ್ಟ ರೀತಿಯಲ್ಲಿ ಇವಳು ಸಾಯುವ ಹಾಗೆ ಪಿಶಾಚಿ ಇವಳನ್ನು ಕಟ್ಟಿ ಇಟ್ಟಿದೆ. അവിടുന്ന് കർത്താവ് അവളെ രക്ഷിച്ചു. ಈ ದೇವರು ಅಲ್ಲಿಂದ ಅವಳನ್ನು ಕಾಪಾಡಿದರು. ഇപ്പോൾ ഇവളുടെ പിന്നാലെ നടന്ന് ഇവളെ തെണ്ണിപ്പിക്കുക. ಈಗಲೂ ಇವಳ ಹಿಂದೆ ನಡೆದ ಪಿಶಾಚಿ ಇವಳನ್ನು ಕಟ್ಟುತ್ತಾ ಇದ್ದಾನೆ. ആയുധം കൊണ്ട് തന്നെ മുറിവേൽപ്പിച്ചു. ಅವಳು ಆಯುಧದಿಂದ ಕತ್ತಿಯಿಂದ ತನ್ನನ್ನೇ ಗಾಯಗೊಳಿಸ್ತಾ ಇದ್ದಳು. എങ്ങനെ ഇരുട്ട് മാറുന്നു കാണാൻ. ഇരുട്ട് മാറുന്നു കാണാൻ. ಕತ್ತಲೆ ಬಿಟ್ಟು ಹೋಗುವುದನ್ನು ನೋಡಿ കർത്താവായ യേശു ക്രിസ്തു ಕರ್ತರಾದ ಯೇಸು ಪ್ರಭು വെളിച്ചമാണ്. ಬೆಳಕು. അവനിൽ ഇരുട്ടില്ല. ಅವನಲ್ಲಿ ಕತ್ತಲೆ ಇಲ್ಲ. ഇവളിപ്പം വന്നിരിക്കുന്ന യേശുവിന്റെ അടുക്കലാകയാൽ ಇವಳೀಗ ಬಂದಿರುವುದು ಯೇಸುವಿನ ಬಳಿಯಲ್ಲಿ. കള്ളപ്പിശാചിയെ എല്ലാ ഇരുട്ടിന്റെ സ്വാധീനത്തെ ഇവളുടെ മേൽ നിന്ന് അഴിച്ചു പോ. ಎಲ್ಲ ಕತ್ತಲೆಯ ಸ್ವಾಧೀನತೆ ಇವಳಿಂದ ಬಿಟ್ಟು ಹೋಗು. ഒരു നിമിഷം കൂടെ പോലും ಇನ್ನೊಂದು ನಿಮಿಷ ಇರಬೇಡ. ഇവളുടെ മേലിൽ നിൽക്കാൻ നിനക്ക് അധികാരമില്ല. ಇವಳಲ್ಲಿ ನಿಲ್ಲಲು ನಿನಗೆ ಅಧಿಕಾರವಿಲ್ಲ. ഇവൾ യേശുവിന്റെ മകൾ. ಇವಳು ಯೇಸುವಿನ ಮಗಳು. ഇവൾ പ്രസവത്തോടെ മരിക്കേണ്ടവളല്ല. ಇವಳು ಹೆರಿಗೆಯೊಂದಿಗೆ ಸಾಯಬೇಕಾದವಳಲ್ಲ. ഇവൾ ജീവിച്ചിരുന്ന യേശുവിന്റെ സാക്ഷിയാകാൻ. ಇವಳು ಬದುಕಿದ್ದು ಯೇಸುವಿಗೆ ಸಾಕ್ಷಿಯಾಗಬೇಕಾದವಳು. ഒരുമിച്ച് സ്തുതിച്ചു. ಎಲ್ಲರೂ ಜೋರಾಗಿ ಸ್ತುತಿಸಿರಿ. ಯೇಸುವೇ 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 ಯೇಸುವೇ. ഹല്ലേലൂയ 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 ഹല്ലേലൂയ. അവനിൽ ഇരുട്ട് ഇല്ല. ಅವನಲ್ಲಿ ಕತ್ತಲೆ ಇಲ್ಲ. ബൈ 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 ഇൻ ജീസസ് നെയിം. ಯೇಸುವಿನ ನಾಮದಲ್ಲಿ. ഇവൾക്കൊരു കുഞ്ഞുണ്ടോ? ಇವಳಿಗೆ ಒಂದು ಮಗು ಇದೆಯಾ? ಇವಳಿಗೊಂದು ಮಗು. ಇಬ್ಬರು ಮಕ್ಕಳಿದ್ದಾರೆ. ಇವಳ ಪರಿಚಯ ಇದ್ದವರು ಯಾರಾದ್ರೂ ಇದ್ದೀರಾ? ಇವಳ ಪರಿಚಯ ಇದ್ದವರು, ಇವಳ ಮಗು ಯಾರು ಅದಾ? ಇವಳ ಪರಿಚಯ ಇದ್ದವರು ಯಾರಾದ್ರೂ ಇದ್ದೀರಾ? ಅವಳು ಇವಳ ಪರಿಚಯ ಇದೆಯಾ ನಿಮಗೆ? അവരുടെ അയൽവക്കംകാരാണ്. ನಿಮ್ಮ ಪಕ್ಕದವರು. ಇವಳ ಮಗು ಅದು. ഇതൊരു സാധാരണ വിടുതലല്ല. ಇದೊಂದು ಸಾಧಾರಣ ಬಿಡುಗಡೆಯಲ್ಲ ಅವಳು ಪಡೆದಿರುವುದು. ഇവള് ആയുധം കൊണ്ട് തന്നെ ദണ്ഡിപ്പിക്കും. ಇವಳು ನೋಡಿ ಆಯುಧದಿಂದ ತನ್ನನ್ನೇ ಚುಚ್ಚುತ್ತಾ ಇದ್ಲು. ಅಮ್ಮ ಎന്റെ ಕೂಡ ನಿನ್ನು ಹೋಗണ്ട. ಹೋಗ್ಬೇಡ, ನನ್ನ ಜೊತೆಯಲ್ಲಿ ನಿಲ್ಲು ಅಂತ ಹೇಳ್ತಾ ಇದ್ದಾರೆ. ಹೋಗ್ಬೇಕಾ? ಹೋಗ್ಬೇಕಾ? ಎನ್ನ ಪೇರೇನ? ಹೆಸರು ನೀನು ಹೆಸರೇನು? ಕ್ಲೇರಾ. ಕ್ಲಾರಾ. ಅವಳು ಆಯುಧದಿಂದ ತನ್ನನ್ನೇ, ಕತ್ತಿಯಿಂದ ಏನ್ ಮಾಡ್ತಾ ಇದ್ದೀರಮ್ಮ? ಕತ್ತಿಯ ಯಾವುದರಿಂದ ನಿಮ್ಮ ಶರೀರ ನೀವು ಗಾಯಗೊಳಿಸ್ತಾ ಇದ್ದೀರಾ? ಚಾಕುವಿಂದ ತನ್ನ ಮೈಯನ್ನೇ ಚುಚ್ಚುತ್ತಾ ಇದ್ದವಳು. ದೊಡ್ಡ ಸೌಖ್ಯವಾಗಿದೆ. ಬಿಡುಗಡೆ ಸಿಗ್ತಾ ಇದೆ.
ಹೋಗಿ ಆ ಮಗುವನ್ನು ಬ್ಲೆಸ್ ಮಾಡಿಸಿ. വലിയ സൗഖ്യം. ದೊಡ್ಡ ಸೌಖ್ಯ. ഇവളുടെ കുഞ്ഞ ಅವಳ ಮಗು. ഹല്ലേലൂയ. ഹല്ലേലൂയ. അതെ, സ്ക്രൂ ഡ്രൈവർ പോലെ ഇല്ലേ, ഇതെല്ലാം വെച്ച് ശരീരത്തെ കുത്തും. ನೋಡಿ ಸ್ಕ್ರೂ ಡ್ರೈವ್ ಇದೆಯಲ್ವಾ, ಅದರಿಂದೆಲ್ಲ ತನ್ನ ಮೈಯನ್ನು ಚುಚ್ಚುತ್ತೆ. ಗ್ಲಾಸ್ ಎಲ್ಲ വെച്ച് ശരീരത്തെ മുറിക്കും. ಗ್ಲಾಸ್ನಿಂದ ಶರೀರವನ್ನು ಕೊಯ್ಯುತ್ತಾ ಇದ್ರು. ഇത് രണ്ട് പേരുടെ മക്കളാ? ಇಬ್ಬರು ಅವಳ ಮಕ್ಕಳು. നീ രക്ഷപ്പെട്ട മകളെ. ಮಗಳೇ ನೀನು ರಕ್ಷಣೆಗೊಂಡಿದ್ದಿ. ഹല്ലേലൂയ. ഹല്ലേലൂയ. യേശു നിന്നെ വിടുവിച്ചു. യേശು ನಿನ್ನನ್ನು ರಕ್ಷಿಸಿದ್ದಾರೆ. ഹല്ലേലൂയ. ഹല്ലേലൂയ. പാപ്പാ, ബാബു, ബാബാ. She is looking at me. What a blessing. Hallelujah. Hallelujah. എന്ത് വലിയൊരു അനുഗ്രഹം ആ വീട്ടിൽ കിട്ടിയിരിക്കുന്ന. കൈ അടിച്ച് നമുക്ക് ആശീർവാദ ದೇವರ ಒಳಗೆ ಕೊಟ್ಟಿರೋದು. ಚಪ್ಪಾಳೆ ತಟ್ಟಿ ದೇವರಿಗೆ ಧನ್ಯವಾದ. അവളുടെ ഭർത്താവ് സൗഖ്യമാവുക. ಅವಳ ಗಂಡನಿಗೂ ಸೌಖ್ಯ ಸಿಗ್ತಾ ಇದೆ. അവളുടെ ഭർത്താവിന്റെ മേളിൽ 1, 2, 3 പോലീസ് കേസ് ഉണ്ട്. അത് 3ഉം കർത്താവിന്റെ അഭിഷേകത്താൽ വിട്ടുമാറുക. ನೋಡಮ್ಮ, ನಿನ್ನ ಗಂಡನ ಮೇಲೆ 3 ಪೊಲೀಸ್ ಕೇಸ್ ಇದೆ. ಆ 3 ಪೊಲೀಸ್ ಕೇಸಿನಿಂದ ದೇವರು ಅವನನ್ನು ಬಿಡುಗಡೆಗೊಳಿಸಿದ್ದಾರೆ. അന്നമ്മയ്ക്ക് സംശയമുണ്ട്, പോയി ചോദിച്ചോ. കർത്താവ് പറഞ്ഞുകൊണ്ടാ ഞാൻ പറഞ്ഞത്. ഇല്ല, 3 പോലീസ് കേസുകൾ ആ വീട്ടിൽ നിന്ന് ഒഴിഞ്ഞു. 3 ಪೊಲೀಸ್ ಕೇಸ್ ಅವಳ ಮನೆಯಿಂದ ತಪ್ಪಿ ಹೋಗಿದೆ. ഹല്ലേലൂയ. ഹല്ലേലൂയ. എന്ത് വലിയ വിടുതലാണ് അന്ന് ആ ഭവനത്തിൽ സംഭവിച്ചത്. ಎಷ್ಟು ದೊಡ್ಡ ಬಿಡುಗಡೆಯಾಗಿದೆ ಇಂದು ಅವಳ ಮನೆಯಲ್ಲಿ ಸಂಭವಿಸಿರುವುದು. 3 കേട്ടില്ല 3 ಕೇಸ್ ಇದೆ. 3 ಕೇಸ್ ಇದೆ ನೋಡಿ. ഹല്ലേലൂയ. ഹല്ലേലൂയ. യേശുവിന്റെ മഹത്വം വ്യാപിക്കുന്നു. യേശുവിನ ಮಹಿಮೆ ಇಲ್ಲಿ കൈയടിച്ച് വിളിച്ച് യേശുവേ, ತಟ್ಟುತ್ತಾ ಕರೀರಿ ಯೇಸುವೇ. വചനത്തിന്റെ ശക്തി ಎಲ್ಲರೂ ಕರೀರಿ, ವಾಕ್ಯದ ಶಕ್ತಿ ಪ್ರಕಟವಾಗ್ತಾ ಇದೆ. ഹല്ലേലൂയ. 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 യേശുവേ. ഹല്ലേലൂയ. എന്താണ് കർത്താവ് പറയുന്നതെന്ന് അറിയാമോ? യേശു സ്വാമി ಹೇಳುತ್ತಿರುವುದು, എന്താ കർത്താവ് പറയുന്നതെന്ന് അറിയാമോ? യേശു ಹೇಳುತ್ತಿರುವುದೇನೆಂದ್ರೆ, വെളിച്ചത്തെ വിശ്വസിക്കുകയും, ಬೆಳಕಲ್ಲಿ ವಿಶ್ವಾಸವಿಡಿರಿ. ബിലീവ് ഇൻ ദ ലൈറ്റ്. ಬೆಳಕನ್ನು ನಂಬಿರಿ. ഹല്ലേലൂയ. 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 കുറച്ച് സമയം 1 മണിക്കൂറോടെ പറഞ്ഞാലോ? അച്ഛാ, 1 മണിക്കൂറോടെ പറയാൻ സമയമുണ്ടോ? 1 മണിക്കൂറോടെ പറയാവോ? ശരി, അപ്പൊ കുറച്ച് നേരം വചനം കേൾക്കാം. ഹല്ലേലൂയ. ഹല്ലേലൂയ. ഇനി 2 എണ്ണം വരാനുണ്ട്. ಇನ್ನೊಂದು ಇಬ್ಬರು ನೋಡಿ ಎದ್ದೇಳಲಿಕ್ಕಾಗಿದೆ. ಇಬ್ಬರು ಬಿಟ್ಟು ಹೋಗ್ಲಿಕ್ಕಾಗಿದೆ. എടേ വന്നോളൂ. ಮಧ್ಯದಲ್ಲಿ ಅವರು ಎದ್ದು ಬರ್ತಾರೆ. നമ്മൾ വിളിച്ചിട്ടുണ്ട്, ನಾವು ಕರೆದಿದ್ದೇವೆ. വരാതിരിക്കാൻ പറ്റുമോ? ಬರದಿರ್ಲಿಕ್ಕೆ ಆಗ್ತದೆಯಾ? ഹല്ലേലൂയ. ഹല്ലേലൂയ. നമ്മൾ പറഞ്ഞിട്ടുണ്ട് വെളിച്ചം വരികയാണ്. ನಾವು ಹೇಳಿದ್ದೇವೆ ಬೆಳಕು ಬರ್ತಾ ಇದೆ. അയ്യോ, ഒരു യൗവന സഹോദരൻ ನೋಡಿ, നീല ഷർട്ട്, ಯುವಕನಾದೊಬ್ಬ ಸಹೋದರ ನೀಲಿ ಶರ್ಟ್ ಹಾಕಿದವನು, അവൻ സ്വതന്ത്രമായിക്കൊണ്ടിരിക്കുന്നു. ಅವನೀಗ ಸ್ವತಂತ್ರನಾಗ್ತಾ ಇದ್ದಾನೆ. ನೀಲಿ ಶರ್ಟ್ ಹಾಕಿರುವ ಅವನ ಕಟ್ಟುಗಳನ್ನು ಯೇಸು ಬಿಚ್ಚುತ್ತಿದ್ದಾರೆ. ഹല്ലേലൂയ. 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 പക്ഷേ എനിക്കറിയില്ല എവിടെ ഇരിക്കുന്നതെന്ന്. പക്ഷേ അയാള് സൗഖ്യമായിക്കൊണ്ടിരിക്കുന്നു. ಅವನು ಎಲ್ಲಿ ಕುಳಿತಿದ್ದಾನಂತ ನನಗೆ ಗೊತ್ತಿಲ್ಲ, ಆದ್ರೆ ಅವನಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ലൈറ്റ് ബ്ലൂ, ആകാശ നീല, ಲೈಟ್ ಬ್ಲೂ, ಆಕಾಶಿ ನೀಲಿ ಶರ್ಟಿನ ಒಬ್ಬ ಯುವಕ, ഒരു യൗവനക്കാരൻ, ಒಬ್ಬ ಯುವಕನಾಗಿದ್ದಾನೆ. ಅವನು അവർ ഈ അത്ഭുതത്തെ സ്വീകരിക്കുന്നു. ಅವನಿಗೆ ಈಗ ಅದ್ಭುತ ಅವನಲ್ಲಿ ನಡೆಯುತ್ತಾ ಇದೆ. വചനം ഇങ്ങനെ പറയുന്നു, യോഹന്നാൻ സുവിശേഷം. ದೇವರ ವಾಕ್ಯ ಹೀಗೆ ಎನ್ನುತ್ತಾ ಇದೆ, ಯೋಹಾನನ ಶುಭ ಸಂದೇಶ. മോനെ ഷൈനൂട്ട വാ. ಮಗನೇ, ಅಭಿಷೇಕದಿಂದ ಎದ್ದು ಬಾ. യോഹന്നാൻ സുവിശേഷം, ಯೋಹಾನನ ಶುಭ ಸಂದೇಶ 1-ാം അധ്യായം 1ನೇ ಅಧ್ಯಾಯ 9-ാമത്തെ വചനം 9ನೆಯ ವಾಕ್ಯ. ഇങ്ങോട്ട് പാടും. ಎದ್ದು ಬಾ. യോഹന്നാൻ 1:9. ಯೋಹಾನ 1:9. ആ വചനം കേട്ടുകൊള്ളുക. ಆ ವಾಕ್ಯವನ್ನು ಆಲಿಸಿ. ನಿಜವಾದ ಜ್ಯೋತಿ, ಆ ದಿವ್ಯವಾಣಿಯೇ ಮಾನವರೆಲ್ಲರನ್ನು ಬೆಳಗಿಸಲು ಲೋಕಕ್ಕೆ ಆಗಮಿಸಲಿದ್ದ ಜಗಜ್ಯೋತಿ ಅವರೇ. ഹല്ലേലൂയ. ഹല്ലേലൂയ. എല്ലാ മനുഷ്യനെയും പ്രകാശിപ്പിക്കുന്ന യഥാർത്ഥ വെളിച്ചം, ಮಾನವರೆಲ್ಲರನ್ನು ಬೆಳಗಿಸುವ
ನಿಜವಾದ ಜ್ಯೋತಿ. ഹല്ലേലൂയ. ഹല്ലേലൂയ. യേശുവിനെ കുറിച്ച് ഇവിടെ പറയുകയാണ്, എല്ലാ മനുഷ്യരെയും ഈ പ്രകാശം പ്രകാശിപ്പിക്കും. ಯೇಸುವಿನ ಕುರಿತು ಹೇಳ್ತಾ ಇದೆ, ಎಲ್ಲಾ ಮನುಷ್ಯರನ್ನು ಈ ಬೆಳಕು ಬೆಳಗಿಸುತ್ತದೆ. ഈ വെളിച്ചം ലോകത്തിലേക്ക് വന്നത് ആരെങ്കിലും കുറെ പേരെ തെരഞ്ഞെടുത്ത് പ്രകാശിപ്പിക്കാനല്ല. ಈ ಬೆಳಕು ಲೋಕಕ್ಕೆ ಬಂದಿರುವುದು ಕೆಲವರನ್ನು ಮಾತ್ರ ಆಯ್ದುಕೊಂಡು ಬೆಳಗಿಸಲಿಕ್ಕಲ್ಲ. ഇവിടെ പറയുന്നു ഏതു മനുഷ്യനെയും. ಇಲ್ಲಿ ಹೇಳುತ್ತಾ ಇದೆ, ಯಾವ ಮನುಷ್ಯನಾಗಲಿ ഇതിൽ നിന്ന് ആരെയും ഒഴിച്ചു മാറ്റിയിട്ടില്ല. ಇಲ್ಲಿ ಯಾರನ್ನು ದೂರ ನಿಲ್ಲಿಸಲಿಲ್ಲ. ഹല്ലേലൂയ. ഹല്ലേലൂയ. ഇന്ന് ഇവിടെ ഇരുന്ന് യേശുവേ എന്ന് വിളിക്കുന്ന ഏതു മനുഷ്യനെയും അവനായിരിക്കുന്ന അന്ധകാരത്തിന്റെ ശക്തി എത്ര വലുതാണെങ്കിലും, ಇಂದು ಇಲ್ಲಿ ಕುಳಿತು ಯೇಸುವೇ ಎಂದು ಕರೆಯುವ ಯಾವ ಮನುಷ್ಯನಾಗಿರಲಿ, ಅವನಲ್ಲಿರುವ ಅಂಧಕಾರದ ಶಕ್ತಿ ಎಷ್ಟೇ ದೊಡ್ಡದಾಗಿರಲಿ, ഹല്ലേലൂയ, ഹല്ലേലൂയ, ആ അന്ധകാരത്തിന്റെ ശക്തികളെ പൊട്ടിച്ചുകൊണ്ട് നിങ്ങളെ പ്രകാശിപ്പിക്കാൻ മതിയാകുന്ന സത്യ വെളിച്ചമാണ് നിങ്ങൾ വിശ്വസിക്കുന്ന, നിങ്ങൾ വിളിച്ചു പറയുന്ന യേശുവിന്റെ നാമം. ಆ ಅಂಧಕಾರದ ಶಕ್ತಿಯನ್ನು ಮುರಿದು ನಿನ್ನನ್ನು ಬೆಳಗಿಸುವ ಶಕ್ತಿಯಾಗಿದೆ ನೀನು ಕರೆಯುವಂತ ಯೇಸುವಿನ ಶಕ್ತಿ. ഹല്ലേലൂയ. 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 ഇന്ന് ഈ വെളിച്ചമായ ക്രിസ്തു നിങ്ങളുടെ ഉള്ളിലിരുന്ന് നിങ്ങളെ പ്രകാശിപ്പിക്കുകയാണ്. ಇಂದು ಈ ಬೆಳಕಾಗಿರುವ ಯೇಸು ನಿನ್ನ ಒಳಗಡೆ ಇದ್ದು ನಿನ್ನನ್ನು ಬೆಳಗಿಸ್ತಾ ಇದ್ದಾರೆ. ഹല്ലേലൂയ. 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 ഒരു സൂര്യന്റെ പ്രകാശത്തിന്റെ മുമ്പിൽ നിങ്ങൾ നിൽക്കുമ്പോൾ അത് നിങ്ങളിൽ വന്ന് തട്ടി റിഫ്ലക്ട് ചെയ്യും. പക്ഷെ ഈ വെളിച്ചം അതുപോലെ അല്ല. ಒಂದು ಸೂರ್ಯನ ಬೆಳಕಿನ ಮುಂದೆ ನೀನು ಬಂದು ನಿಂತರೆ ಅದು ನಿನ್ನನ್ನು ತತ್ತಿ ಪ್ರತಿಬಿಂಬಿಸುತ್ತದೆ. ഹല്ലേലൂയ. ಯೇಸು ಹಾಗಲ್ಲ. സൂര്യൻ അസ്തമിച്ച് ഇരുൾ വരുമ്പോൾ നിങ്ങൾ വീണ്ടും ഇരുളിലാകും. എന്നാൽ ഈ വെളിച്ചം അങ്ങനെയല്ല. ನೋಡಿ, ಸೂರ್ಯನು ಮುಳುಗುವಾಗ ಕತ್ತಲೆ ಬರುವಾಗ ನಿನ್ನಲ್ಲೂ ಕತ್ತಲೆ ಬರ್ತದೆ, ಆದ್ರೆ ಈ ಬೆಳಕು ಹಾಗಲ್ಲ. ഈ വെളിച്ചം പുറത്തു നിന്നല്ല നിങ്ങളെ ಈ പ്രകാശിപ്പിക്കുന്നത്. ಬೆಳಕು ಹೊರಗಡೆಯಿಂದ ಅಲ್ಲ ನಿನ್ನನ್ನು ಬೆಳಗಿಸುವುದು. ഹല്ലേലൂയ. നിങ്ങളിൽ വസിച്ച് നിങ്ങളെ പ്രകാശിപ്പിക്കുന്ന ಅದು സത്യ വെളിച്ചമാണിത്. ನಿನ್ನಲ್ಲಿ ವಾಸಿಸಿ ನಿನ್ನನ್ನು ಬೆಳಗಿಸುವ ಸತ್ಯವಾಕ್ಯ. ഹല്ലേലൂയ. 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 ഒന്ന് വിളിച്ചു പറയാമോ, ഈ വെളിച്ചം എന്റെ ഉള്ളിലുണ്ട്. ಎಲ್ಲರೂ ಹೇಳಿ, ಈ ಬೆಳಕು ನನ್ನಲ್ಲಿ ಇದೆ. ಹೇಳಿ, എന്നെ പ്രകാശിപ്പിക്കുന്ന സത്യ വെളിച്ചം എന്റെ ഉള്ളിൽ വന്നു കഴിഞ്ഞിരിക്കുന്നു. ನನ್ನನ್ನು ಬೆಳಗಿಸುವ ಸತ್ಯದ ಬೆಳಕು ನನ್ನಲ್ಲಿ ಬಂದಿದೆ. ഇത് വിളിച്ചു പറയുമ്പോൾ തന്നെ അന്ധകാരത്തിന്റെ ശക്തികൾ നിർവീര്യമാകും. ಇದನ್ನು ಹೇಳುವಾಗಲೇ ಅಂಧಕಾರದ ಶಕ್ತಿಗಳು ತೊಲಗುತ್ತದೆ. ഹല്ലേലൂയ. ഹല്ലേലൂയ. ഒരുപക്ഷെ ഇരുട്ട് കണ്ടിട്ടായിരിക്കാം നിങ്ങൾ വന്നത്. ಒಂದೊಮ್ಮೆ ನೀನು ಬಂದಿರುವುದು ಕತ್ತಲೆಯನ್ನು ಕಂಡಾಗಿರಬಹುದು. നിങ്ങൾ വിളിച്ചു പറയുമ്പോൾ, ನೀನು ಇದನ್ನು ಹೇಳುವಾಗ, ഇവിടെ ഇരുന്ന് നിങ്ങൾ വിളിച്ചു പറയുമ്പോൾ ಇಲ್ಲಿ ಕುಳಿತುಕೊಂಡು ನೀನು ಹೇಳುವಾಗ കിലോമീറ്ററുകൾക്കപ്പുറം ഈ വെളിച്ചത്തിന് കടന്നു ചെല്ലാൻ പറ്റും. കിലോമീറ്ററുಗಳ ಆಚೆ ಈ ಬೆಳಕು ಹೋಗುತ್ತದೆ. ആശുപത്രികളിലോട്ട് ഈ വെളിച്ചത്തിന് കടന്നു ചെല്ലാൻ പറ്റും. ಆಸ್ಪತ್ರೆಯಲ್ಲಿಗೆ ಈ ಬೆಳಕು ಹೋಗುತ್ತದೆ. സ്കൂളിലായിരിക്കുന്ന നിങ്ങളുടെ കുഞ്ഞുങ്ങളുടെ ജീവിതത്തിലോട്ട് ഈ വെളിച്ചത്തിന് കടന്നു ചെല്ലാൻ പറ്റും. ಶಾಲೆಯಲ್ಲಿರುವ ನಿನ್ನ ಮಕ್ಕಳ ಜೀವನದಲ್ಲಿ ಬೆಳಕು ಹೋಗುತ್ತದೆ. ഹല്ലേലൂയ. 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 ഒന്ന് വായിക്കാം മാസ്റ്റർ ആ വചനം. ಒಂದು ಯೋಹಾನ 1ನೇ ಅಧ್ಯಾಯ 9ನೇ ವಾಕ್ಯ. ನಿಜವಾದ ಜ್ಯೋತಿ ಆ ದಿವ್ಯವಾಣಿಯೇ ಮಾನವರೆಲ್ಲರನ್ನು ಬೆಳಗಿಸಲು ಲೋಕಕ್ಕೆ ಆಗಮಿಸಲಿದ್ದ ಜಗಜ್ಯೋತಿ ಅವರೇ. ഇവിടെ പറയുന്നു ഏത് മനുഷ്യനെ ഇത് പ്രകാശിപ്പിക്കും. ಇಲ್ಲಿ ಹೇಳುತ್ತಾ ಇದೆ, ಯಾವ ಮನುಷ್ಯನೇ ಆಗಲಿ ಅವನನ್ನು ಅದು ಬೆಳಗಿಸುತ್ತದೆ. ഇന്ന് നമ്മൾ കർത്താവിന്റെ സന്നിധിയിലേക്ക് വന്നു. ഒരുപക്ഷെ നമുക്കറിയത്തില്ല, നമ്മളൊരു ആവശ്യത്തിന് വേണ്ടിയാ ദൈവസന്നിധിയിലോട്ട് കടന്നു വന്നേ. ಎಂದು ನೀನು ದೇವರ ಬಳಿಗೆ ಬಂದಿದ್ದೀಯಾ, ಆದ್ರೆ ನೀನು ಬಂದಿರುವುದು ಯಾವುದಾದ್ರೂ ಒಂದು ಅಗತ್ಯಕ್ಕಾಗಿ. ഞാനും ഒരിക്കൽ അങ്ങനെയായിരുന്നു.
ಇವರು ಸಹ ಒಮ್ಮೆ ಹಾಗೆ ಬಂದವರು. എന്റെ ജീവിതത്തിന്റെ തകർച്ചയിൽ എനിക്ക് എവിടുന്ന് ഒരു രക്ഷ കിട്ടുമെന്ന് അന്വേഷിച്ച ഞാൻ എന്റെ കർത്താവിന്റെ അടുത്തോട്ട് വന്നത്. ಇವರ ಜೀವನದಲ್ಲಿ ಸೋಲುಗಳು ಕಷ್ಟಗಳು ಬಂದಾಗ ಎಲ್ಲಿಂದಲಾದ್ರೂ ಇದರಿಂದ ಬಿಡುಗಡೆ ಸಿಗುತ್ತದೆಯಾ ಅಂತ ಹುಡುಕಿಕೊಂಡು ಯೇಸುವಿನ ಬಳಿಗೆ ಬಂದವರು. യേശുവിന്റെ കൂടെ നടന്ന എല്ലാവരും അങ്ങനെ തന്നെയായിരുന്നു. ಯೇಸುವಿನ ಜೊತೆಯಲ್ಲಿ ನಡೆದವರೆಲ್ಲರೂ ಅದೇ ರೀತಿ. ഹല്ലേലൂയ, 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 ഹല്ലേലൂയ. എന്നാൽ ഇന്ന് ഞാൻ ഇവിടെ നിൽക്കുമ്പോൾ എന്റെ ജീവിതത്തിലെ വിഷയങ്ങളെ ദൈവം എടുത്തു മാറ്റിയെന്ന് മാത്രമല്ല എന്നെ ഒരു പ്രകാശമാക്കി ഈ മംഗലാപുരത്ത് കർത്താവ് നിർത്തിയിരിക്കുകയാണ്. ಇಂದು ನಾನು ಇಲ್ಲಿ ನಿಂತಿರುವಾಗ ನನ್ನ ಜೀವನದ ಎಲ್ಲ ತೊಂದರೆಗಳನ್ನು ನೀಗಿಸಿದ್ದಾರೆ ಎನ್ನುವುದು ಮಾತ್ರವಲ್ಲ, ಇವರನ್ನು ಒಂದು ಬೆಳಕಾಗಿ ದೇವರ ಮಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ. ഹല്ലേലൂയ. ഹല്ലേലൂയ. ഏത് മനുഷ്യനെയും പ്രകാശിപ്പിക്കാൻ ഈ വെളിച്ചത്തിന് കഴിയും. ಯಾವ ಮನುಷ್ಯನೇ ಆಗಿದ್ರೂ ಬೆಳಗಿಸಲು ಈ ಜ್ಯೋತಿಯಿಂದ ಸಾಧ್ಯ. ഹല്ലേലൂയ. ശൗൽ എന്ന് പറയുന്ന ഒരു മനുഷ്യൻ, ಶೌಲನೆಂಬ ಹೆಸರಿನ ವ್ಯಕ್ತಿ ക്രിസ്ത്യാനികളോട് വൈരാഗ്യം കൂടി ಕ್ರೈಸ್ತವರ ಮೇಲೆ ವೈರಾಗ್ಯ ಇಟ್ಟುಕೊಂಡು ക്രിസ്ത്യാനികളെ മുടിപ്പിക്കാൻ അധികാര പത്രവുമായി ಕ್ರೈಸ್ತವರನ್ನು ಕೊಲೆ ಮಾಡಲು ಅಧಿಕಾರದ ಪತ್ರವನ್ನು ತೆಗೆದುಕೊಂಡು യേശുവിന്റെ നാമത്തിൽ വിശ്വസിക്കുന്നവരെ മുടിക്കുവാൻ ഇറങ്ങി തിരിച്ച ശൗൽ, ಯೇಸುವಿನ ನಾಮದಲ್ಲಿ ವಿಶ್ವಾಸವಿಟ್ಟವರನ್ನು ಕೊಲೆ ಮಾಡಲು ಹೊರಟಂತ ಸೌಲನು, എന്നാൽ ദമസ്കോസിന്റെ പടിവാതിൽക്കൽ വെച്ച് ಆದರೆ ದಮಸ್ಕೋಸಿನ ಬಾಗಿಲಿನ ಬಳಿಯಲ್ಲಿ ആരെയാണോ താൻ ഉപദ്രവിക്കാൻ നടന്നത് ಯಾರನ್ನು ಹಿಂಸಿಸಲಿಕ್ಕಾಗಿ ಹೊರಟಿದ್ದೇನೋ ആ വെളിച്ചം ആ മനുഷ്യന്റെ മേൽ വന്നു. ಅದು ಆ ಮನುಷ್ಯನ ಮೇಲೆ ಬಂತು. ആ വെളിച്ചം ആ മനുഷ്യന്റെ ഉള്ളിൽ കയറി. ಆ ಬೆಳಕು ಅವನ ಒಳಗಡೆ ಬಂತು. ഹല്ലേലൂയ, ഹല്ലേലൂയ. പൗലോസ് എന്ന് പറയുന്ന ശൗൽ എന്ന് പറയുന്ന മനുഷ്യനെ ഒരു വെളിച്ചമാക്കി പൗലോസാക്കി ഹല്ലേലൂയ ലോകത്തിന്റെ മുമ്പിൽ പ്രകാശിപ്പിച്ച ഒരു സത്യ വെളിച്ചത്തെ കുറിച്ചാണ് ഞങ്ങൾ സുവിശേഷിക്കുന്നത്. ನೋಡಿ, ಸೌಲನಾಗಿದ್ದ ಪೌಲನನ್ನು ಅವನನ್ನು ಬೆಳಕಾಗಿಸಿ ಲೋಕದ ಮುಂದೆ ಜಗಜ್ಯೋತಿ ಆಗಿಸಿದಂತ ಅದೇ ಬೆಳಕಾಗಿದೆ ನಿನ್ನನ್ನು ಬೆಳಗಿಸುವುದು. ഹല്ലേലൂയ. ഹല്ലേലൂയ. ആ സത്യ വെളിച്ചം ഇന്ന് നിങ്ങളുടെ ഉള്ളിൽ പ്രകാശിച്ചിരിക്കുകയാണ്. ಆ ಸತ್ಯದ ಬೆಳಕು ಇಂದು ನಿನ್ನ ಒಳಗಡೆ ಬೆಳಗುತ್ತಾ ಇದೆ. നിങ്ങൾ വന്നതുപോലെയല്ല ഇന്ന് തിരിച്ചു പോകാൻ പോകുന്നത്. ನೀನು ಬಂದ ಹಾಗೆ ಅಲ್ಲ ಇಂದು ತೆರಳಲಿಕ್ಕಾಗಿರುವುದು. ഇരുട്ട് കണ്ടിട്ടാ നിങ്ങൾ ഇറങ്ങി വന്നത്. ನೇನಿಲ್ಲಿಗೆ ಬಂದಿರುವುದು ಕತ್ತಲೆಯನ್ನು ಕಂಡು, എന്നാൽ അതേ ഭവനത്തിൽ വെളിച്ചമായിട്ടാണ് നിങ്ങൾ തിരിച്ചു കയറുന്നത്. ಅದೇ ಮನೆಯಲ್ಲಿಗೆ ಬೆಳಕಾಗಿ ನೀನಿಂದು ಹೋಗುತ್ತಿ. ഹല്ലേലൂയ. ഹല്ലേലൂയ. ഇരുട്ടിന്റെ ശക്തികൾ ഇപ്പോൾ തന്നെ തിരിച്ചറിഞ്ഞു കഴിഞ്ഞു നിങ്ങളൊരു വെളിച്ചമായെന്ന്. ಕತ್ತಲೆಯ ಶಕ್ತಿಗಳು ಈಗಾಗಲೇ ಗುರುತಿಸಿದೆ ನಿನ್ನಲ್ಲಿ ಬೆಳಕು ಬಂದಿದೆ ಎಂದು. ഹല്ലേലൂയ. നിങ്ങൾ അവിടെ തിരിച്ചു ചെല്ലുന്നത് വരെ പോലും അവരവിടെ വെയിറ്റ് ചെയ്ത് നിൽക്കത്തില്ല. നിങ്ങൾ ചെല്ലുന്നതിന് മുമ്പേ ഇരുട്ട് അവിടുന്ന് മാറിപ്പോകും. ನೀನು ಹೋಗುವ ತನಕ ಅದು ಕಾಯುತ್ತಾ ಇರುವುದಿಲ್ಲ. ನೀನು ಹೋಗುವುದಕ್ಕಿಂತ ಮುಂಚೆನೆ ಅದು ಅಲ್ಲಿಂದ ಬಿಟ್ಟು ಹೋಗಿರುತ್ತದೆ. ഹല്ലേലൂയ. ഹല്ലേലൂയ. വിളിച്ചു പറയാമോ, ഏത് മനുഷ്യനെയും പ്രകാശിപ്പിക്കുന്ന സത്യ വെളിച്ചം എന്റെ ഉള്ളിൽ വന്നിരിക്കുന്നു. ಎಲ್ಲರೂ ಹೇಳಿ, ಮಾನವರೆಲ್ಲರನ್ನು ಬೆಳಗಿಸುವ ಜ್ಯೋತಿ ನನ್ನಲ್ಲಿ ಬಂದು ಸೇರಿದೆ. ഇത് മൂന്നായിട്ട് നമ്മൾ മനസ്സിലാക്കണം, എന്നാലും നമുക്കത് മനസ്സിലാവുള്ളൂ. ಇದು ಮೂರು ರೀತಿಯಲ್ಲಿ ನಾವು ತಿಳಿದುಕೊಳ್ಬೇಕು, ಆದ್ರೆ ಮಾತ್ರ ಅರ್ಥವಾಗುವುದು. ഈ ഇതിന് ഇച്ചിരി ചൂട് കൂടുതലാണ്. ನೋಡಿ, ಇದಕ್ಕೆ ಸ್ವಲ್ಪ ಸೆಕೆ ಜಾಸ್ತಿ ಇದೆ. അതിങ്ങനെ നമ്മളെ റിഫ്ലക്ട് ചെയ്യുന്നുണ്ട്. ಈ ಲೈಟ್ ನೋಡಿ, ಅದು ನಮ್ಮನ್ನು ಪ್ರತಿಬಿಂಬಿಸ್ತಾ ಇದೆ. എനിക്ക് മൊട്ടത്തല ഉള്ളതുകൊണ്ട് തലയിലെല്ലാം റിഫ്ലക്ട് ചെയ്യുന്നു. ನೋಡಿ, ಇವರಿಗೆ ಬೋಳ್ ಮಂಡೆ ಇರುವುದರಿಂದ ತಲೆಯಲ್ಲಿ ಎಲ್ಲ ಅದು ಪ್ರತಿಬಿಂಬಿಸ್ತಾ ಇದೆ. നിങ്ങൾക്ക് കാണാനല്ല, റിഫ്ലക്ട് ചെയ്യുന്നുണ്ട്. ನೋಡಿ, ಕಾಣಿಸ್ತಾ ಇದೆಯಾ? ಬೋಳ್ ಮಂಡೆ ಇರುವುದರಿಂದ ಅದು ಒಳೆಯುವುದು ಕಾಣಿಸ್ತಾ ಇದೆ. ഹല്ലേലൂയ. ഹല്ലേലൂയ. ഇത് ഒരു വെളിച്ചമാണ്. ನೋಡಿ, ಇದೊಂದು ಬೆಳಕು. ചന്ദ്രൻ ഇങ്ങനെയാണ്. ಚಂದ್ರನು ಇದೇ ರೀತಿ. ഹല്ലേലൂയ. ഹല്ലേലൂയ. ചന്ദ്രന് തന്നിൽ തന്നെ പ്രകാശമില്ല. ಚಂದ್ರನಿಗೆ ತನ್ನಲ್ಲೇ ಬೆಳಕಿಲ್ಲ. സൂര്യന്റെ പ്രകാശത്താൽ ചന്ദ്രൻ പ്രകാശിക്കുന്നു. ಸೂರ್ಯನ ಬೆಳಕಿನಿಂದ ಚಂದ್ರನು ಬೆಳಗುತ್ತಾನೆ. ഇതിനെ പറ്റി വചനം പറയുന്നുണ്ട്. ಇದರ ಕುರಿತು ಬೈಬಲ್ ಹೇಳುತ್ತಾ ಇದೆ. 2 കൊരിന്തോസ് 4-ാം അധ്യായം. 2 ಕೊರಿಂಥಿ 4ನೇ ಅಧ್ಯಾಯ പറയുന്നുണ്ട്. ಅಲ್ಲಿ ಹೇಳುತ್ತಾ ಇದೆ. പക്ഷെ വേറെ ഒന്നുണ്ട്. ಆದ್ರೆ ಇನ್ನೊಂದಿದೆ. അത് റിഫ്ലക്ട് ചെയ്യല്ല, ಅದು ಪ್ರತಿಬಿಂಬಿಸುವುದಲ್ಲ, അത് നമ്മെ പ്രകാശമാക്കി മാറ്റുകയാണ്. ಅದು ನಮ್ಮನ್ನು ಬೆಳಕಾಗಿ ಮಾರ್ಪಡಿಸುತ್ತದೆ. ഹല്ലേലൂയ. ಹಲ್ಲೆಲೂಯ. First one was reflecting on us. ಮೊದಲನೇದು ನಮ್ಮನ್ನು ಅದು ಬೆಳಗಿಸುತ್ತದೆ. The other one is lightening you. ಎರಡನೆಯದಾಗಿ ನಿನ್ನನ್ನು ಅದು ಬೆಳಗಿಸುತ್ತದೆ. നിന്നെ പ്രകാശിപ്പിക്കുക. ನಿನ್ನನ್ನು ಬೆಳಗಿಸುತ್ತದೆ. അതാ വചനത്തിൽ പറയുന്നത്. ಅದಾಗಿ ಬೈಬಲ್ ಹೇಳ್ತಾ ಇರುವುದು. ഇനി ഒന്ന് വായിച്ചു നോക്കിയേ. ഏത് മനുഷ്യനെയും പ്രകാശിപ്പിക്കുന്ന. ಇನ್ನು ಗಮನಿಸಿ,
ಮಾನವರೆಲ್ಲರನ್ನು പ്രതിഫലിക്കുകയല്ല, ನೋಡಿ, ಪ್ರತಿಬಿಂಬಿಸುವುದಲ್ಲ, പ്രകാശിപ്പിക്കുക. ಬೆಳಗಿಸುವುದು. ഇത് രണ്ട് യേശു സംസാരിക്കുന്നുണ്ട്. ಇದೆರಡು ಯೇಸು ಹೇಳ್ತಾ ಇದ್ದಾರೆ. ആദ്യ യേശു പറയുന്നു ഞാൻ ലോകത്തിന്റെ വെളിച്ചമാണ്. ಮೊದಲನೇದಾಗಿ ಯೇಸು ಹೇಳಿದ್ರು ನಾನೇ ಜಗತ್ತಿನ ಜ್ಯೋತಿ. പിന്നെ കർത്താവ് പറയുന്നു നിങ്ങൾ ലോകത്തിന്റെ വെളിച്ചമാണ്. ಮತ್ತೆ ಯೇಸು ಹೇಳಿದ್ರು ನೀನು ಜಗತ್ತಿನ ಜ್ಯೋತಿ. ഒന്നുകൂടെ ആദ്യ യേശു പറഞ്ഞു ഞാൻ ലോകത്തിന്റെ വെളിച്ചമാണ്. ಮೊದಲು ಯೇಸು ಹೇಳಿದ್ರು ನಾನೇ ಜಗತ್ತಿನ ಜ್ಯೋತಿ. പിന്നെ കർത്താവ് എടുത്തു പറയുന്നു നിങ്ങൾ ലോകത്തിന്റെ വെളിച്ചമാണ്. ಮತ್ತೆ ಯೇಸು ಹೇಳ್ತಾ ಇದ್ದಾರೆ ನೀನು ಜಗತ್ತಿನ ಜ್ಯೋತಿ. അടുത്തത് പിന്നെ പറയുന്നു നിങ്ങളുടെ പ്രകാശം. ಪುನಃ ಹೇಳ್ತಾ ಇದ್ದಾರೆ ನಿಮ್ಮ ಬೆಳಕು, യുവർ ലൈറ്റ്, ನಿನ್ನ ಬೆಳಕು. കേട്ടോ ನೋಡಿ കേട്ടോ, ನೋಡಿ, പ്രതിഫലിക്കുകയല്ല, ಪ್ರತಿಬಿಂಬಿಸುವುದಲ್ಲ, പ്രതിഫലിക്കുന്ന വചനമുണ്ട്. ನೋಡಿ, ಪ್ರತಿಬಿಂಬಿಸುವ ವಾಕ್ಯವಿದೆ, അതിൽ തെറ്റില്ല. ಅದರಲ್ಲಿ ತಪ್ಪಿಲ್ಲ. അതെപ്പോഴും ഇങ്ങനെ വന്നടിക്കും പോകും. ಅದು ಯಾವಾಗಲೂ ಬಂದು ಬಡಿಯುತ್ತದೆ, ಹೋಗ್ತದೆ. അതായിരുന്നു ഓൾഡ് ടെസ്റ്റമെന്റ് നമ്മൾ കണ്ടത്. ಅದಾಗಿದೆ ಹಳೆಯ ಒಡಂಬಡಿಕೆಯಲ್ಲಿ ನಾವು ಕಂಡದ್ದು. മോസസിന്റെ ത്വക്കിൽ വന്നടിച്ചു, ಮೋಶೆಯ ಚರ್ಮದಲ್ಲಿ ಬಂದು ಬಡಿಯಿತು. ത്വക്കെല്ലാം ഷൈൻ ചെയ്യാൻ ಈ ಚರ್ಮವೆಲ್ಲ ಹೊಳೆಯುತ್ತಾ ಇದೆ. ഹല്ലേലൂയ. ഹല്ലേലൂയ. അത് ഫെയ്ഡ് ആയി പോയി. ಮತ್ತೆ ಅದು ಹೋಗ್ಬಿಟ್ಟಿತು. ക്ലാരാമ്മയുടെ മേൽ അത് വന്നടിച്ചു. ಕ್ಲಾರಳ ಮೇಲೂ ಅದು ಬಂದು ಬಡಿಯಿತು. ಪ್ರತಿಬಿಂಬ. ഹല്ലേലൂയ. ഹല്ലേലൂയ. പക്ഷെ അത് വന്നു പോയി. ಆದ್ರೆ ಅದು ಬಂದು ಹೋಯಿತು. മല ഇറങ്ങും തോറും ಬೆಟ್ಟದ ಹತ್ತಿರಕ್ಕೆ ಬರುತ್ತಿರುವಂತೆ തേജസ് ഇറങ്ങിക്കൊണ്ടിരുന്നു. ತೇಜಸ್ಸು ಕುಂದುತ್ತಾ ಇತ್ತು. ഹല്ലേലൂയ. ഹല്ലേലൂയ. ഇപ്പൊ രണ്ടാമത്തെ ഉണ്ട്. ಇನ್ನು ಎರಡನೆಯದು, അത് യേശുവാകുന്ന വെളിച്ചമാണ്. ಅದು ಯೇಸು ಎಂಬ ಬೆಳಕು. അത് നിന്നെ പ്രകാശിപ്പിക്കുക. ಅದು ನಿನ್ನನ್ನು ಬೆಳಗಿಸುತ್ತದೆ. ഏത് മനുഷ്യനെയും പ്രകാശിപ്പിക്കും. ಯಾವ ಮನುಷ್ಯನಾಗಿದ್ರೂ ಬೆಳಗಿಸುತ್ತದೆ. ഭക്തനെയും അഭക്തനെയും ക്രിസ്ത്യാനിയെയും കത്തോലിക്കനെയും എല്ലാരെയും. ಭಕ್ತನಾಗಲಿ, ಭಕ್ತಿ ಇಲ್ಲದವನಾಗಲಿ, ಕ್ರೈಸ್ತವನಾಗಲಿ, ಕ್ರೈಸ್ತವನಲ್ಲದೆ ಇದ್ದವನಾಗಲಿ, ಎಲ್ಲ ಮನುಷ್ಯರನ್ನು. അതിന് വെളിച്ചവുമായിട്ട് കൂട്ടായ്മ ആവശ്യമുണ്ട്. ಅದಕ್ಕೆ ಬೆಳಕಿನೊಂದಿಗೆ ಒಗ್ಗೂಟದ ಅಗತ್ಯವಿದೆ. ഹല്ലേലൂയ. ഹല്ലേലൂയ. അത് വളരെ പ്രധാനപ്പെട്ട പദം. നമ്മൾ ഉച്ച കഴിഞ്ഞ് പറയാനിരിക്കുന്നതാണ്. ನೋಡಿ, ಮಧ್ಯಾಹ್ನದ ನಂತರ ಹೇಳಲಿಕ್ಕಿರುವುದಾಗಿದೆ. ഉച്ച കഴിയുമ്പോഴത്തേക്ക് നിങ്ങൾ വിളിക്കേണ്ടവരെല്ലാം വിളിച്ചുകൊണ്ട് പറയണം കേട്ടോ. ಮಧ್ಯಾಹ್ನದ ನಂತರ ಯಾರನ್ನೆಲ್ಲ ಕರೆಯಲು ಸಾಧ್ಯ ಅವರಿಗೆಲ್ಲ ಬರ್ಲಿಕ್ಕೆ ಹೇಳಿ. അപ്പുറത്തെ ഗ്രൗണ്ടിൽ എവിടെങ്കിലും ഒക്കെ ആയിട്ട് ഇരുത്താം. ನೋಡಿ, ಆಚೆ ಗ್ರೌಂಡ್ ಇಲ್ಲದೆ ಎಲ್ಲಿ ಬೇಕಿದ್ರೆ ನಮಗೆ ಕೊಳ್ಳಿರಿಸಬಹುದು. വിളിക്കേണ്ട എല്ലാവരെയും വിളിച്ചുകൊണ്ട് പറയണം. ಕರೆಯಬೇಕಾದವರೆಲ್ಲರನ್ನು ಕರೆದು ತನ್ನಿ. ഇത് മനസ്സിലാക്കുക, ശ്രദ്ധിച്ച് കേൾക്കുക. ಎಲ್ಲರೂ ಇಲ್ಲಿ ಗಮನವಿಟ್ಟು ಆಲಿಸಿ. രണ്ടാം ഭാഗം പറയുമ്പോൾ പറയുന്നു, ಎರಡನೇ ಭಾಗದಲ್ಲಿ ಹೀಗೆ ಎನ್ನುತ್ತಾ ಇದೆ, we are called into the fellowship of the light. ನಾವು ಕರೆಯಲ್ಪಟ್ಟಿರುವುದು ಬೆಳಕಿನ ಹಿಂಬಾಲಕರಾಗಲು. ಬೆಳಕಿನ ಹಿಂಬಾಲಕರು. ಬೆಳಕಿನ ಹಿಂಬಾಲಕರು. ഇയാൾ ഇവിടെയല്ലേ കന്നഡ പഠിച്ചതല്ലേ അല്ലേ? കന്നഡ പറ. ഇയാൾ നഴ്സിംഗ് പഠിച്ചത് ഇവിടെ കന്നഡയാണ്. ಅವರು ನರ್ಸಿಂಗ್ ಕರ್ನಾಟಕದಲ್ಲಿ ಕಲಿತಿದ್ದೀರಿ. കർണാടക ഇതെല്ലാം പറഞ്ഞിട്ട് പോയാൽ മതി. ഹല്ലേലൂയ. വെളിച്ചവുമായിട്ടുള്ള കൂട്ടായ്മയാണ്. ನೋಡಿ, ಬೆಳಕಿನೊಂದಿಗೆ ಒಗ್ಗೂಟ. More you have fellowship with the light, ನೀನು this ಹೆಚ್ಚು light will lighten you. ಹೆಚ್ಚು ನೀನು ಬೆಳಕಿನೊಂದಿಗೆ ಒಗ್ಗೂಟ ಬೆಳೆಸುವಾಗ ಅದು ನಿನ್ನನ್ನು ಬೆಳಗಿಸುತ್ತದೆ. ഞാൻ ഈ വചനം വായിക്കുമ്പോൾ എല്ലാവരും അത് സ്വീകരിക്കുക. ಈ ವಾಕ್ಯವನ್ನು ಓದುತ್ತೇನೆ, ಎಲ್ಲರೂ ಇದನ್ನು ಸ್ವೀಕರಿಸಿ. ഹല്ലേലൂയ. ഹല്ലേലൂയ. ഇത് എന്താ ഈ വചനം പറയുന്നതെന്ന് നോക്കുക. ಈ ವಾಕ್ಯ ಹೇಳುತ್ತಿರುವುದೇನೆಂದು ಗಮನಿಸಿ. ഇത് നമുക്ക് ഈ വെളിച്ചവുമായിട്ടുള്ള കൂട്ടായ്മയെ പറ്റിയാണ് സംസാരിക്കുന്നത്. ಇಲ್ಲಿ ಬೆಳಕಿನ ಕುರಿತಿರುವ ಒಗ್ಗೂಟದ ಬಗ್ಗೆ ಇಲ್ಲಿ ಹೇಳುತ್ತಾ ಇದೆ. 1:6, 1 യോഹന്നാൻ 1:6 ഈ വചനം കൂടി നമ്മൾ രാവിലെ പറയത്തുള്ളൂ. അത് കഴിഞ്ഞിട്ട് ബാക്കി ഉച്ച കഴിഞ്ഞ് പറയും. 1 ಯೋಹಾನ 1ನೇ ಅಧ್ಯಾಯ 6ನೇ ವಾಕ್ಯ. 6ನೇ ವಾಕ್ಯ. 1 ಯೋಹಾನ 1:6. 1:6. ನಾವು ಕತ್ತಲಲ್ಲಿ ಬಾಳುತ್ತಾ ದೇವರೊಡನೆ ಅನ್ಯೋನ್ಯವಾಗಿದ್ದೇವೆಂದು ಹೇಳಿದರೆ ನಾವು ಸುಳ್ಳುಗಾರರು, ಸತ್ಯಕ್ಕನುಸಾರ ಬಾಳದವರು. ನಾವು ಕತ್ತಲಲ್ಲಿ ಬಾಳುತ್ತಾ ದೇವರೊಡನೆ ಅನ್ಯೋನ್ಯವಾಗಿದ್ದೇವೆಂದು ಹೇಳಿದರೆ ನಾವು ಸುಳ್ಳುಗಾರರು. ಸುಳ್ಳು means lies.
ഹല്ലേലൂയ. 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 നിങ്ങൾ വെളിച്ചത്തിൽ ഏഴാമത്തെ വചനം 7ನೇ ವಾಕ್ಯ. ആ, ದೇವರು ಬೆಳಕಿನಲ್ಲಿ ಇರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಮ್ಮಲ್ಲಿ ಪರಸ್ಪರ ಅನ್ಯೋನ್ಯತೆ ಇರುತ್ತದೆ. if you are in the light, you have fellowship in the light. ನಾವು fellowship with the light. നമ്മൾ വെളിച്ചത്തിൽ ഇരിക്കുമ്പോൾ നമുക്ക് വെളിച്ചവുമായിട്ട് കൂട്ടായ്മയുണ്ട്. ನಾವು ಬೆಳಕಿನಲ್ಲಿ ಇದ್ದರೆ ಬೆಳಕಿನೊಂದಿಗೆ ನಮಗೆ ಅನ್ಯೋನ್ಯತೆ ಇದೆ. ഹല്ലേലൂയ. ഹല്ലേലൂയ. അവൻ വെളിച്ചത്തിൽ ഇരിക്കുന്ന പോലെ നാം വെളിച്ചത്തിൽ നടക്കുന്നുവെങ്കിൽ നമുക്ക് അവനുമായി കൂട്ടായ്മയുണ്ട്. ಅವನ ಬೆಳಕಿನಲ್ಲಿ ಇರುವಂತೆ ನಾವು ಬೆಳಕಿನಲ್ಲಿ ಇದ್ದರೆ ನಮಗೆ ಅವನೊಂದಿಗೆ ಅನ್ಯೋನ್ಯತೆ ಇದೆ. ഒരു റിഫ്ലക്ഷൻ ആണ് ഒരു സൗഖ്യം. ಒಂದು ಪ್ರತಿಬಿಂಬದ ಸೌಖ್ಯ. കർത്താവിൽ നിന്നുള്ള ഒരു ശക്തി വന്ന് നമ്മെ തൊടുന്നു. ದೇವರಿಂದ ಒಂದು ಶಕ್ತಿ ಬಂದು ನಮ್ಮನ್ನು ಬಡಿಯುತ್ತದೆ. പക്ഷേ ഇനി ലൈറ്റൻ ആവണം. ಆದ್ರೆ ನಾವು ದೇವರ അടിച്ചിട്ടാണ് ഒരു സൗഖ്യം ഉണ്ടാകുന്നത്. ನೋಡಿ, ಒಂದು ಟಾರ್ಚ್ ಹೊಡೆಯುವ ಹಾಗೆ ಒಂದು ಬೆಳಕು ನಮ್ಮಲ್ಲಿ ಬಂದು ಬಡಿದ ನಂತರವಾಗಿದೆ ಸೌಖ್ಯ ಸಿಗುವುದು. ഞാൻ ആൾക്കാരോട് ചോദിച്ചിട്ടുണ്ട് എന്താ സംഭവിച്ചത്. അപ്പോൾ അവർ പറയും ഒരു പ്രകാശം വന്ന് അടിച്ചു, നിൽക്കാൻ പറ്റിയില്ല, വീണുപോയി. ನೋಡಿ, ಕೆಲವರಲ್ಲಿ ಕೇಳ್ತೇವೆ ಏನಾಯ್ತು ನಿಮಗೆ. ಆಗ ಅವರು ಹೇಳ್ತಾರೆ, ಏನೋ ಒಂದು ಬೆಳಕು ನನ್ನಲ್ಲಿ ಬಂದು ಬಡಿಯಿತು, ನನಗೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ഹല്ലേലൂയ. ഹല്ലേലൂയ. ഒരു പ്രകാശം വന്ന് അടിച്ചു, ಒಂದು ಬೆಳಕು ನನ್ನಲ್ಲಿ ಬಂದು ಬಡಿಯಿತು. സാവൂൾ വീണുപോയി. ಶೌಲನ್ನು ಬಿದ್ದು ಬಿಟ್ಟ. പക്ഷെ അടിച്ച പ്രകാശം വന്ന് അകത്ത് കയറാൻ 30 വർഷം എടുത്തു. ಆದರೆ ಇವನಲ್ಲಿ ಬಂದು ಬಡಿದ ಬೆಳಕು ಒಳಗಡೆ ಬರಲು 30 ವರ್ಷ ಬೇಕಾಗಿತ್ತು. ഒന്നുകൂടെ പറ. ನೋಡಿ, ಅವನಲ್ಲಿ ಬೆಳಕು ಬಂತು, ಅವನು ಬಡೀತು, ಅವನು ಬಿದ್ದ. ಆದ್ರೆ ಕುದುರೆ ಮೇಲೆ ಹೋಗ್ತಾ ಇದ್ದ. ಆದ್ರೆ ಅವನಲ್ಲಿ ಬಂದು ಬಡಿದ ಬೆಳಕು നട്ടുച്ച നേരത്ത് സൂര്യനെ വെല്ലുന്ന ഒരു പ്രകാശം വന്ന് അടിച്ചു. ನಡು ಮಧ್ಯಾಹ್ನದ ಹೊತ್ತು ಸೂರ್ಯನಿಗಿಂತಲೂ ಮಿಗಿಲಾದ ಒಂದು ಬೆಳಕು ಅವನ ಮೇಲೆ ಬಂದು ಬಡಿಯಿತು. അവൻ താഴെ വീണു. ಅವನು ಕೆಳಗಡೆ ಬಿದ್ದ. ക്ലാരമ്മ പോവാണ്. ഹല്ലേലൂയ. നട്ടുച്ച നേരത്ത് സൂര്യനെ വെല്ലുന്ന ഒരു പ്രകാശം വന്ന് അടിച്ചു. ನಡು ಮಧ್ಯಾಹ್ನ ಸೂರ್ಯನಾಗಿ ಒಂದು ಬೆಳಕು ಅವನ ಮೇಲೆ ಬಂದು ಬಡಿಯಿತು. പക്ഷെ അടിച്ച പ്രകാശം വന്ന് അകത്ത് കയറാൻ ಆದ್ರೆ ಅವನ ಮೇಲೆ ಬಂದ ಬೆಳಕು ಒಳಗಡೆ ಬರಲು 30 years. 30 ವರ್ಷ ಬೇಕಾಗಿತ್ತು. ഹല്ലേലൂയ. 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 നമ്മൾ ഇങ്ങനത്തെ അനുഭവം പറയുന്നത് ഡിവൈൻ റിട്രീറ്റ് സെന്ററിൽ പോയി. ನಾವು ಕೇಳ್ತೇವಲ್ವ, ಡಿವೈನ್ ಧ್ಯಾನ ಮಂದಿರಕ್ಕೆ ಹೋದೆ, ഒരു പ്രകാശം എന്നെ വന്ന് തൊട്ടു, ಒಂದು ಬೆಳಕು ನನ್ನನ್ನು ಬಂದು ಮುಟ್ಟಿತು. എനിക്ക് ഒരു അനുഭവം ഉണ്ടായി. ನನಗೊಂದು ಅನುಭವ ಉಂಟಾಯಿತು. അതുകൊണ്ട് വിടരുത്. ಅಲ್ಲಿ ಬಿಡಬೇಡಿ. അതൊരു തുടക്കമാണ്. ಅದು ಪ್ರಾರಂಭವಷ್ಟೇ. ഈ നിന്നിൽ വന്നണഞ്ഞ പ്രകാശം ನಿನ್ನಲ್ಲಿ ಬಂದು ಸೇರಿದ ಬೆಳಕು നിന്റെ ഉള്ളിലൊന്ന് കേറണം. ನಿನ್ನ ಒಳಗಡೆ ಬರಬೇಕು. ഹല്ലേലൂയ. 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 അത് സമയമെടുക്കും. ಅದಕ್ಕೆ ಸಮಯ ಬೇಕು. അത് സമയമെടുക്കും. ಅದಕ್ಕೆ ಸಮಯ ಬೇಕು. അതിനു മുമ്പേ നമ്മുടെ ഇരുട്ടിനെ പുറത്താക്കും. ಅದಕ್ಕಿಂತ ಮುಂಚೆ ನಿನ್ನ ಕತ್ತಲೆಯನ್ನು ಹೊರಗಟ್ಟಬೇಕು. നമ്മൾ ഈ പ്രകാശമാക്കി മാറ്റും. ನಾವು ಬೆಳಕಾಗಿ ಮಾರ್ಪಡಬೇಕು. എന്നിട്ട് നമ്മെ ഒരു പ്രകാശമാക്കി മാറ്റും. ನಂತರ ನಿನ್ನನ್ನು ಒಂದು ಬೆಳಕಾಗಿಸುವರು. കർത്താവിന് വേണ്ടി കത്തുന്ന ദീപങ്ങൾ, ದೇವರಿಗೋಸ್ಕರ ಉರಿಯುವ ಬೆಳಕುಗಳು, വെളിച്ചത്തിന്റെ മക്കൾ, ಬೆಳಕಿನ ಮಕ್ಕಳು. ഒന്ന് പറഞ്ഞു, വെളിച്ചത്തിന്റെ ಎಲ್ಲರೂ ಹೇಳಿ, ಬೆಳಕಿನ ಮಕ್ಕಳು. കരം ഉയർത്തി പറഞ്ഞു, വെളിച്ചത്തിന്റെ മക്കൾ. ಕೈಗಳನ್ನು ಎತ್ತಿ ಹೇಳಿ, ಬೆಳಕಿನ ಮಕ್ಕಳು. ശബ്ദം ഉയർത്തി പറഞ്ഞു, വെളിച്ചത്തിന്റെ മക്കൾ. ಗಟ್ಟಿಯಾಗಿ ಹೇಳಿ, ಬೆಳಕಿನ ಮಕ್ಕಳು. ಜೋರಾಗಿ ಹೇಳಿ, ಜೋರಾಗಿ ಹೇಳಿ, ಬೆಳಕಿನ ಮಕ್ಕಳು. ಬಾಯಿ ತೆರೆಯಿರಿ, ಬಾಯಿ ತೆರೆದು ಗಟ್ಟಿಯಾಗಿ ಹೇಳಿ, ಬೆಳಕಿನ ಮಕ್ಕಳು. ಜೋರಾಗಿ ಜೋರಾಗಿ ಹೇಳಿ, ಬೆಳಕಿನ ಮಕ್ಕಳು. വെളിച്ചത്തിന്റെ മക്കൾ. ಇನ್ನು ಜೋರಾಗಿ ಹೇಳಿ, ಬೆಳಕಿನ ಮಕ್ಕಳು. ഉറക്കെ പറയട്ടെ, വെളിച്ചത്തിന്റെ മക്കൾ. വെളിച്ചത്തിന്റെ മക്കൾ, ಬೆಳಕಿನ ಮಕ್ಕಳು. ಎಲ್ಲರೂ ಹೇಳಿ, ಬೆಳಕಿನ ಮಕ್ಕಳು, ಬೆಳಕಿನ ಮಕ್ಕಳು. ಬಾಯಿ ತೆರೆದು ಹೇಳಿ, ಬೆಳಕಿನ ಮಕ್ಕಳು. ആദ്യം ഇങ്ങനെ പ്രാർത്ഥിക്കാം, ദൈവമേ ಈ ರೀತಿ ಪ್ರಾರ್ಥಿಸಿ, ದೇವರೇ എന്നിലൊന്ന് പ്രതിഫലിക്കണമേ. ನನ್ನಲ್ಲಿ ಒಮ್ಮೆ ಪ್ರತಿಬಿಂಬಿಸಿರಿ. രണ്ടാമത് എന്നെ ഒന്ന് കത്തിക്കണേ. ನನ್ನನ್ನು ಉರಿಸಿರಿ. ಎಲ್ಲರೂ ಹೇಳಿ, ನನ್ನಲ್ಲಿ ಬಂದು ಬಡಿಯಿರಿ. ಹೇಳಿ, ನನ್ನ ಮೇಲೆ ಬಂದು ಬಡಿಯಿರಿ. ഇത് രണ്ട് ക്രിയ ചെയ്യും. ನನ್ನನ್ನು ಬೆಳಗಿಸಿರಿ. പ്രതിഫലിക്കുന്നത്, ಬಡಿಯುವುದು, ಬೆಳಗಿಸುವುದು രണ്ടെണ്ണമാണ്. പ്രതിഫലിക്കുന്നുണ്ട്, എന്നിന് ഉള്ളിൽ കത്തുകയാണ്. ನೋಡಿ, പറഞ്ഞിട്ട് പ്രതിഫലിക്കുന്നത് എന്താ ചെയ്യുന്നത് ചോദിച്ചാൽ, എനിക്ക് ഒരു സ്പർശനം തരും. പക്ഷേ ആ പ്രതിഫലിക്കുന്ന ഒരിക്കലും എൻ്റെ ഉള്ളിൽ ഒരു വിശുദ്ധി കൊണ്ടുവരത്തില്ല, എൻ്റെ അശുദ്ധിയെ മാറ്റുകയില്ല. അശുദ്ധിയെ മാറ്റണമെങ്കിൽ
എൻ്റെ അകത്തത് ബേണാകണം, എൻ്റെ അകത്ത് തീ കത്തണം. മനസ്സിലായോ? ഇപ്പം മോസസ് കാണുകയാണ് മുൾപ്പടർപ്പ് കത്തി നിൽക്കുന്നു. ഓക്കെ, അവിടുന്ന് മോസസിനെ വിളിക്കുന്നത്. ഈ കത്തുന്ന അഗ്നി മോസസ് കാണുന്നുണ്ട്. ഇനി എങ്ങോട്ട് വരണം ഈ കത്തുന്ന അഗ്നി? മോസസിൻ്റെ ഉള്ളിലേക്ക് കയറണം. അതിന് 40 വർഷം എടുത്തു. അപ്പോൾ അതാണ് ആ ജേണി. സാവൂള് കാണുകയാണ് പ്രകാശം. പക്ഷെ ഈ കണ്ട പ്രകാശം സാവൂളിനെ ഒന്ന് പ്രകാശിപ്പിക്കണമെങ്കിൽ ഇറ്റ്സ് എ ജേണി. ഒരു ദിവസം കൊണ്ട് നടക്കുന്നതല്ല. പത്രോസ്ലീഹ കാണുകയാണ് വെളിച്ചത്തെ. പക്ഷെ പത്രോസാകുന്ന വിളക്കായിട്ടത് പുറത്തു വരണമെങ്കിൽ അതൊരു യാത്രയാണ്. അപ്പോൾ ഈ ഡിവൈൻ ധ്യാന കേന്ദ്രത്തിൽ കർത്താവ് ഇങ്ങനെ നമുക്ക് അവസരം തരികയാണ്. ഇതെന്തിലേക്കാണ് നമ്മളെ നയിക്കുന്നത്? നമ്മൾ പ്രകാശം അടിച്ചു ആ വഴിക്ക് പോകാനല്ല, ഇത് നമ്മെ ಆಳമായിട്ട് കത്തിക്കുകയാണ്, ಲೈಟನ್ ചെയ്യുകയാണ്. പറയാം. ನೋಡಿ ಗಮನಿಸಿ, ಈಗ ನೋಡಿ ಮೋಶೆ ಇದೆಯಲ್ವಾ, ಮೋಶೆ ಉರಿಯುತ್ತಿರುವ ಮುಳ್ಳಿನ ಪೊದೆಯನ್ನು ಕಂಡ, ಅವನು ಆ ಬೆಳಕು ಕಂಡ. ಆದರೆ ಆ ಬೆಳಕು ಅವನ ಒಳಗಡೆ ಬರಲು 40 ವರ್ಷ ಬೇಕಾಗಿತ್ತು. ಅದೇ ರೀತಿ ಸೌಲನಿದ್ದಾನಲ್ವಾ, ಪೌಲನಾದ ಅಲ್ವಾ, ಅವನ ಮೇಲೆ ಒಂದು ಬೆಳಕು ಬಂದು ಬಡಿಯಿತು. ಆದರೆ ಅದು ಅವನ ಒಳಗಡೆ ಉತ್ತಿ ಉರಿಯಲು 30 ವರ್ಷ ಬೇಕಾಗಿತ್ತು. ಪೇತ್ರನು ಬೆಳಕನ್ನು ಕಂಡ, ಆದ್ರೆ ಅವನೊಂದು ಬೆಳಕಾಗಲು ಅವನು ಬೆಳಕು ಕಂಡ, but being light, ಅವನು ಬೆಳಕಾಗಲು, transforming into the image of Christ, ಯೇಸುವಿನ ಹಾಗೆ ಆಗಲು. it's a journey. ಅದಾಗಿದೆ ಒಂದು ಪ್ರಯಾಣ. It's a journey. ಅದೊಂದು ಪ್ರಯಾಣ. It's not an overnight incident. ഒറ്റ രാത്രി സംഭവിക്കുന്ന കാര്യം. ಅದು ಒಂದು ರಾತ್ರಿಯಲ್ಲಿ ನಡೆಯುವ ಕಾರ್ಯವಲ್ಲ. It's a journey. ಅದೊಂದು ಪ್ರಯಾಣ. നിങ്ങൾ ഈ പലരും ആ യാത്രയിലാണ് ഉള്ളത്. ನಿಮ್ಮಲ್ಲಿ ಅನೇಕರು ಈ ಪ್ರಯಾಣದಲ್ಲಿ ആ യാത്രയിലാണ് നിങ്ങൾ. ಆ ಪ್ರಯಾಣದಲ್ಲಿ ನೀವಿದ್ದೀರಿ. നിങ്ങളെ ഇത് പ്രകാശിപ്പിക്കും, ನಿನ್ನನ್ನು ಬೆಳಗಿಸುವರು. കൈ ഉയർത്തി പിടിച്ചിങ്ങനെ പറഞ്ഞു, ಕೈಗಳನ್ನು ಎತ್ತಿ ಹಿಡಿದು ಈ ರೀತಿ ಹೇಳಿ, എന്നിൽ പ്രതിഫലിച്ച പ്രകാശമേ, ನನ್ನಲ್ಲಿ ಬಂದ ಬೆಳಕೆ, എന്നെ കത്തിക്കണമേ, ನನ್ನನ್ನು ಉರಿಸಿರಿ, എന്നെ പ്രകാശിപ്പിക്കണമേ, ನನ್ನನ್ನು ಬೆಳಗಿಸಿರಿ. പ്രതിഫലിച്ച പ്രകാശമേ, കത്തി എന്നിൽ പ്രകാശിക്കണേ. ನನ್ನ ಮೇಲೆ ಬಂದ ಬೆಳಕೆ, ನನ್ನನ್ನು ಬೆಳಗಿಸಿರಿ. എന്നിൽ പ്രതിഫലിച്ച പ്രകാശമേ, എന്നിൽ പ്രകാശിക്കണേ. ನನ್ನಲ್ಲಿಗೆ ಬಂದ ಬೆಳಕೆ, ನನ್ನನ್ನು ಬೆಳಗಿಸಿರಿ. പ്രകാശമേ പ്രതിഫലിക്കണേ, പ്രതിഫലിച്ച പ്രകാശമേ പ്രകാശിക്കണേ, പ്രതിഫലിച്ച പ്രകാശമേ പ്രകാശിക്കണേ, പ്രതിഫലിച്ച പ്രകാശമേ പ്രകാശിക്കണേ, പ്രതിഫലിച്ച പ്രകാശമേ പ്രകാശിക്കണേ, പ്രതിഫലിച്ച പ്രകാശമേ പ്രകാശിക്കണേ. ನೋಡಿ, ಪ್ರತಿಫಲಿಸಿದ ಹಾಗೆ reflected light. ಹೇಳಿ, Now ಪ್ರತಿಫಲಿಸಿದ ಬೆಳಕೆ ನನ್ನನ್ನು ಬೆಳಗಿಸಿರಿ. പ്രതിഫലിച്ച ಎಲ್ಲರೂ ಸೇರಿ പ്രകാശമേ ನನ್ನನ್ನು കന്നഡ, ಪ್ರತಿಫಲಿಸಿದ ಬೆಳಕೆ ಬೆಳಗಿಸಿರಿ. പ്രതിഫലിച്ച പ്രകാശമേ പ്രകാശിക്കണേ, ಪ್ರತಿಫಲಿಸಿದ ಬೆಳಕೆ ಬೆಳಗಿಸಿರಿ. You got the meaning. You got the meaning, right? One is reflecting. Now the light is reflecting in your face. Other one is not reflecting. He is making you as light. പ്രതിഫലിച്ച പ്രകാശമേ പ്രകാശിക്കണേ. You got it? Okay. Now you compose the song. I'm waiting for you. പ്രതിഫലിച്ച പ്രകാശമേ പ്രകാശിക്കണേ, ಪ್ರತಿಫಲಿಸಿದ ಬೆಳಕೆ ಬೆಳಗಿಸಿರಿ. Hallelujah. ಪ್ರತಿಫಲಿಸಿದ ಅಂತ ಪ್ರತಿಬಿಂಬಿಸಿದ ಬೆಳಕೆ ಬೆಳಗಿಸಿರಿ. പ്രതിബിംബിസ്ഥിത വിളക്കേ പ്രകാശിക്കണേ. How you say in Kannada? ಪ್ರತಿಬಿಂಬಿಸಿದ ಬೆಳಕೆ ಬೆಳಗಿಸಿರಿ. ಪ್ರತಿಬಿಂಬಿಸಿದ ಬೆಳಕೆ ಬೆಳಗಿಸಿರಿ. Hallelujah. 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 ഇതാ നമ്മൾ പറയുന്നത് 2009 2019 എനിക്കൊരു പ്രകാശം കിട്ടി, ನನಗೆ ಒಂದು ಬೆಳಕು ಬಂತು. ഇതുവരെ എന്നെ പ്രകാശിപ്പിച്ചു. ಆದ್ರೆ ಇನ್ನೂ ಅದು ನನ್ನನ್ನು ಬೆಳಗಿಸಲಿಲ್ಲ.
ഹല്ലേലൂയ. ഹല്ലേലൂയ. ഇന്ന് വിളക്കിച്ചത് അത് നടക്കണം, അത് നടക്കണം, അത് ನಾನು നടക്കണം. ಬೆಳಗಬೇಕು, ಅದು ನಡೆಯಬೇಕು. പ്രതിഫലിച്ച പ്രകാശമേ പ്രകാശിക്കണേ, പ്രതിഫലിച്ച പ്രകാശമേ പ്രകാശിക്കണേ, പ്രതിഫലിച്ച പ്രകാശമേ ಬೆಳಗಿಸಿರಿ, ಪ್ರತಿಬಿಂಬಿಸಿದ ಬೆಳಕೆ ಬೆಳಗಿಸಿರಿ. Kannada is more complicated. ಪ್ರತಿಫಲಿಸಿದ ಪ್ರಕಾಶನೇ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಪ್ರಕಾಶನೇ ಪ್ರಕಾಶಿಸಿರಿ, ಓ ಪ್ರತಿಬಿಂಬಿಸಿದ ಪ್ರಕಾಶನೇ ಪ್ರಕಾಶಿಸಿರಿ, ಓ ಪ್ರತಿಬಿಂಬಿಸಿದ ಪ್ರಕಾಶ ಪ್ರಕಾಶಿಸಿರಿ. ಹಲ್ಲೆಲೂಯ 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 ಹಲ್ಲೆಲೂಯ. ಪ್ರತಿಬಿಂಬಿಸಿದ ಪ್ರಕಾಶನೇ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಪ್ರಕಾಶನೇ ಪ್ರಕಾಶಿಸಿರಿ. Everybody. ಪ್ರತಿಬಿಂಬಿಸಿದ ಪ್ರಕಾಶನೇ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಪ್ರಕಾಶನೇ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಪ್ರಕಾಶನೇ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಪ್ರಕಾಶನೇ ಪ್ರಕಾಶಿಸಿರಿ. ഹല്ലേലൂയ 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 ഹല്ലേലൂയ. അടുത്ത വരി ഇങ്ങനെയാണ്. നെക്സ്റ്റ് ലൈനിൽ വാസ് ലൈക്ക് ദിസ്. ಮುಂದಿನ ಸಾಲು ಈ ರೀತಿ ಇದೆ. ജീസസ് യു ആർ ദ ലൈറ്റ് ഓഫ് ദ വേൾഡ് ആൻഡ് യു മെയ്ഡ് മീ ലൈറ്റ് ഓഫ് ദ വേൾഡ്. ಯೇಸುವೆ, ನೀವೇ ಜಗತ್ತ ಜ್ಯೋತಿ, ನೀವು ನನ್ನನ್ನು ಜ್ಯೋತಿಯಾಗಿಸಿದ್ದೀರಿ. ഹല്ലേലൂയ ಹಲ್ಲೇಲೂಯ. പ്രതിഫലിച്ച പ്രകാശമേ പ്രകാശനേ തനനനന തനനന തനനനന. പ്രതിഫലിച്ച പ്രകാശമേ പ്രകാശിക്കണേ, പ്രതിഫലിച്ച പ്രകാശമേ പ്രകാശിക്കണേ, ജ്യോതിയായ പ്രകാശമേ പ്രകാശിക്കണേ, ജ്യോതിയായ പ്രകാശമേ ಪ್ರಕಾಶಿಸಿರಿ, ജ്യോതിയായ ಜ್ಯೋತಿಯಾದ ಬೆಳಕೆ ಪ್ರಕಾಶಿಸಿರಿ. ജ്യോതിയായ വിളക്കേ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ പ്രതിഫലിച്ച പ്രകാശമേ പ്രകാശിസിരി, പ്രതിബിംബിസിത പ്രകാശമേ പ്രകാശിസിരി. കൊതിയോടെ കൊതിയോടെ എഴുന്നേറ്റ്. പ്രതിബിംബിസിത പ്രകാശമേ പ്രകാശിസിരി, ഓ പ്രതിബിംബിസിത പ്രകാശമേ പ്രകാശിസിരി. ജ്യോതിയാದ യേശുവേ പ്രകാശിസിരി, ജ്യോതിയാದ യേശുവേ പ്രകാശിസിരി, പ്രതിബിംബിಯಾದ യേശുവേ പ്രകാശിಸಿರಿ, ಜ್ಯೋತಿಯಾದ യേശുവೇ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಪ್ರಕಾಶನೇ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಪ್ರಕಾಶನಾದ യേശുവೇ ಪ್ರಕಾಶಿಸಿರಿ. ഒരുപാട് സൗഖ്യങ്ങള് നടക്കുന്ന നിമിഷത്തിലേക്ക് നമ്മൾ വരികയാണ്. ಅನೇಕ ಸೌಖ್ಯಗಳು ನಡೆಯುವಂತ ಕ್ಷಣಗಳಾಗಿದೆ ಇದು. ആർക്കൊക്കെ ഉള്ളത്തിലേക്ക് ഭയങ്കര കോൺഫിഡൻസ് കർത്താവ് കൊടുക്കുന്നു. ಯಾರಿಗೂ ತುಂಬಾ ಏಕಾಗ್ರತೆ, ಕಾನ್ಫಿಡೆನ್ಸ್ ದೇವರು ಕೊಡ್ತಾ ಇದ್ದಾರೆ. നിനക്കെന്തിനെ നേരിടാൻ പറ്റും? ಏನೇ ಬಂದರೂ ನನಗೆ ಎದುರಿಸಲು ಸಾಧ್ಯ. നിന്നിൽ ഇരുട്ടില്ല, ನನ್ನಲ್ಲಿ ಕತ್ತಲೆ ಇಲ್ಲ, നീ പ്രകാശമാണ്. ನೀನು ಬೆಳಕಾಗಿ ಇದ್ದಿ. ഈ തലമുറയിൽ ദൈവം നിന്നെ പ്രകാശമായി തെരഞ്ഞെടുത്തിരിക്കുന്നു. ಈ ತಲೆಮಾರಿನಲ್ಲಿ ದೇವರು ನಿನ್ನನ್ನು ಬೆಳಕಾಗಿ ಆಯ್ದುಕೊಂಡಿದ್ದಾರೆ. പ്രതിഫലിച്ച പ്രകാശമേ പ്രകാശിക്കണേ, പ്രതിഫലിച്ച പ്രകാശമേ ಪ್ರತಿಫಲಿಸಿದ ಪ್ರಕಾಶವೇ ಪ್ರಕಾಶಿಸಿರಿ, ಪ್ರತಿಫಲಿಸಿದ ಬೆಳಕೇ ಪ್ರಕಾಶಿಸಿರಿ. കുറച്ച് പ്രതിഫലിച്ച് അവിടെ ആ കിടക്കുന്ന രോഗിയുടെ മേൽ പ്രകാശിക്കുന്നുണ്ട്. ನೋಡಿ, ಅಲ್ಲಿ ಒಬ್ಬ ರೋಗಿಯನ್ನು ಮಲಗಿಸಿದ್ದೀರಾ, ಅವರ ಮೇಲೆ ಬೆಳಕು ಹರಿದು ಬರ್ತಾ ಇದೆ, പ്രകാശിക്കുന്നുണ്ട്, ಬೆಳಗುತ್ತಾ ಇದೆ. എല്ലാരും പ്രാർത്ഥിച്ചു. ಎಲ್ಲರೂ ಪ್ರಾರ್ಥನೆ ಮಾಡಿ, ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾ ಪ್ರಾರ್ಥನೆ ಮಾಡಿ. ಪ್ರತಿಬಿಂಬಿಸಿದ ಬೆಳಕೇ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಪ್ರಕಾಶವೇ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೇ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೇ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಬೆಳಕೇ
ಪ್ರಕಾಶಿಸಿರಿ, ಪ್ರತಿಫಲಿಸಿದ ಬೆಳಕೆ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೆ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೆ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಪ್ರಕಾಶನಿ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಬೆಳಕೆ പ്രകാശിസിരി. വെളിച്ചത്തിന്റെ മക്കളാണ് ഞങ്ങൾ. ನಾವು ಬೆಳಕಿನ ಮಕ್ಕಳು. ഇരുട്ട് ഞങ്ങളിൽ ലേശമില്ല. ಕತ್ತಲೆ ನಮ್ಮಲ್ಲಿ ಎಳ್ಳಷ್ಟು ಇಲ್ಲ. ഇരുട്ട് വന്നപ്പോൾ വെളിച്ചമെല്ലാം മാറിപ്പോയി. ಕತ್ತಲೆ ಬಂದಾಗ ಬೆಳಕೆಲ್ಲ ನೀಗಿ ಹೋಯಿತು. വെളിച്ചം വന്നപ്പോൾ ഇരുട്ടെല്ലാം മാറിപ്പോയി. ಬೆಳಕು ಬಂದಾಗ ಕತ್ತಲೆ ಎಲ್ಲ ನೀಗಿ ಹೋಯಿತು. പ്രതിഫലിച്ച പ്രകാശമേ, പ്രതിഫലിച്ച പ്രകാശമേ. അവളുടെ മുഖത്ത് ನೋಡಿ, ഭൂതം വിട്ടുപോയവളുടെ മുഖത്ത് പ്രതിഫലിക്കുന്ന കണ്ടോ? ನೋಡಿ, ಅಲ್ಲಿ ಪಿಶಾಚಿಗಳ ಬಿಟ್ಟು ಹೋಗುತ್ತಾ ಇದೆ. അവളുടെ മുഖത്ത് പ്രകാശിക്കുന്ന കണ്ടോ? ನೋಡಿ, ಕೆಲವರ ಮುಖಗಳಿಗೆ ಬೆಳಗುತ್ತಾ ಇದೆ. ಪ್ರತಿಫಲಿಸಿದ ಬೆಳಕೆ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಬೆಳಕೆ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೆ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೆ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೆ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೆ ಪ್ರಕಾಶಿಸಿರಿ, ಪ್ರತಿಫಲಿಸಿದ ಬೆಳಕೆ ಪ್ರಕಾಶಿಸಿರಿ, ಪ್ರತಿಫಲಿಸಿದ ಬೆಳಕೆ ಪ್ರಕಾಶಿಸಿರಿ, പ്രതിഫലിച്ച പ്രകാശമേ. പ്രതിഫലിക്കുന്ന പ്രകാശം നിന്നെ പ്രകാശത്തിന്റെ മകനാക്കി മാറ്റും. ಪ್ರತಿಫಲಿಸುವಂತ ಬೆಳಕು ನಿನ್ನನ್ನು ಬೆಳಕಿನ ಮಗನಾಗಿ ಮಾರ್ಪಡಿಸುತ್ತದೆ. ಬೆಳಕಲ್ಲ, ಪ್ರಕಾಶ ಮಗൻ. ಪ್ರಕಾಶ, പ്രകാശത്തിന്റെ മകൻ. ಪ್ರಕಾಶದ ಮಗನು ನಿನ್ನನ್ನು ನಿನ್ನನ್ನು ಪ್ರಕಾಶದ ಮಗನಾಗಿಸುವರು. ഹല്ലേലൂയ, ഹല്ലേലൂയ. പ്രതിഫലിക്കുന്ന വെളിച്ചമേ എന്നെ പ്രകാശിക്കണേ. നന്നായിട്ട് കൈയടിച്ച് പാടാ. ಎಲ್ಲರೂ ಚಪ್ಪಾಳೆ ತಟ್ಟಿ, ಸಾಧ್ಯವಾಗ್ತಾ ಇದ್ರು ಚಪ್ಪಾಳೆ ತಟ್ಟಿ, ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾಡಿ. ಕುಳಿತವರೆಲ್ಲರೂ, ಸಾಧ್ಯವಾದವರೆಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿ, ಎದ್ದು ನಿಂತುಕೊಂಡು ಚಪ್ಪಾಳೆ ತಟ್ಟಿ. ಇವരുടെ കാലുകളിലേക്ക് ശക്തി കിട്ടുന്നുണ്ട്. ನೋಡಿ, ಅವರ ಕಾಲಿಗೆ ಶಕ್ತಿ ಸಿಗ್ತಾ ಇದೆ. അവർക്ക് വേണ്ടി പ്രാർത്ഥിച്ചു, ಚೆನ್ನಾಗಿ പ്രാർത്ഥിച്ചു, അവർക്ക് വേണ്ടി പ്രാർത്ഥിച്ചു. ಇವಳಿಗೋಸ್ಕರ ಪ್ರಾರ್ಥನೆ ಮಾಡು. ಕಾಲಿಗೆ ಶಕ್ತಿ ಬರ್ತಾ ಇದೆ ಈ ಅಮ್ಮನಿಗೆ. അവരുടെ കാലിലേക്ക് ശക്തി വരുന്നു. ಅವಳ ಕಾಲಿಗೆ ಶಕ್ತಿ ಬರ್ತಾ ಇದೆ. പ്രാർത്ഥിച്ചോ? 4-5 പേര് പ്രാർത്ഥിച്ചു. 4-5 ಮಂದಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಸುವೇ 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 ಎಲ್ಲರೂ ಚಪ್ಪಾಳೆ തട്ടുന്ന പ്രകാശമേ, ಚಪ್ಪಾಳೆ ತಟ್ಟುತ್ತಾ ಹಾಡಿ. നടന്നോളം പറ. ಆ ಅಮ್ಮ ನಡೆಯಲು ನಡೆದು ನಡೀರಿ 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 ನಡೀರಿ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಹಾಡಿ. കാലിന് ബലം കിട്ടി. നടന്നു. ಕಾಲಿಗೆ ಶಕ್ತಿ ಬರ್ತಾ ಇದೆ. ನಡೀರಿ 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 ನಡೀರಿ. ಏನು ತೊಂದರೆ ಇಲ್ಲ. ನಡೀರಿ ನಡೀರಿ. നടന്നു. ನಡೀರಿ നടന്നു. ನಡೀರಿ ನಡೀರಿ നടന്നു. ನಡೀರಿ. ಪ್ರತಿಬಿಂಬಿಸಿದ ಪ್ರಕಾಶನೇ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಪ್ರಕಾಶನೇ ಪ್ರಕಾಶಿಸಿರಿ, ಯೇಸುವಾದ ಬೆಳಕೆ ಪ್ರಕಾಶಿಸಿರಿ, ಬೆಳಕಾದ ಹೆಸರೇ ಪ್ರಕಾಶಿಸಿರಿ, പ്രതിഫലിക്കുന്ന പ്രകാശമേ പ്രകാശിസിരി, പ്രതിഫലിക്കുന്ന പ്രകാശമേ പ്രകാശിസിരി, പ്രതിഫലിക്കുന്ന പ്രകാശമേ പ്രകാശിസിരി, ಬೆಳಕಾದ ಯೇಸುವೇ ಪ್ರಕಾಶಿಸಿರಿ, 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 ಪ್ರತಿಬಿಂಬಿಸಿದ ಪ್ರಕಾಶವೇ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಬೆಳಕೆ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಬೆಳಕೆ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಬೆಳಕೆ ಪ್ರಕಾಶಿಸಿರಿ, ಬೆಳಕಾದ ಯೇಸುವೇ ಪ್ರಕಾಶಿಸಿರಿ, ಬೆಳಕಾದ ಯೇಸುವೇ ಪ್ರಕಾಶಿಸಿರಿ,
ಪ್ರತಿಬಿಂಬಿಸಿದ ಬೆಳಕೆ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಬೆಳಕೆ ಪ್ರಕಾಶಿಸಿರಿ. പ്രതിഫലിക്കുന്ന പ്രകാശമേ പ്രകാശിക്കണമേ, പ്രതിഫലിക്കുന്ന പ്രകാശമേ പ്രകാശിസിരി, ജ്യോതിയായ യേശുവേ പ്രകാശിസിരി, ജ്യോതിയായ യേശുവേ പ്രകാശിപ്പിക്കണേ, ಬೆಳಕನಾದ ಯೇಸುವೇ ಪ್ರಕಾಶಿಸಿರಿ, ಬೆಳಕನಾದ ಯೇಸುವೇ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಬೆಳಕೆ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಬೆಳಕೆ ಪ್ರಕಾಶಿಸಿರಿ. പ്രതിഫലിക്കുന്ന പ്രകാശമേ പ്രകാശിക്കണേ, ജ്യോതിയായ യേശുവേ പ്രകാശിപ്പിക്കണേ, പ്രതിഫലിക്കുന്ന പ്രകാശമേ പ്രതിഫലിക്കണേ, ಪ್ರತಿಫಲಿಸುವ ജ്യോതിയായ ಪ್ರಕಾಶವೇ യേശുവേ ಪ್ರಕಾಶಿಸಿರಿ. പ്രകാശിക്കണേ, പ്രതിഫലിക്കുന്ന പ്രകാശമേ പ്രകാശിക്കണേ, ജ്യോതിയായ യേശുവേ ಪ್ರಕಾಶಿಸಿರಿ, ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ, ಜ್ಯೋತಿಯಾದ ആണ് പ്രകാശിക്കുക, പ്രകാശിಸಿರಿ, പ്രകാശിക്കുക. യേശുവേ പ്രകാശിസിരി, ജ്യോതിയായ യേശുവേ, ജ്യോതിയായ യേശുവേ. കൈയുയർത്തിക്കേ. ಕೈ ಎತ್ತಲಿ, ಕೈ ಎತ್ತಿ. ಜ್ಯೋತಿಯಾದ ಯೇಸುವೇ ನೋಡಿ, ಅಲ್ಲಿ ಕೂದಲಿಲ್ಲದಿರುವ ಗೋಳ್ ಮಂಡೆ ಆಗಿರುವ ಅವರು ಒಮ್ಮೆ ಕೈ ಎತ್ತಿ. ആ ಅವರು നന്നായിട്ട് കൈയുയർത്തിക്കേ. ಕೈ ಬೀಸಿ ಅವರು നെഞ്ചിലേക്ക് കൈവച്ചോ, ಇನ್ನು ಎದೆಯಲ್ಲಿ ಕೈ ಇಟ್ಟುಕೋ, ಎದೆಯಲ್ಲಿ നെഞ്ചിലേക്ക് കൈവച്ചോ. ಎದೆಯಲ್ಲಿ ಕೈ ಇಟ್ಟುಕೋ. പ്രതിഫലിക്കുന്ന പ്രകാശം പ്രകാശിപ്പിക്കാം. ಪ್ರತಿಬಿಂಬಿಸಿದ ಪ್ರಕಾಶ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಬೆಳಕೆ ಪ್ರಕಾಶಿಸಿರಿ, ജ്യോതിയായ യേശുവേ ನನ್ನ ಬೆಳಗಿಸಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, ജ്യോതിയായ യേശുവേ ನನ್ನ ಬೆಳಗಿಸಿ, ಪ್ರತಿಫಲಿಸಿದ ಬೆಳಕೆ ನನ್ನ ತೋರಿಸಿ, ಪ್ರತಿಫಲಿಸಿದ ಬೆಳಕೆ ಪ್ರಕಾಶಿಸಿರಿ, വടിയല്ലേ വടി, ಪ್ರತಿಬಿಂಬಿಸಿದ ಬೆಳಕೆ ಪ್ರಕಾಶಿಸಿರಿ, ಕೋಲು, ಕೋಲಲ್ಲಿ ಕೋಲು. ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, ಓ ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, ಪ್ರತಿಬಿಂಬಿಸಿದ ಬೆಳಕೆ ನನ್ನ ಬೆಳಗಿಸಿ, ಪ್ರತಿಬಿಂಬಿಸಿದ ಬೆಳಕೆ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಬೆಳಕೆ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಬೆಳಕೆ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೇ ಪ್ರಕಾಶಿಸಿರಿ, ಜ್ಯೋತಿಯಾದ ಬೆಳಗಿಸಿ, ജ്യോതിയായ യേശുവേ ನನ್ನ ಬೆಳಗಿಸಿ, ജ്യോതിയായ ಯೇಸುವೇ ನನ್ನ ಬೆಳಗಿಸಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, Everybody pray. ജ്യോതിയായ യേശുവേ ನನ್ನ ಬೆಳಗಿಸಿ, ഓ ജ്യോതിയായ യേശുവേ ನನ್ನ ಬೆಳಗಿಸಿ, ജ്യോതിയായ യേശുവേ ನನ್ನ ಬೆಳಗಿಸಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, ജ്യോതിയായ യേശുവേ ನನ್ನ ಬೆಳಗಿಸಿ, ജ്യോതിയായ പ്രകാശമേ പ്രകാശിക്കണേ, പ്രതിഫലിക്കുന്ന പ്രകാശമേ പ്രകാശിക്കണേ, പ്രതിഫലിക്കുന്ന പ്രകാശമേ പ്രകാശിക്കണേ, പ്രതിഫലിക്കുന്ന പ്രകാശമേ ಪ್ರಕಾಶಿಸಿರಿ, ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ, ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ, ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ. ടു തിങ്സ്, രണ്ട് കാര്യമാണ്. ഒന്ന് റിഫ്ലക്ട് ചെയ്യുന്നു, നിന്റെ മുഖത്തെ പ്രകാശിപ്പിക്കുന്നു. ಎರಡು ಕಾರ್ಯವಾಗಿದೆ. ಒಂದು, ನಿನ್ನ ಮುಖವನ್ನು ಬೆಳಗಿಸುತ್ತದೆ. അതാണ് ഒരു ടച്ച്. ಮೊದಲನೇದಾಗಿ ಪ್ರತಿಬಿಂಬಿಸುತ್ತದೆ, ಎರಡು ಬೆಳಗಿಸುತ್ತದೆ. രണ്ടാമത്തേത് ಎರಡನೆಯದು നിന്റെ അകത്ത്
വിളിച്ചു തരും. ನಿನ್ನ ಒಳಗಡೆ ಬೆಳಕು ಕೊಡುತ್ತದೆ. ഹല്ലേലൂയ. ഹല്ലേലൂയ. പ്രതിഫലിക്കുന്ന പ്രകാശമേ പ്രകാശിക്കണേ. ജ്യോതിയായ ജ്യോതിയായ യേശുവേ പ്രകാശിക്കണേ. ജ്യോതിയായ 1 2 3 4 ಜ್ಯೋತಿಯಾದ ಯೇಸುವೇ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ. ಪ್ರತಿಬಿಂಬಿಸಿದ ಪ್ರಕಾಶ ಪ್ರಕಾಶಿಸಿರಿ, ಪ್ರತಿಫಲಿಸಿದ ಪ್ರಕಾಶ ಪ್ರಕಾಶಿಸಿರಿ, ಪ್ರತಿಫಲಿಸಿದ ಪ್ರಕಾಶ ಪ್ರಕಾಶಿಸಿರಿ, ಪ್ರತಿಫಲಿಸಿದ ಬೆಳಕೆ ಪ್ರಕಾಶಿಸಿರಿ. ಜ್ಯೋತಿಯಾದ ಯೇಸುವೇ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ. പ്രതിഫലിക്കുന്ന പ്രകാശമേ പ്രകാശിക്കണേ. ജ്യോതിയായ യേശുവേ ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, പ്രതിഫലിക്കുന്ന പ്രകാശമേ ಪ್ರಕಾಶಿಸಿರಿ, ಜ್ಯೋತಿಸಿದ ಬೆಳಕೆ ಪ್ರಕಾಶಿಸಿರಿ, ಪ್ರತಿಬಿಂಬಿಸಿದ ಬೆಳಕೆ ಪ್ರಕಾಶಿಸಿರಿ. സിനിമാ കോട്ടയിൽ പോയ ആടുന്ന കാണാം. യേശുവിന്റെ മുമ്പിൽ വരുമ്പോ ನೋಡಿ, ಸಿನಿಮಾ ಎಲ್ಲ ನೋಡುವಾಗ ಎಲ್ಲರೂ ಕುಣಿತೀರಾ. ಯೇಸುವಿನ ಮುಂದೆ ಬಂದ್ರೆ ಸುಮ್ಮನೆ ಕೈ ಕಟ್ಟಿ ಹೀಗೆ ನಿಲ್ಲು. പ്രതിഫലിക്കുന്ന പ്രകാശമേ പ്രകാശിക്കണേ. ജ്യോതിയായ പ്രകാശം, പ്രതിഫലിക്കുന്ന പ്രകാശമേ പ്രകാശിക്കണേ. ജ്യോതിയായ ಬೆಳಕೆ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೇ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೇ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ. ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ, ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ, ಪ್ರತಿಫಲಿಸುವ ಬೆಳಕೆ. ഈ കാലിങ്ങനെ എടുത്ത് ചവിട്ടിയപ്പം ഈ വലത്തെ കാലിൽ സൗഖ്യം കിട്ടി. ആരാ ഒന്ന് കൈ ഉയർത്തിക്കേ. ನೋಡಿ, ಈ ಕಾಲು ಎತ್ತಿ ಇಟ್ಟಾಗ ಈ ಬಲಗಾಲಿಗೆ ಸೌಖ್ಯ ಸಿಕ್ಕಿದವರು ಯಾರೋ ಇದ್ದಾರೆ. ಅವರು ಯಾರು? ಕೈ ಎತ್ತಿ ಅಲ್ಲಿ. പ്രതിഫലിക്കുന്ന പ്രകാശമേ പ്രകാശിക്കണേ. 9 വർഷത്തിൽ അവർക്ക് സൗഖ്യം കിട്ടി. ನೋಡಿ, 9 ವರ್ಷಗಳಿಂದ ಈ ತೊಂದರೆ ಇದ್ದ ಅವಳಿಗೆ ಸೌಖ್ಯ ದೇವರು ಕೊಟ್ಟಿದ್ದಾರೆ. പഠിക്കും. ಬಾ. പ്രതിഫലിക്കുന്ന പ്രകാശമേ. ഏ ജോനാഥൻ, ആ വർഷമായല്ലേ? 9 ವರ್ಷಗಳಿಂದ ಇತ್ತು. ಏನಮ್ಮ? ಬಿದ್ದು ಇಲ್ಲಿ ಕ್ರ್ಯಾಕ್ ಆಯ್ತು, ಗಂಟಿಗೂ ತೊಂದರೆ ಇತ್ತು, ಕಾಲಿಗೂ ತೊಂದರೆ ಇತ್ತು. 9 ವರ್ಷಗಳಿಂದ ಇದ್ದನು. പ്രതിഫലിക്കുന്ന പ്രകാശമേ പ്രകാശിക്കണേ. ജ്യോതിയായ യേശുവേ വെളിച്ചമാക്കണേ. ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ, ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೇ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೇ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ. ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ, ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ, ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ, ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ. People, those who are under severe depression, അത്
അത് എടുത്തു പറയാൻ പറയുന്നുണ്ടായി ഇപ്പൊ പറയുന്നത്. Repeatedly Holy Spirit is giving the same guidance to tell you this. People who are suffering with a severe depression, when you are in the church, no depression. When you are roaming around, no depression. When you are going in the shopping mall, no depression. But when you go home, when you enter your room, there it starts. Depression was killing you like anything. But today is the day Jesus and the power of the Lord is setting you free. ನೋಡಿ, ತುಂಬಾ ಡಿಪ್ರೆಷನ್ ಅಲ್ಲಿ ಇರುವಂತ ಚರ್ಚಿಗೆ ಬಂದ್ರೆ ತೊಂದರೆ ಇಲ್ಲ, ಅಂಗಡಿಗೆ ಹೋದ್ರು ಎಲ್ಲಿಗೋದ್ರು ತೊಂದರೆ ಇಲ್ಲ. ಆದ್ರೆ ಯಾವಾಗ ನಿನ್ನ ಮನೆಗೆ ನೀನು ಹೋಗ್ತೀಯೋ ಆವಾಗ ನಿನ್ನಲ್ಲಿ ತುಂಬಾ ಡಿಪ್ರೆಷನ್ ಬಂದು Especially one room, in your room. ನಿನ್ನ ರೂಮಿನ ಒಳಗಡೆ ಬಂದ್ರೆ ಸಾಕು, ನಿನ್ನಲ್ಲಿ ತುಂಬಾ ಡಿಪ್ರೆಷನ್ ಬಂದು ಅದು ನಿನ್ನನ್ನು ಸಾಯಿಸ್ತಾ ಇದೆ. ಆದ್ರೆ ಇಂದು ನಿನಗೆ ಅದರಿಂದ ದೇವರು ಪೂರ್ಣವಾಗಿ ಬಿಡುಗಡೆ ಕೊಟ್ಟು ಅನುಗ್ರಹಿಸಿದ್ದಾರೆ. ಯೇಸು പ്രതിഫലിക്കുന്ന പ്രകാശം നിന്നെ കത്തിക്കുകയാണ്. ಈಗ ಯೇಸು ಎಂಬ ಜ್ಯೋತಿ ನಿನ್ನನ್ನು ಬೆಳಗಿಸ್ತಾ ಇದೆ. പ്രതിഫലിക്കുന്ന പ്രകാശമേ, പ്രതിഫലിക്കുന്ന പ്രകാശമേ, ಪ್ರಕಾಶಿಸಿರಿ, ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ. ಜ್ಯೋತಿಯಾದ ಯೇಸುವೇ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೇ ಪ್ರಕಾಶಿಸಿರಿ. ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ, ಜ್ಯೋತಿಯಾದ ಯೇಸುವೇ ನನ್ನ ಬೆಳಗಿಸಿ. ಪ್ರತಿಫಲಿಸುವ പ്രതിഫലിക്കുന്ന പ്രകാശമേ പ്രകാശിസിരി, ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ, ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ. ಜ್ಯೋತಿಯಾದ ಯೇಸುವೇ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೇ ಪ್ರಕಾಶಿಸಿರಿ. പ്രതിഫലിക്കുന്ന പ്രകാശമേ ಪ್ರಕಾಶಿಸಿರಿ, ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ, ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ, ಪ್ರತಿಫಲಿಸುವ ಬೆಳಕೆ ಪ್ರಕಾಶಿಸಿರಿ. ಜ್ಯೋತಿಯಾದ ಯೇಸುವೇ ಪ್ರಕಾಶಿಸಿರಿ, ಜ್ಯೋತಿಯಾದ ಯೇಸುವೇ ಪ್ರಕಾಶಿಸಿರಿ. പ്രതിഫലിക്കുന്ന പ്രകാശമേ. Here we go. Here we go. യേശുവേ, ಚಪ್ಪಾಳೆ ತಟ್ಟುತ್ತಾ ಬಹಳ ಶಕ್ತಿಯುತವಾದ ಅದ್ಭುತಗಳು, ಸೂಚಕ ಕಾರ್ಯಗಳು ಈ ಸ್ಥಳದಲ್ಲಿ ದೇವರು ನಡೆಸ್ತಾ ಇದ್ದಾರೆ. ನಮ್ಮ ಚಪ್ಪಾಳೆಯನ್ನು ತಟ್ಟಿಕೊಂಡು ದೇವರಿಗೆ ಮಹಿಮೆ ಪಡಿಸೋಣ. ಈ ಸ್ಥಳದಲ್ಲಿ ಈ ಸಮಯದಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ಊಟದ ಈ ಸಮಯದಲ್ಲಿ ವಿಶೇಷವಾಗಿ ನಮ್ಮ ಮೊಬೈಲ್ಗಳನ್ನು ಉಪಯೋಗಿಸೋಣ. ಅನೇಕ ಜನರಿಗಾಗಿ
ನಾವು ಪ್ರಾರ್ಥಿಸುತ್ತಾ ಈ ವಿಚಾರವನ್ನು ತಿಳಿಸೋಣ. ಇವತ್ತು ಈ ಮಧ್ಯಾಹ್ನ ಅವರ ಮನೆಯಿಂದ ಹೊರಟು ಇಲ್ಲಿ ಬರಬೇಕಾಗಿ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಅನೇಕರಿಗೆ ಈ ವಿಚಾರವನ್ನು ತಿಳಿಸೋಣ. ದೇವರು ನಮ್ಮನ್ನ ಪ್ರೀತಿಸ್ತಾರೆ, ದೇವರು ನಮ್ಮನ್ನ ಪ್ರೀತಿಸ್ತಾರೆ, ಯೇಸು ನಮ್ಮನ್ನ ಪ್ರೀತಿಸ್ತಾರೆ, ಯೇಸು ನಮ್ಮನ್ನ ಗುಣಪಡಿಸ್ತಾರೆ, ಯೇಸು ನಮ್ಮನ್ನ ಆಶೀರ್ವದಿಸ್ತಿದ್ದಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ವಿಶ್ವಾಸಿಸುವವರೆಲ್ಲರೂ ಕರಗಳನ್ನು ಎತ್ತಿಕೊಳ್ಳ್ರಿ. ಪ್ರೈಸ್ ದಿ ಲಾರ್ಡ್. ಹಿಡಿದ ಕರಗಳಲ್ಲಿ ನಾನು ಇವತ್ತು ಮಧ್ಯಾಹ್ನ ಅನೇಕ ಜನರಿಗೆ ಕಾಲ್ ಮಾಡ್ತಾ ಇದ್ದೇನೆ, ಅನೇಕರಿಗೆ ಕರೆ ಕೊಡ್ತಾ ಇದ್ದೇನೆ, ಅನೇಕರನ್ನು ಕರೆತರುತ್ತಾ ಇದ್ದೇನೆ. ಇವತ್ತು ಇಂದು ಈ ಮಧ್ಯಾಹ್ನ ದೇವರು ಅವರನ್ನು ಮುಟ್ಟಲಿ, ದೇವರು ಅವರನ್ನು ಬಿಡುಗಡೆಗೊಳಿಸಲಿ, ದೇವರು ಅವರಿಗೆ ರಕ್ಷಣೆ ನೀಡಲಿ. ಕರಗಳನ್ನು ಎತ್ತಿ ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಸ್ತುತಿ, ಸ್ತುತಿ, ಸ್ತುತಿ. ಹಾಲೆಲೂಯ, 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 ಹಾಲೆಲೂಯ. ಸ್ತುತಿ, ಸ್ತುತಿ, ಸ್ತುತಿ. ಹಾಲೆಲೂಯ, 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 ಹಾಲೆಲೂಯ. ಪ್ರೀತಿಯ ದೇವಜನರೇ, ಪರಸ್ಪರ ಒಂದು ಕರಗಳನ್ನು ಹಿಡ್ಕೊಳ್ರಿ. ಆ ಪಕ್ಕದಲ್ಲಿ ಈ ಪಕ್ಕದಲ್ಲಿ ಎಕ್ಕಮೆಕ್ಕ ಚಾತುದರ್ಯ ಪವಿತ್ರ ಈ ಕೈಗಳು ನನ್ನ ಎಡಬಲದಲ್ಲಿ ಇರುವಂತ ನನ್ನ ಪ್ರೀತಿಯ ಸಹೋದರ ಸಹೋದರಿಯ ಈ ಕರಗಳು. ನಾವು ಹಿಡ್ಕೊಳ್ಳುತ್ತಾ ಈ ಕರಗಳನ್ನು ಎತ್ತಿಕೊಳ್ಳೋಣ, ಎತ್ತಿಕೊಳ್ಳೋಣ. ಅನೇಕರು ಈ ಸ್ಥಳದಲ್ಲಿ ಅಭಿಷೇಕವನ್ನ ಪಡೀತಾ ಇದ್ದಾರೆ. ದುರಾತ್ಮ ಶಕ್ತಿಗಳು ಈ ಸ್ಥಳದಿಂದ ಬಿಟ್ಟು ಹೋಗ್ತಾ ಇವೆ, ಬಿಟ್ಟು ಹೋಗ್ತಾ ಇವೆ. ಡಿಪ್ರೆಷನ್, ಮೈಗ್ರೇನ್, ಎಲ್ಲ ರೀತಿಯ ನೋವುಗಳು, ತಲೆನೋವುಗಳು, ಪಾದದ ನೋವುಗಳು ಈ ಸ್ಥಳದಲ್ಲಿ ಈ ಸಮಯದಲ್ಲಿ ಬಿಟ್ಟು ಹೋಗ್ತಾ ಇವೆ. ಕರಗಳನ್ನು ಎತ್ತಿಕೊಳ್ಳ್ರಿ, ಕರಗಳನ್ನು ಎತ್ತಿಕೊಳ್ಳ್ರಿ. ಪರಿಶುದ್ಧ ಪವಿತ್ರ ನಾಮವನ್ನ ಈ ಸಮಯದಲ್ಲಿ ಶಕ್ತಿಯುತವಾಗಿ ಸ್ತುತಿಸೋಣ. ಸ್ತುತಿ ಹಾಲೆಲೂಯ ಹೃದಯ ಅಂತರಾಳದಿಂದ ಹೊರಬರಲಿ. ಹಾಲೆಲೂಯ, 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 ಸ್ತುತಿ. संगतामी माग्या आमच्या बापा सर्गींच्या तुझे नाव पवित्र जावं, तुझे रास आमकां येवं, तुझी खुशी सरकार जाता तशी संवसारांत जावं. आमचो दिसपडतो ग्रास आज आमकां दी, आनी आमी आमचेर सुकलेल्या बक्षितांव तशें आमची पदकां मोगोस, आनी आमकां ताळणेन पडोवंक दिवं नाका, पूण वायटांतलें आमकां निवार. नमान मरये कृपेन भरुल्ले स्वामी तुजे सांगाता, स्त्रियां भितर तूं सुदैव आनी सदैव फळ तुजे कुशीचे जेजू. भाग्यवंती मरये देवाचे माये, आम्हा पापयां खातीर विनंती कर, आतां आनी आमच्या मरणाच्या वेळार आमेन. देवान आमकां आशीर्वादीत केलां. घट्ट ताळी आमी परत दिवया. ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ದಯವಿಟ್ಟು ಕುಳಿತುಕೊಳ್ಳೋಣ. ಒಂದು ಅನೌನ್ಸ್ಮೆಂಟ್ ನಿಮಗೆ. ಊಟದ ಸಮಯ. ನಾನು ನಿಮಗೆ ಹೇಳ್ತಾ ಇದ್ದೇನೆ, ವಾಲಂಟಿಯರ್ಸ್ಗಳು ದಯವಿಟ್ಟು ತಯಾರಾಗಿರಿ. ನಿಮ್ಮ ನಿರ್ದೇಶನ, ನಿಮ್ಮ ಸಹಾಯ ವಾಲಂಟಿಯರ್ಸ್ಗಳು ನಮಗೆ ಬೇಕು. ಅವರು ಬ್ಲಾಕನ್ನು ತೋರಿಸ್ತಾರೆ, ಆ ಬ್ಲಾಕಿನಿಂದ ನೀವು ಎದ್ದೇಳುತ್ತಾ ಈ ಊಟಕ್ಕೆ ಹೋಗುವುದು. ಇಲ್ಲಿ ಸರಿಸುಮಾರು 4 ಕೌಂಟರ್ಗಳನ್ನು ತಯಾರಿಸಿದ್ದಾರೆ. 4 ಕೌಂಟರ್ಗಳಲ್ಲಿ ತರಕಾರಿ ಊಟ ಇಲ್ಲಿ ನಿಮಗೆ ಕೊಡಲಾಗುವುದು. ಪ್ರಿಯರೇ, ಪ್ರೀತಿಯಿಂದ ಶಾಂತಿಯಿಂದ ನಾವು ಸಂಭ್ರಮಿಸೋಣ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ನಡುವೆ ಯಾರು ಎದ್ದು ಹೋಗಬೇಡ್ರಿ. ಅದರ ಜೊತೆಗೆ ಇಲ್ಲಿ ಸ್ತ್ರೀಯರಿಗೆ ಮಾತ್ರ ವಾಶ್ರೂಮ್ ಇದೆ. ಅದರ ಜೊತೆಗೆ ಕೆಳಗೆ, ನನ್ನ ಕೈಯ ಕೆಳಗೆ ಪುರುಷರಿಗೆ ಮಾತ್ರ ಅಲ್ಲಿ ವಾಶ್ರೂಮ್ ಇದೆ. ಮೇಲ್ಗಡೆ ಮಹಿಳೆಯರಿಗೆ ಮಾತ್ರ ವಾಶ್ರೂಮ್ ಇದೆ.
ಕೆಳಗಡೆ ಅಲ್ಲಿ ನೀರಿನ ವ್ಯವಸ್ಥೆ ಕೂಡ ಇದೆ, ಕೈ ತೊಳೆಯುವ ವ್ಯವಸ್ಥೆ ಕೂಡ ಇದೆ. ಅದರ ಜೊತೆಗೆ ನೀವು ಪ್ಲೇಟ್ಗಳನ್ನು ತೊಳೆಯಲು ಹೋಗಬೇಡ್ರಿ. ದಯವಿಟ್ಟು ಊಟವಾದ ನಂತರ ಟಬ್ಬಿಗೆ ಆ ನಿಮ್ಮ ಪ್ಲೇಟನ್ನು ಇಟ್ಟು ಬಿಡ್ರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಪ್ರೈಸ್ ದ ಲಾರ್ಡ್. ಹಿಂದೆ ಇದ್ದವರು ದಯವಿಟ್ಟು ಇಲ್ಲಿಯ ಹತ್ತಿರದ ಕೌಂಟರಿಗೆ ಹೋಗಿಬಿಡ್ರಿ. ಪಟ್ಲೆ दयाकर वॉलंटियर्स नहीं रहा वसा वॉलंटियर्स कई यहाँ साथ दयाकर ना साथ गई हॉलंद दयाकर एक ಎರಡು ಮೂರು ನಿಮಿಷ ಉಳಿದವರು ಹಾಗೆ ಕುಳಿತುಕೊಳ್ಳ್ರಿ ಪ್ರಿಯರೇ. ಊಟ ತೆಗೆದುಕೊಳ್ತಾ ಇದ್ದಾರೆ, ಸಾಲು ಹಾಗೆ ಇದೆ. ನನ್ನ ಬಲಭಾಗದಲ್ಲಿರೋ ಈ ಸೈಡ್ನಲ್ಲಿದ್ದವರು ದಯವಿಟ್ಟು ಈ ಸಾಲಿಗೆ ಸೇರಿಕೊಳ್ಳ್ರಿ. ದಯಕರುಣ್ ತುಮಿ ಯಾ ಕುಶಿನ್ವಾಸ ಈ ಕೌಂಟರಿಗೆ ನೀವು ಹೋಗುವುದು.
will have the food. Thank you. ಉಳಿದವರು ಅದರಂತೆ ಸಾಲಿಗೆ ಸೇರಲಿಕ್ಕೆ ಪ್ರಯತ್ನ ಪಡಿಸಿರಿ. ಸಹಕರಿಸಿದ ನಿಮಗೆ ಧನ್ಯವಾದಗಳು ಪ್ರಿಯರೇ.
ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ ಯೆಶಾಯನ ಗ್ರಂಥದಲ್ಲಿ 25ನೇ ಅಧ್ಯಾಯದಲ್ಲಿ 1 ಮತ್ತು 2 ವಚನಗಳು, ಇದೆಲ್ಲ ನಮ್ಮದಾಗಿಸಿಕೊಳ್ಳೋಣ, ನಮ್ಮೆಲ್ಲ ಬಲಗೈಯನ್ನು ಎತ್ತಿಕೊಳ್ಳೋಣ, ನಾವೆಲ್ಲರೂ ಹೇಳೋಣ, ಸರ್ವೇಶ್ವರ, ಎಲ್ಲರೂ ಸರ್ವೇಶ್ವರ ನೀನು ನನ್ನ ದೇವನು, ಸರ್ವೇಶ್ವರ ನೀನು ನನ್ನ ದೇವನು, ಏಕೆಂದರೆ ನೀನು ಸತ್ಯ ಸ್ವರೂಪನು, ನಿಷ್ಠಾವಂತನು, ಆದಿ ಯೋಜನೆಗಳನ್ನು ನನ್ನ ಜೀವನದಲ್ಲಿ ನೆರವೇರಿಸುವವನು, ಆದಿ ಯೋಜನೆಗಳನ್ನು ನನ್ನ ಜೀವನದಲ್ಲಿ ನೆರವೇರಿಸುವವನು. ಘನಪಡಿಸುವೆನು, ನಾನು ನಿನ್ನನ್ನು ಸ್ತುತಿಸುವೆನು, ನಿಮ್ಮ ನಾಮ ಮಹಿಮೆಯನು, ಸ್ತುತಿಸುವೆನು ನಿನ್ನ ನಾಮ ಮಹಿಮೆಯನು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ. ಊಟ ಎಲ್ಲ ಆಯ್ತಾ ನಿಮ್ಮದು? ಯಾರಿಗೆಲ್ಲ ಊಟ ಸಿಗಲಿಲ್ಲ? ಪ್ರೈಸ್ ದಿ ಲಾರ್ಡ್. ಈಗ ಒಂದು ಚೆನ್ನಾಗಿ ನಾವು ಗೀತೆ ಹಾಡಬೇಕು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಓಕೆ, ಎಲ್ಲರೂ ಎದ್ದು ನಿಂತುಕೊಳ್ಳೋಣ, ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಊಟ ಜಾಸ್ತಿ ಮಾಡಿದವರು ಕೂತ್ಕೊಳ್ಳಿ, ತೊಂದರೆ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಯೇಸುವೆ, ಯೇಸುವೆ, ಯೇಸುವೆ ನನ್ನನ್ನು ಅನುಗ್ರಹಿಸು, ಯೇಸುವೆ ನನ್ನನ್ನು ಬಿಡುಗಡೆಗೊಳಿಸು, ಯೇಸುವೆ ನನ್ನನ್ನು ಪ್ರೀತಿಸುವ ದೇವರು ನೀವಾಗಿದ್ದೀರಿ. ನಾನು ಇವತ್ತಿನಿಂದ ನಿಮ್ಮ ಬೆಳಕಿನೊಂದಿಗೆ ಬೆಳಕಾಗಿ ಇರುವೆನು, ನಿಮ್ಮ ಬೆಳಕಿನೊಂದಿಗೆ ಬೆಳಕಾಗಿ ಇರುವೆನು. ಹಾಲೆಲೂಯ, 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 ಹಾಲೆಲೂಯ. ಗಟ್ಟಿಯಾಗಿ ಸ್ತುತಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, 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 ಹಾಲೆಲೂಯ. Praise the Lord. Hallelujah. Hallelujah. Praise the Lord. Hallelujah. Hallelujah. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಸರಿಯಾಗಿ ಊಟ ಮಾಡಿ ಬಂದಿದ್ದೀರಾ? Hallelujah. Praise the Lord. Hallelujah. ಊಟವಾದ ಮೇಲೆ ದೇವರ ಸ್ತುತಿ. ಎಲ್ಲರೂ ತಯಾರಿದ್ದೀರಾ? ಹಲೋ, ಎಲ್ಲರೂ ತಯಾರಿದ್ದೀರಾ? ಆರ್ ಯು ರೆಡಿ? ಈ ಕಡೆ ಮಾತ್ರ ಕೇಳ್ತಾ ಇದೆ, ಈ ಕಡೆ ಆರ್ ಯು ರೆಡಿ? ಬ್ರದರ್ ಕೇಳ್ತಾ ಇದೆಯಾ? ಬ್ರದರ್ ಹಾಸ್ಬೆಂಡ್, ಎಲ್ಲರ ಸ್ವರ ನಿಮಗೆ ಕೇಳ್ತಾ ಇದೆಯಾ? ಬ್ರದರ್ ಹಾಸ್ಬೆಂಡ್ ಹೇಳ್ತಾ ಇದ್ದಾರೆ, ನಿಮ್ಮ ಸ್ವರ ಕೇಳ್ತಾ ಇಲ್ಲ. ಆರ್ ಯು ರೆಡಿ? ಈ ಕಡೆ ಇದ್ದವರು ಮಾತ್ರ ಹೇಳಿ, ಆರ್ ಯು ರೆಡಿ? ಇವರ ಸ್ವರ ಕೇಳೋಣ, ಇವ ದಮ್ಮಿದೆ ಅಂತ ನೋಡೋಣ. ಈ ಕಡೆ ಆರ್ ಯು ರೆಡಿ? ಸ್ವರ ಇನ್ನೂ ಕೂಡ ಜಾಸ್ತಿ. ಆರ್ ಯು ರೆಡಿ? ಖಂಡಿತ. ಈ ಎರಡು ಕಡೆಯಲ್ಲಿ ಸೇರಿಕೊಂಡು ಕರೆಗಳನ್ನು ಎತ್ತಿ ಹೇಳೋಣ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಚಪ್ಪಾಳೆ ತಟ್ಟಿ ಹೇಳೋಣ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಬ್ರದರ್ ಎಲಿಯಸ್ ಬನ್ನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಸುಂದರವಾದ ಗೀತೆ ಇದೆ, ಆ ಗೀತೆಗೆ ಸ್ವಲ್ಪ ನಮ್ಮ ಸ್ಟೆಪ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ತುಂಬ ಯುವ ಜನರು ನಮ್ಮ ನಡುವಿದ್ದಾರೆ. ಎಲ್ಲ ಜನರು
ದೇವರು ಶಕ್ತಿ ತುಂಬಿದವರು. ನಾವೆಲ್ಲರೂ ಯುವ ಜನರು, ಯಾರು ಎನಿಸ್ಕೊಳ್ಬೇಡಿರಿ ನಮಗೆ ವಯಸ್ಸಾಗಿದೆ, ನಮಗೆ ಆಗೋದಿಲ್ಲ, ಹೀಗಾಗೋದಿಲ್ಲ. ಇಲ್ಲ ಪ್ರಿಯರೇ, ದೇವರ ಆತ್ಮ ನನ್ನಲ್ಲಿರುವಾಗ ನಾನು ಶಕ್ತಿವಂತನು. ಹಲ್ಲೆಲೂಯ. ದೇವರ ಆತ್ಮ ನಡೆಸುವಾಗ ಖಂಡಿತವಾಗಿ ನಾನು ದೇವರ ಮಗನು, ದೇವರ ಮಗಳು. ಈಗ ಒಂದು ಸುಂದರವಾದ ಗೀತೆ ನಾವು ಹಾಡುತ್ತಾ ನಾವು ಈ ಸಮಯದಲ್ಲಿ ಹೀಗೆ ಇದೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಎಸ್. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಮತ್ತೆ ಬೋಲೋ ಜಯ 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 ಯೇಸು ನಾಮದಲ್ಲಿ. ಬೋಲೋ ಜಯ 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 ಯೇಸು ರಕ್ತದಲ್ಲಿ. ಜಯ ಹೇಳುವಾಗ ಒಂದು ಕೈ ಮೇಲೆ ಬ್ರದರ್ ಒಂದು ಮ್ಯೂಸಿಕ್ ಹಾಕದೆ ಒಮ್ಮೆ ಅವರನ್ನ ಇದಕ್ಕೆ ಕರೋಣ. ಪ್ರೈಸ್ ದಿ ಲಾರ್ಡ್. ವಿದೌಟ್ ಮ್ಯೂಸಿಕ್ ನಾವು ಈಗ ಹಾಡ್ತೇವೆ, ನಾವೆಲ್ಲರೂ ಹಾಡೋಣ. ಪ್ರೈಸ್ ದಿ ಲಾರ್ಡ್. ನೀವು ರೆಡಿ ಅಂತ ಹೇಳಿದ್ರಿ, ಖಂಡಿತವಾಗಿ ಸ್ಟೆಡಿ ಆಗಿರಿ. ಈಗ ನಿಮ್ಮ ಟೈಮ್ ಈಗ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಯೇಸು ನಾಮ ಜಯ 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 ಯೇಸು ನಾಮದಲ್ಲಿ. ಬೋಲೋ ಜಯ 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 ಯೇಸು ರಕ್ತದಲ್ಲಿ. ಬೋಲೋ ಜೈ. ಬೋಲೋ ಜಯ 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 ಯೇಸು ನಾಮದಲ್ಲಿ. ಬೋಲೋ ಜೈ. ಬೋಲೋ ಜಯ 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 ಯೇಸು ರಕ್ತದಲ್ಲಿ. ಹೊಡಿ ಚಪ್ಪಾಳೆ. ಸ್ಟಾರ್ಟ್. ಸಂತೋಷದಿಂದ ದೇವರು ನಮ್ಮ ನಡುವೆ ಆತನ ಕಾರ್ಯ ಮಾಡಿದ್ದಾರೆ, ಮಾಡುತ್ತಿದ್ದಾರೆ. ನಾವು ಅನುಭವಿಸ್ತಾ ಇದ್ದೇವೆ. ಸಂತೋಷದಿಂದ ಸಂಭ್ರಮಿಸೋಣ, ಸ್ತುತಿಸೋಣ, ಆತನನ್ನ ಮಹಿಮೆ ಪಡಿಸೋಣ. Come on. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಜಯವಿದೆ ನಮಗೆ. ಇನ್ನೊಮ್ಮೆ ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು. 1 2 3 ಬೋಲೋ ಜಯ 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 ಯೇಸು ನಾಮದಲ್ಲಿ. ಬೋಲೋ ಜಯ 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 ಯೇಸು ರಕ್ತದಲ್ಲಿ. ಬೋಲೋ ಜಯ 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 ಜಯ
ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಪ್ರೈಸ್ ದ ಲಾರ್ಡ್. ಎಷ್ಟೊಂದು ಸುಂದರವಾಗಿ ನೀವು ಹಾಡಿದ್ರಿ, ಚಪ್ಪಾಳೆ ತಟ್ಟಿದ್ರಿ, ಕೈ ಮೇಲೆ ಕೆತ್ತಿದ್ರಿ. ನಿಮಗೆ ನಾವು ಚಪ್ಪಾಳೆ ತಟ್ಟಿ ವಂದಿಸ್ತಾ ಇದ್ದೇವೆ. ಸೂಪರ್. ಪ್ರೈಸ್ ದ ಲಾರ್ಡ್. ಸೂಪರ್ ಮಾಡಿದ್ದೀರಿ. ಪ್ರೈಸ್ ದ ಲಾರ್ಡ್. ಇನ್ನೊಂದು ಸರ್ತಿ ನಾವು ಶಕ್ತಿಯುತವಾಗಿ ಬೋಲೋ ಜೈ ಅಂತ ಹೇಳುವಾಗ ನಿಮ್ಮ ಕೈಯಲ್ಲಿ ಶಕ್ತಿ ಬರಬೇಕು, ಯಾಕಂದ್ರೆ ಅದ್ಭುತ ನಿಮ್ಮ ಕೈಯಲ್ಲಿ. ಪ್ರೈಸ್ ದ ಲಾರ್ಡ್. ಯೇಸು ನಾಮ